ವಿಡಿಯೋ ಆನ್ ಮಾಡ್ಕೊ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹಿರಿವಾಯಿ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್ ಮತ್ತು ಫೇಸ್ಬುಕ್ನಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷ ಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಇನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಆ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಆ ಏನು ತುಳಸಿ ದಳ ಮತ, ತುಳಸಿ ದಳದ ಮತವನ್ನ ಚಿಂತನೆ ಮಾಡ್ತಾ ಇದ್ವಿ. ಏನು ತುಳಸಿ ದಳ ಮತ? ಆ, ಎಲ್ಲರಿಗೂ ಒಂದೊಂದು ಮತ ಹೆಸರಿರ್ತದಲ್ಲ. ಅಂದ್ರೆ ನಮ್ಮದು ಆ ಒಬ್ಬೊಬ್ರು ಒಂದೊಂದು ರೀತಿ ಬಿಂಬಿಸಿಕೊಳ್ತಾರೆ. ನಮ್ದು ದ್ವೈತ ಸಿದ್ಧಾಂತ, ನಮ್ದು ಅದ್ವೈತ ಸಿದ್ಧಾಂತ ಅಂತಲೋ, ಅಥವಾ ನಾವು ಹೀಗೆ ಒಂದೊಂದು ರೀತಿಯಲ್ಲಿ ಅವರಿಗೆ ಅವರದೇ ಆದ ಒಂದು ಗುರುತು ಅನ್ನೋದಿದೆ. ಹಾಗೆ ಧ್ಯಾನಿಗಳಿಗೂ ಕೂಡ ಮತ ಯಾವುದು? ಧ್ಯಾನಿಗಳ ಮತ ಯಾವುದು? ತುಳಸಿದಳ ಮತ. ಆಯ್ತಾ? ನಿಮ್ದು ಯಾವುದು ಧರ್ಮ ಅಥವಾ ನಿಮ್ದು ಮತ ಪರಂಪರೆ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ ಎಲ್ಲರೂ ಬರೀ ಧ್ಯಾನಿಗಳು ಅಂತ ಅಷ್ಟೇ ಹೇಳ್ತೀವಿ. ಆದರೆ ನಿಜವಾಗ್ಲೂ ಅದಕ್ಕೆ ಇರುವ ಹೆಸರು ಯಾವುದು ಅಂತಂದ್ರೆ, ನಮ್ದು ಯಾವುದು ಮತ? ತುಳಸಿ ತುಳಸಿ ದಳ ಮತ. ಆ, ನಾವು ಮೊದಲೇ ತುಳಸಿ ದಳ ಮತ ಅಂದ್ರೆ ಏನು ಅಂದ್ರೆ, ಮೊದಲೇ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ತುಳಸಿ ದಳದಲ್ಲಿ ಎರಡು ಎಲೆಗಳು ಇರ್ತದಲ್ಲ, ಮಧ್ಯ ಒಂದು ಕಾಂಡ ಇರ್ತದೆ, ಆ ಕಡೆ ಈ ಕಡೆ ಎರಡು ದಳ ಇರ್ತದೆ. ಆಯ್ತಾ? ಒಂದು ದಳ ಏನನ್ನ ಸೂಚಿಸ್ತದೆ ಅಂತಂದ್ರೆ, ನಾನು ನಾನು ಅಂದ್ರೆ ಏನು? ಚೈತನ್ಯ. ನಾನು ಅಂದ್ರೆ ಚೈತನ್ಯ, ನಾನು ಆತ್ಮ ಅನ್ನುವ ಅರಿವು. ಇನ್ನೊಂದು ದಳ ಏನನ್ನ ಸೂಚಿಸ್ತದೆ ಅಂತಂದ್ರೆ, ಉಸಿರು, ಉಸಿರಿನ ಮೇಲೆ ಗಮನ. ಅದೇ ಆನಾಪಾನಸತಿ ಧ್ಯಾನ. ಯಾರು ನಾನು ಒಂದು ಆತ್ಮ ಅನ್ನುವ ಆತ್ಮಸ್ಥಿತಿಯನ್ನು ಹೊಂದಿದವನಾಗಿ ಆ ಉಸಿರನ್ನ ಯಾರು ಅನುಸರಿಸ್ತಾರೆ, ಅವರು ತನ್ನ ಮೂಲ ಚೈತನ್ಯವಾದ ಆ ಪರಮಾತ್ಮ ಶಕ್ತಿಯಲ್ಲಿ ಲೀನನಾಗ್ತಾನೆ. ಅದೇ ತುಳಸಿ ಮತ, ತುಳಸಿ ದಳ ಮತ. ಆಯ್ತಾ? ಇಷ್ಟೇ ಸಿಂಪಲ್. ತುಳಸಿ ದಳ ಪುಸ್ತಕ ಅಂತ ಎಲ್ಲರೂ ಹೇಳ್ತಿರಲ್ಲ, ಯಾಕೆ ಅದಕ್ಕೆ ತುಳಸಿ ದಳ ಪುಸ್ತಕ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ, ಇದು ತುಳಸಿ ದಳ ಮತ. ಧ್ಯಾನಿಗಳ ಮತ ಯಾವುದು? ತುಳಸಿ ದಳ ಮತ. ಹಾಗಾಗಿ ಪ್ರತಿಯೊಬ್ಬ ಧ್ಯಾನಿಯಾದವರು ಮೊದಲು ಅನುಸರಿಸಬೇಕಾದ ಮುಖ್ಯವಾದ ಜ್ಞಾನ ಯಾವುದು ಅಂತಂದ್ರೆ, ಆತ್ಮಸ್ಥಿತಿಯಲ್ಲಿ ಇರಬೇಕು. ಆತ್ಮಸ್ಥಿತಿಯಲ್ಲಿ ಅಂದ್ರೆ ಏನು? ನಾನು ಒಂದು ಎಲ್ಲರಿಗೂ ಗೊತ್ತಿದೆ, ನಾನು ಒಂದು ಆತ್ಮ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಆ ಸ್ಥಿತಿಯನ್ನ ನಾವು ಕಾಪಾಡ್ಕೊಳ್ಬೇಕು. ಅದು ಬಹಳ ಮುಖ್ಯ. ಆ ಕಾಪಾಡ್ಕೊಳ್ಳೋದು ಅಂತಂದ್ರೆ ಹೇಗೆ ಅಂತಂದ್ರೆ, ಒಬ್ಬ ಆತ್ಮಸ್ಥಿತಿಯಲ್ಲಿದ್ದ ಯೋಗಿ ಹೇಗಿರ್ತಾನೆ ಅಂತಂದ್ರೆ, ಅವನು ಎಲ್ಲರಲ್ಲೂ ತನ್ನನ್ನ ಕಾಣ್ತಾನೆ, ದೇವರನ್ನ ಕಾಣ್ತಾನೆ. ಅವನಿಗೆ ಯಾರು ಒಳ್ಳೆಯವರು ಅಂತಾನೂ ಕಾಣಿಸಲ್ಲ, ಕೆಟ್ಟವರು ಅಂತಾನೂ ಕಾಣಲ್ಲ. ಎಲ್ಲರೂ ಒಂದೇ ಆತ್ಮ ಅನ್ನೋ ಹಾಗೆ ಕಾಣಿಸ್ತಾನೆ. ಜೊತೆಗೆ ಅವನಿಗೆ ಬೇಕಾದವರು ಅಂತ ಯಾರು ಇರಲ್ಲ, ಅಥವಾ ಬೇಡಾದವರು ಅಂತ ಯಾರು ಇರಲ್ಲ. ಆ ಅವ್ರನ್ನ ಕಂಡ್ರೆ ನನಗೆ ಆಗ್ತದೆ ಅಂತ ಅವನಿಗಿಲ್ಲ, ಇವ್ರನ್ನ ಕಂಡ್ರೆ ನನಗೆ ಆಗೋಲ್ಲ ಅಂತ ಇಲ್ಲ. ಅದರಲ್ಲೂ ಅವನ ಪಾಲಿಗೆ ಶತ್ರುಗಳು ಅಂತ ಇರೋಲ್ಲ. ಆಮೇಲೆ ಗಾಸಿಪ್ ಬಗ್ಗೆ ಅವನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನು ಕೇಳದೆ ಇರೋ ಹಾಗೆ ಇರ್ತಾನೆ. ಅಂದ್ರೆ ಅಷ್ಟು ಆ ಒನ್ನೆಸ್ ಅಂತೀವಲ್ಲ, ಏಕತ್ವ, ಆ ಆ ಒಂದು ಸ್ಥಿತಿಯಲ್ಲಿ ಇರ್ತಾನೆ ಅವ್ನು. ಅದು ಒಬ್ಬ ಆತ್ಮಸ್ಥಿತಿ. ಅದು ಪ್ರತಿಯೊಬ್ಬ ಧ್ಯಾನಿಯಲ್ಲಿ ಇರಲೇಬೇಕಾದಂತ ಒಂದಿದು. ಯಾವಾಗ ನಾವು ಆ ಸ್ಥಿತಿಯನ್ನ ಕಾಪಾಡ್ಕೊಳ್ತೀವಿ, ಆಗ ನಮ್ಮ ಸುತ್ತ ಇರೋದೆಲ್ಲ ನಮಗೆ ಆ ಏನಂತೀವಿ, ಈಗ ನೋಡಿ ಕೆಲವರು ಹೇಳ್ತಾರೆ, ಹ್ಮ್ ಏನಂತೀವಿ, ಜಗತ್ತು ಬಹಳ ಕೆಟ್ಟು ಹೋಗ್ಬಿಟ್ಟಿದೆ. ಇದೇ ತರನೇ ಹೇಳೋರು ಇರ್ತಾರೆ. ಆ ಇನ್ನು ಕೆಲವರು ಇರ್ತಾರೆ, ಇಲ್ಲ, ಜಗತ್ತು ಹಾಳಾಗಿರ್ಬೋದು, ಆದ್ರೆ ಕೆಲವರು ಇದ್ದಾರೆ, ಇನ್ನೂ ಒಳ್ಳೆಯವರು ಇದ್ದಾರೆ, ಅವರಿಂದಲೇ ಮಳೆ ಬೆಳೆ ಆಗ್ತಾ ಇದೆ.
ಅಥವಾ ಎಲ್ಲೋ ಒಂದು ರೀತಿಯಲ್ಲಿ ಆ ಅವರಿಂದಲೇ ಒಳ್ಳೇದಾಗ್ತಾ ಇದೆ ಅಂತ ಅಂತ ಒಳ್ಳೆಯವರು ಕೂಡ ಇದ್ದಾರೆ ನಮ್ಮ ನಡುವೆ ಅಂತ ಗುರುತಿಸುವವರು ಇದ್ದಾರೆ. ಹಾಗೆ ನಾವು ಒಳ್ಳೆಯವರನ್ನ ಗುರುತಿಸುವವರಾಗಬೇಕೆ ಹೊರತು ಬರೀ ಕಂಪ್ಲೇಂಟ್ ಮಾಡುವವರು ಆಗಬಾರದು. ಕೆಟ್ಟದ್ದನ್ನ ಗುರುತಿಸುವವರು ಗುರುತಿಸುವವರು ತರ ಆಗಬಾರದು. ಆಯ್ತಾ? ಹಾಗಾಗಿ ನಮ್ಮದು ತುಳಸಿ ದಳ ಮತ. ಆ ತುಳಸಿ ದಳ ಮತದಲ್ಲಿ ಈಗಾಗಲೇ ನಾವು ಮಹಾತ್ಮರೆಲ್ಲ ಏನೇನು ಹೇಳ್ತಾ ಹೋಗಿದ್ದಾರೆ ಅನ್ನೋದನ್ನ ನಾವು ಆ ನೋಡ್ತಾ ಇದ್ವಿ ಈಗಾಗಲೇ. ಅಂದ್ರೆ ಎನ್ಲೈಟೆಡ್ ಮಾಸ್ಟರ್ಸ್, ಯಾರೆಲ್ಲ ಎನ್ಲೈಟೆಡ್ ಆಗಿದ್ದಾರೆ ಮಾಸ್ಟರ್ಸ್, ಆ ಬುದ್ಧತ್ವವನ್ನು ಪಡೆದವರು, ಅವರೆಲ್ಲ ಕೆಲವರು ಅವರವರ ಅನುಭವ, ಜೀವನಾನುಭವಗಳನ್ನು ಹೇಳ್ತಾ ಹೋಗಿದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಅನುಭವಗಳು. ಅದನ್ನ ಈಗಾಗಲೇ ಜೊತೆಗೆ ಅವರ ಪುಸ್ತಕಗಳನ್ನ, ಯಾರ್ಯಾರ ಮಹಾತ್ಮರ ಪುಸ್ತಕಗಳು ಓದಲೇಬೇಕಾದಂತವುಗಳು, ಅವುಗಳನ್ನ ನಾವು ಪ್ರತಿಯೊಬ್ಬರೂ ಕೂಡ ಓದಲೇಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಆ ಆ, ಕೆಲವು ಮಹಾತ್ಮರನ್ನ ನಾವು ಹಿಂದಿನ ಇದರಲ್ಲಿ ನೋಡಿದ್ವಿ. ಈಗ ಪ್ರತಿನಿಧಿ ಪ್ಲೋಟೋ ಅನ್ನುವಂತಹ ಒಬ್ಬ ತತ್ವಜ್ಞಾನಿ, ರಿಪಬ್ಲಿಕ್ ಡೈಲಾಗ್ಸ್ ಅಂತ ಹೇಳಿ ಒಂದು ಪುಸ್ತಕ ಬರ್ತದೆ. ಅದನ್ನ ಪ್ರತಿಯೊಬ್ಬರು ಒಬ್ಬ ಎನ್ಲೈಟೆಡ್ ಆಗ್ಬೇಕಾದಂತಹ ಮಾಸ್ಟರ್ಸ್. ಅಂದ್ರೆ ಇವೆಲ್ಲವೂ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಆ ಆದ್ರೆ ಈ ಇಂಗ್ಲಿಷ್ ಯಾರಿಗೆ ಬರ್ತದೆ ಅಥವಾ ಯಾರು ಇಂಗ್ಲಿಷ್ ಬರೋರಿಂದಲೂ ಕೂಡ ನಾವು ಓದಿಸಿ ತಿಳ್ಕೊಳ್ಬಹುದು. ಆದ್ರೆ ಓದಲೇಬೇಕಾದಂತ ಪುಸ್ತಕ ರಿಪಬ್ಲಿಕ್ ಡೈಲಾಗ್ಸ್ ಅಂತ ಹೇಳಿ ಪಾಶ್ಚಿಮಾತ್ಯ ದೇಶದ ಒಬ್ಬ ತತ್ವಜ್ಞಾನಿ, ಮಹಾ ದಾರ್ಶನಿಕ, ಗ್ರೀಕ್ ದೇಶದವರು, ಆ ಮತ್ತೆ ಸಾಕ್ರೆಟೀಸನ ಶಿಷ್ಯ, ಸಾಕ್ರೆಟೀಸ್ ಅನ್ನುವಂತ ಇವರೆಲ್ಲ ಮಹಾಜ್ಞಾನಿಗಳು. ಹೀಗೆ ನಮ್ಮಲ್ಲಿ ಬುದ್ಧರು, ಮಹಾವೀರರು, ಬಸವಣ್ಣನವರು, ಹೀಗೆ ಮಹಾತ್ಮರು, ಆಧ್ಯಾತ್ಮಿಕ ಶಾಸ್ತ್ರಜ್ಞರು ಬಂದು ಹೋದ್ರು. ಅದೇ ರೀತಿ ವಿದೇಶಗಳಲ್ಲೂ ಕೂಡ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ತತ್ವಜ್ಞಾನದಲ್ಲಿ, ಅಂದ್ರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ, ಧ್ಯಾನ ಸಾಧನೆ ಮಾಡಿ ತಮ್ಮೊಳಗೆ ಕಂಡಂತಹ ಸತ್ಯವನ್ನ ಜಗತ್ತಿಗೆ ತಿಳಿಸ್ತಾ ಹೋದ್ರು. ಅವರಲ್ಲಿ ಸಾಕ್ರೆಟಿಸು, ಪ್ಲೋಟೋ ಇಂತಹವರು. ಅಂತಹ ಸಾಕ್ರೆಟಿಸನ ಶಿಷ್ಯ ಪ್ಲೋಟೋ ಮಹಾ ತತ್ವಜ್ಞಾನಿ. ಅವರ ಒಂದು ಜೀವನಾನುಭವದ ಬಗ್ಗೆ ಅವರು ಹೇಳೋದು ಏನಂತಂದ್ರೆ, ಭಗವಂತ ಅಂತಂದ್ರೆ ವಿಶ್ವವೆಲ್ಲ ಆವರಿಸಿಕೊಂಡಿರುವಂತಹ ಒಂದು ಮಹಾ ಅದ್ಭುತವಾದ ವಿವೇಕವಾದ ಶಕ್ತಿ ಅದು. ಆ ಆ ಶಕ್ತಿ, ಆತ್ಮಕ್ಕೆ ಅಮೃತತ್ವ ಅನ್ನೋದಿದೆ. ಅಂದ್ರೆ ಚೈತನ್ಯ ಅನ್ನೋದು ಒಂದಿದೆ. ಮಾನವ ಲೌಕಿಕ ವ್ಯವಹಾರದಲ್ಲಿ ತಲೆ ಕೆಳಗಾಗಿ ಮುಳುಗಿ ತನ್ನ ಅಸ್ತಿತ್ವವನ್ನು ಮರೆತು ಕಳೆದುಕೊಂಡಿದ್ದಾನೆ ಇವತ್ತು. ಅಂದ್ರೆ ನಾನು ಅಂದ್ರೆ ಈ ಆತ್ಮ, ನನ್ನಲ್ಲಿ ಏನು ಇಡೀ ಜಗತ್ತನ್ನ ಸೃಷ್ಟಿ ಮಾಡುವಂತಹ ಆ ಚೈತನ್ಯವಾದ ಶಕ್ತಿಯ ಅಂಶವೇ ನಾನು, ಪರಮಾತ್ಮನ ಅಂಶವೇ ನಾನು ಅನ್ನುವ ಒಂದು ಅರಿವನ್ನ ಕಳ್ಕೊಂಡು ದೇಹ ಸ್ಥಿತಿಯಲ್ಲೇ ಬದುಕ್ತಾ ಇದ್ದಾನೆ. ಅಂದ್ರೆ ನಾನು ಹುಟ್ಟಿದ್ದೆ ಕರ್ಮ ಮಾಡ್ಲಿಕ್ಕೆ, ನಾನು ಬದುಕ್ತಾ ಇರೋದೇ ನನ್ನ ಕರ್ಮಗಳನ್ನ ತೀರಿಸ್ಕೊಳ್ಳಿಕ್ಕೆ. ಅಂದ್ರೆ ನಾನು ಪಾಪಿ, ಈ ತರ ಎಲ್ಲ ತನ್ನನ್ನು ತಾನು ನಿಕೃಷ್ಟತೆಗೆ ತಳ್ಳಿಕೊಂಡು ಏನೋ ಒಂದು ತನ್ನದೇ ಆದ ಒಂದು ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾನೆ. ಹಾಗಾಗಿ ಅದಕ್ಕೂ ಮೊದಲು ಆತ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ದೇವತೆಗಳಿಗೆ ಸರಿಸಮಾನವಾಗಿ ಬದುಕುವ ಸ್ಥಿತಿಯನ್ನ ಹೊಂದಿದ್ದ ಅನ್ನುವುದನ್ನು ಕೂಡ ಮರೆತು ಹೋಗಿದ್ದಾನೆ. ಹಾಗಾಗಿ ಆ ಪ್ರಪಂಚದಲ್ಲಿ ಎಲ್ಲವೂ ಯಥಾರ್ಥವಾಗಿರ್ತದೆ. ಹಾಗಾಗಿ ಮನುಷ್ಯ ಇನ್ನೂ ರೂಪ ಹೊಂದುವ ಮೊದಲು ಕೇವಲ ಒಂದು ತೇಜೋ ರೂಪದಲ್ಲಿ ವ್ಯವಹರಿಸ್ತಾ ಇದ್ದ. ಮೊದಲು ಅಂತಂದ್ರೆ ಅಂದ್ರೆ ಒಂದು ಬೆಳಕಿನ ಪುಂಜದ ಹಾಗೆ ಇದ್ದ. ಅದೇ ಅದರ ಒಂದು ಸಂಕೇತವೇ ಸೂರ್ಯ. ಅಂದ್ರೆ ಅವನು ಅಮೃತಮಯವಾದಂತಹ ಸಜೀವ ಮೂರ್ತಿ ಅಂತ ಯಾರು ಸೂರ್ಯ. ಇದು ಪ್ಲೋಟೋ ಹೇಳುವಂತಹ ಮಾತು. ಹಾಗಾಗಿ ಜೀವನ ಯಾತ್ರೆಯ ಉದ್ದೇಶ ಇದೇ ದಿವ್ಯತ್ವವನ್ನು ಹೊಂದುವುದು. ಅಂದ್ರೆ ನಾವು ಆ ಪರಮ ಮೂಲ ಚೈತನ್ಯ ಏನಿದೆ, ಅದರಿಂದ ಏನೋ ಬಂದಿದ್ದೇವಲ್ಲ, ಆ ಪರಮ ಮೂಲ ಚೈತನ್ಯವನ್ನೇ ನಾವು ಹೋಗಿ ಸೇರಬೇಕಾಗಿದೆ. ಅದೇ ಜೀವನದ ನಿಜವಾದ ಉದ್ದೇಶ. ಹಾಗಾಗಿ ಜ್ಞಾನದಿಂದ ಸರಿದೂಗುತ್ತಾ ಪವಿತ್ರವಾಗ್ತದೆ. ಹಾಗಾಗಿ ಆತ್ಮ ಎಲ್ಲಕ್ಕಿಂತಲೂ ಸನಾತನವಾದದ್ದು. ಅಂದ್ರೆ ಆತ್ಮಕ್ಕೆ ಯಾವತ್ತೋ ಒಂದಿನ ಹುಟ್ಟಿದ್ದಲ್ಲ ಆತ್ಮ. ಅದು ಅನಂತ ಕಾಲದಿಂದಲೂ ಇದೆ. ಅಂದ್ರೆ ಪರಮಾತ್ಮನಿಗೆ ಹೇಗೆ ಅನಂತ ಕಾಲದಿಂದ ಇದ್ದಾನೋ ಈ ಬ್ರಹ್ಮಾಂಡ ಅನ್ನೋದು, ಹಾಗೆ ಅನಂತ ಕಾಲದಿಂದಲೂ ಈ ಆತ್ಮ ಅನ್ನೋದು ಇದ್ದೇ ಇದೆ. ಹಾಗಾಗಿ ಆ ಆತ್ಮ ಶರೀರಕ್ಕಿಂತಲೂ ಮೊದಲೇ ಆ ಏನು ಉದ್ಭವವಾದದ್ದು. ಹಾಗಾಗಿ ಆ ಶರೀರ ಅನ್ನೋದು ಒಂದು ಉಪಾಂಗ ಅಷ್ಟೇ, ಅನುಷಂಗಿಕ ಕೂಡ. ಅಂದ್ರೆ ಆತ್ಮಕ್ಕೆ ಅನುಯಾಯಿ ಆಗಿರ್ತದೆಯೇ ಹೊರತು ಅದಕ್ಕೆ ಬೇರೆ ಬೇರೆ ಕೆಲಸ ಅನ್ನೋದಿಲ್ಲ. ಅಂದ್ರೆ ಆತ್ಮಕ್ಕೆ ಏನು ಬೇಕೋ ಅದನ್ನು ಮಾಡುವುದು ದೇಹದ ಉದ್ದೇಶವಾಗಿರ್ತದೆ ಹೊರತು ದೇಹಕ್ಕೆ ಇನ್ನೇನೋ ಬೇಕು ಅನ್ನುವುದು ಆ ದೇಹದ ಉದ್ದೇಶ ಆಗಿರೋಲ್ಲ. ಹಾಗಾಗಿ ಮನುಷ್ಯ ಪರಿಪೂರ್ಣನಾಗಿ ದಿವ್ಯ ಜ್ಞಾನ ಪರಿಧಿಯಲ್ಲಿ ಪ್ರಯಾಣ ಮಾಡಬಲ್ಲ. ಹಾಗಾಗಿ ತನ್ನ ಜೀವನದ ಮುಖ್ಯವಾದ ಉದ್ದೇಶ ದೇಹ ಏನಿದೆ ಅದರ ಕಡೆಗೆ ನಡೆಯುವುದು ಪ್ರಯತ್ನ ಮಾಡಬೇಕು. ಆಗ ತನ್ನ ಆ ವಿಶ್ವಮೂಲ ಚೈತನ್ಯ ಏನಿದೆ ಆ ಚೈತನ್ಯವನ್ನ ಹೋಗಿ ತಾನು ಸೇರ್ತಾನೆ ಅಂತ ಹೇಳಿ ಪ್ಲೋಟೋ ಅವರು ತಮ್ಮ ಪುಸ್ತಕಗಳಲ್ಲಿ
ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಎರಡನೇದಾಗಿ ಚುವಾಂಗ್ಚು ಅನ್ನುವಂತಹ ಒಬ್ಬ ಚೈನಾ ದೇಶದ ಅತ್ಯುತ್ತಮ ಮಹಾಜ್ಞಾನಿ ತತ್ವಜ್ಞಾನಿ ಋಷಿ. ಅವರು ಈ ಆ ಚುವಾಂಗ್ಚು ಅವರು ಹೇಳಿದ ಕೆಲವು ಸೂಕ್ತಿಗಳು ಏನು ಅಂತಂದ್ರೆ, ಅಂದ್ರೆ ಜೀವನ ಜೀವ ಅನ್ನೋದಿದೆ ಅಂತ, ಒಬ್ಬ ಮನುಷ್ಯನಿಗೆ ಜೀವ ಇದೆ ಅಂತ ಅನ್ನೋದು ಎಷ್ಟು ಸತ್ಯವೋ, ಅವನಿಗೆ ಸಾವು ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದೇ ರೀತಿ ಸಾವು ಇದೆ ಅನ್ನೋದು ಎಷ್ಟು ಸತ್ಯವೋ, ಮತ್ತೆ ಪುನಃ ಅವನು ಹುಟ್ಟಿ ಬರ್ತಾನೆ ಅಂದ್ರೆ ಅವನಿಗೆ ಹುಟ್ಟು ಅನ್ನೋದು ಕೂಡ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅಂದ್ರೆ ಎಲ್ಲಿಯವರೆಗೆ ಅವನು ಈ ಜನನ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನಲ್ಲಿ ಈ ಹುಟ್ಟು ಸಾವು ಅನ್ನುವುದು ನಿರಂತರವಾಗಿ ನಡೀತಾನೆ ಇರ್ತದೆ. ಹಾಗಾಗಿ ಆ ಕುಶಲ ಬುದ್ಧಿ ಉಳ್ಳವರು ಯಾರಲ್ಲಿ ಜ್ಞಾನ ಇರ್ತದೆ ಅವರು ಇದೆಲ್ಲವರು ಒಂದೇ ಅಂತ ಹೇಳಿ ತಿಳಿದುಕೊಳ್ತಾರೆ. ಆ ಜೊತೆಗೆ ಉತ್ತಮನಾದ ಪುರುಷರು ಯಾವಾಗಲೂ ಆಧ್ಯಾತ್ಮಿಕ ವಿಜ್ಞಾನಿಯೇ. ಆತನಿಗೆ ಹುಟ್ಟು ಸಾವು ಅನ್ನುವುದು ಯಾವತ್ತೂ ಅಂಟೋದಿಲ್ಲ. ತಾನು ಈಗ ಹುಟ್ಟಿದಾನೆ ಅಂತಂದ್ರೆ ಇದ್ದಷ್ಟು ದಿವಸ ತಾನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವ ಕಡೆಗೆ ಗಮನ ಕೊಡ್ತಾ ಹೋಗ್ತಾನೆ. ನಿನ್ನೆ ಒಬ್ರು ಮಾಸ್ಟರ್ ಸಿಕ್ಕಿದ್ರು. ಹ್ಮ್ ಬಹಳ ಒಳ್ಳೆ ಸಂದೇಶ ಸಿಕ್ತು. ಅಂದ್ರೆ ಆ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿ, ಅವ್ರಿಗೆ ಗೊತ್ತಿಲ್ಲ ನನಗೆ. ಆ ಹೀಗೆ ಅವರು ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ಕ್ಲಾಸ್ ಅಟೆಂಡ್ ಮಾಡ್ತಾರಂತೆ. ದಾವಣಗೆರೆಯವರು ಒಬ್ಬ ಮಾಸ್ಟರು. ಆ, ನಾನು ರೈಲ್ವೆ ಸ್ಟೇಷನ್ ಇದ್ದೀನಿ. ಓ ಸರ್ ನಮಸ್ತೆ ಗುರುಗಳೇ, ಬನ್ನಿ ಬನ್ನಿ. ಇವ್ರು ಯಾರಪ್ಪ ಕರೀತಾ ಇದ್ದಾರೆ. ಎಲ್ಲೆಲ್ಲಿ ನನಗೆ ಗೊತ್ತಿಲ್ಲ, ಎಲ್ಲೆಲ್ಲೋ ರೈಲ್ವೆ ಸ್ಟೇಷನ್ ಅಲ್ಲೂ ಸಿಗ್ತಾರೆ, ಎಲ್ಲೆಲ್ಲೋ ಸಿಗ್ತಾರೆ. ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ, ಬಹಳ ಚೆನ್ನಾಗಿದೆ, ಮಾಡ್ತಾ ಇರ್ತೀವಿ ಗುರುಗಳೇ, ಹಾಗೆ ಹೀಗೆ ಹೇಳ್ತಾರೆ. ಹಾಗೆ ಕೊನೆಗೆ ಅವರು ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡುವಾಗ ಬಹಳ ಒಳ್ಳೆ ಮಾತು ಹೇಳಿದರು. ಏನು ಅಂತಂದ್ರೆ, ಅವರಿಗೆ ಒಂದು ಅಭ್ಯಾಸ ಇದೆ ಅಂತ. ಏನಂತಂದ್ರೆ ಪಾಂಪ್ಲೆಂಟ್ ಹಂಚೋದು. ಎಲ್ಲಾ ಕಡೆ ಅಟ್ಲೀಸ್ಟ್ ಅವ್ರದ್ದೊಂದು ಗುಣ ಏನು ಅಂದ್ರೆ ದಿನಕ್ಕೊಂದು 5-10 ಆದ್ರೂ ಹಂಚ್ಬೇಕಪ್ಪ ಯಾರಿಗಾದ್ರೂ. ಯಾಕೆ ಆ ಮನೋಭಾವ ಅಂತಂದ್ರೆ, ಹಂಚಲಿಲ್ಲ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಅನಿಸ್ತದಂತೆ, ಇವತ್ತು ನಾನು ಯಾರಿಗಾಗಿ ಬದುಕಿದೆ, ಬರೀ ನನ್ನ ಸ್ವಾರ್ಥಕ್ಕಾಗಿ ಬದುಕಿದ್ನಲ್ಲ. ಆ ಜಗತ್ತಿಗಾಗಿ ಅಂತ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಏನಾದ್ರೂ ಮಾಡಿದ್ನ ಇವತ್ತು ಅಂತ ಅವರಲ್ಲಿ ಕೊರಗು ಶುರುವಾಗ್ಬಿಡ್ತದಂತೆ. ಒಂದು 5-10 ಪಾಂಪ್ಲೆಟ್ ಕೊಟ್ಟು ಬಂದ್ರೆ ಬಿಡೋದ್ಲ ಹೋಗ್ಲಿ. ಅದಿಷ್ಟು ಸಮಯ ಆದ್ರೂ ನಾನು ಬೇರೆಯವರಿಗೋಸ್ಕರ ಅಂತ ಬದುಕಿದ್ನಲ್ವಾ. ಉಳಿದುದೆಲ್ಲ ಬೆಳಗ್ಗೆ ಎದ್ದು ಕೆಲಸ ಮಾಡೋದು, ತನ್ನ ಕೆಲಸ ಕಾರ್ಯ ಮಾಡ್ಕೊಳ್ಳೋದು. ಇವನ್ ತನ್ನಷ್ಟು ತನ್ನಗೆ ತಾನು ಧ್ಯಾನ ಮಾಡೋದು ಕೂಡ ಅದು ಸ್ವಾರ್ಥನೇ ಅಲ್ವಾ. ಹಾಗಾಗಿ ಬೇರೆಯವರಿಗೆ ಅಂತ ಏನ್ ಮಾಡಿದೆ ನಾನು ಅಂತ ಹೇಳಿ ನನ್ನಲ್ಲಿ ಅದು ದಿನನಿತ್ಯ ಕಾಡ್ತಾ ಇರ್ತದೆ. ಹಂಗಾಗಿ ಸಮಾಧಾನನೇ ಇರಲ್ಲ. ಹಂಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ, ವಾಕಿಂಗ್ ಹೋಗುವಾಗಾದ್ರೂ ಒಂದು 5-10 ಪಾಂಪ್ಲೆಟ್ ಇಟ್ಕೊಂಡು ಹೋಗ್ತೀನಿ. ಇಲ್ಲ ಬೆಳಿಗ್ಗೆ ಹೊಲಕ್ಕೆ ಹೋಗುವಾಗ, ಇಲ್ಲ ಅವರು ಏನೋ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ಗೆ ಹೋಗುವಾಗ, ಎಲ್ಲೋ ಒಟ್ಟಿನಲ್ಲಿ ಅವರಲ್ಲಿ ಇರ್ತದೆ. ಒಂದು 10 ಜನರಿಗಾದ್ರೂ ನಾನು ಪಾಂಪ್ಲೆಟ್ ಕೊಡಬೇಕು ದಿನನಿತ್ಯ. ಅಂದ್ರೆ ಅದು ಒಂದು ನೋಡಿ, ಒಂದು ಒಳ್ಳೆ ಅಭ್ಯಾಸ. ಅಂದ್ರೆ ಅದರಲ್ಲಿ ಅವರ ಸಂದೇಶ ಏನು ಅಂತಂದ್ರೆ, ನಾವು ಅದರಲ್ಲಿ ತಿಳ್ಕೊಳ್ಬೇಕಾದದ್ದು, ಈ ದಿನದ 24 ಗಂಟೆಯಲ್ಲಿ ಬರೀ ಆ ನಮ್ಮ ಸ್ವಾರ್ಥಕ್ಕಾಗಿ ಕೂಡ ನಾವು ಬದುಕ್ತಾ ಇದ್ದೇವೆ ಹೊರತು, ಅದರಲ್ಲಿ ಒಂದು 5-10 ನಿಮಿಷನಾದ್ರೂ ಅಥವಾ ಒಂದು ತಾಸು ಆ, ನಾವು ಬೇರೆಯವರಿಗೆ, ಪರರಿಗೆ ಅಥವಾ ಲೋಕ ಕಲ್ಯಾಣಕ್ಕಾಗಿ ಅಂತ ಏನಾದ್ರೂ ನಾವು ಸಮಯ ಕಳೀತಾ ಇದ್ದೀವ? ಆ ಇಲ್ಲ ಅಂತಂದ್ರೆ ಮತ್ತೆ ಇನ್ನೇನು ನಾವು ಗ್ರಾಟಿಟ್ಯೂಡ್ ಏನ್ ಕೊಟ್ಟಿವಿ? ಇಷ್ಟೆಲ್ಲ ಕೊಡ್ತಾ ಇದೆ ಪ್ರಕೃತಿ ನಮಗೆ, ನಾವು ತಿರುಗಿಸಿ ಏನ್ ಕೊಟ್ಟಿವಿ? 24 ಗಂಟೆಯಲ್ಲಿ ಸ್ವಲ್ಪ ಸಮಯನಾದ್ರೂ ನಾವು ಬೇರೆಯವರಿಗೆ ಅಂತ ಮೀಸಲಿಡಬೇಕಲ್ಲ. ಆ, ಒಳ್ಳೆ ವಿಚಾರ ಅದು. ಹೌದು ಹೌದು ಗುರುಗಳೇ, ಅಂದ್ರೆ ನಾವು ಹಿಂಗೆ. ಆಮೇಲೆ ಹಾಗೆ ಉತ್ತಮನಾದ ಪುರುಷ ಯಾವಾಗಲೂ ಆಧ್ಯಾತ್ಮಿಕ ವಿಜ್ಞಾನಿಯೇ ಆಗಿರ್ತಾನೆ. ಅವನು ಅಂದ್ರೆ ತಾನು ತಿಳ್ಕೊಳ್ಳುವುದನ್ನು ಕಲಿತಾ ಹೋಗ್ತಾನೆ. ಆತನಿಗೆ ಹುಟ್ಟು ಸಾವುಗಳು ಅಂಟುವುದಿಲ್ಲ. ಅಂತಹ ಅಂತಹವನನ್ನ ಪ್ರಾಪಂಚಿಕ ಲಾಭ ನಷ್ಟಗಳು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜನನ ಮರಣ ಚಕ್ರವನ್ನು ಕುರಿತು, ಕಾಲವನ್ನು ಕುರಿತು, ಶುಭ ಶುಭಾಶುಭಗಳ ಕುರಿತು ಆ ಅವನು ಅನಂತತ್ವವನ್ನು ಯಾವತ್ತೂ ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ. ತಾನು ರಿಸರ್ಚ್ ಮಾಡ್ತಾ ಹೋಗ್ತಾ ಇರ್ತಾನೆ. ನಿಜವಾದ ಜ್ಞಾನ ಹೊಂದಬೇಕಾದ್ರೆ ಮನುಷ್ಯ ಮೊದಲು ತ್ರಿಕರಣ ಶುದ್ಧಿಯಾಗಿ ಹೊಂದಿರಬೇಕು. ಜ್ಞಾನಿಗಳು ತಮ್ಮ ಶರೀರಗಳು ಬೇರೆ ತಾವು ಬೇರೆ ಅಂತ ಯಾವತ್ತೂ ತಿಳ್ಕೊಂಡಿರೋದಿಲ್ಲ. ತಾನು ಇಡೀ ಆ ಏನು ಏನು ಶರೀರ ಬೇರೆ ಅಂದ್ರೆ ಆ ಏನಂತಂತಂದ್ರೆ, ನಾನು ಮಾಡೋದು ಬೇರೆ ಆಗಿದೆ ಅಂತ ಈ ತರ ಯಾವತ್ತೂ ಚಿಂತನೆ ಮಾಡೋಲ್ಲ ಅವನು. ಎಲ್ಲವೂ ತಾನು ಏನು ಏನು ಪ್ರತಿಯೊಂದನ್ನು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಫೀಲ್ ಮಾಡ್ತಾ ಹೋಗ್ತಾನೆ. ಜ್ಞಾನಿಗೆ ಶರೀರ ನಾಶ ಇದೆಯೇ ಹೊರತು ಆತ್ಮದ ನಾಶ ಇಲ್ಲ. ಸ್ಥಳದ ಬದಲಾವಣೆಯೇ ಹೊರತು ನಿಜವಾದ ನಾಶ ಅಲ್ಲ. ಅವನು ಸತ್ತ ಅಂತಾದ್ರೆ ನಿಜವಾಗ್ಲೂ ಅವನು ನಾಶ ಆಗ್ಲಿಲ್ಲ, ಅವನ ದೇಹ ನಾಶ ಆಯ್ತು. ಹಾಗಾಗಿ ಚುವಾಂಟು ಅವರು ಮಹಾ ಜ್ಞಾನಿಗಳು. ಅಂತಹ ಅವರ ಪುಸ್ತಕಗಳನ್ನ ಆಧ್ಯಾತ್ಮಿಕದಲ್ಲಿ ಯಾರು ಉತ್ತಮ ಸ್ಥಿತಿಯನ್ನು ಹೊಂದಬೇಕು ಅಂತಿದ್ದಾರೆ ಅವರು ಓದಲೇಬೇಕಾದಂತಹ ಪುಸ್ತಕಗಳು. ಇನ್ನು ಇನ್ನೊಬ್ಬ ತತ್ವಜ್ಞಾನಿ
ವಾಟ್ ಹ್ಯಾಪನ್? ಓಕೆ. ಅನ್ನಮಯ್ಯ ಅಂತ ಹೇಳಿ ಇವರು ಆ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಕೆಲವು ವಿಷಯಗಳನ್ನ ಹೇಳ್ತಾರೆ. ಅದರಲ್ಲಿ ಕೆಲವು ಹೇಳೋದೇನಪ್ಪಾ ಅಂತಂದ್ರೆ, ಉಸಿರು ಉಸಿರಿನಲ್ಲಿ ಗಣಿ ಇದೆ. ಆ ಉಸಿರಿನಲ್ಲಿ ಗಣಿ ಇದೆ. ಯೋಗೀಂದ್ರರಿಗೆ ಅಂದ್ರೆ ಯೋಗಿಗಳಿಗೆ ಉಸಿರಿನಲ್ಲಿಯೇ ದೇವರು ಕಾಣ್ತಾನೆ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ದೇವರಿದ್ದಾರೆ. ಕೆಲವರಿಗೆ ವಿಗ್ರಹದಲ್ಲಿ ದೇವರಿದ್ದಾನೆ, ಕೆಲವರಿಗೆ ಅವರವರ ನಂಬಿಕೆಗೆ ಅನುಸಾರವಾಗಿ ಅವರು ದೇವರನ್ನ ಕಾಣ್ತಾರೆ. ಆದರೆ ಯೋಗಿಗಳು ತಮ್ಮ ಉಸಿರಿನಲ್ಲಿ ದೇವರನ್ನ ಕಾಣ್ತಾರೆ. ಆ ಚಿತ್ತವನ್ನು ಅಂತರ್ಮುಖ ಮಾಡಿ ಕಲಿಯುವ ಆತನು ಯೋಗಿ ಎಂದು ಆ ಯೋಗಿ ಅಂತ ಕರೆಸಿಕೊಳ್ತಾನೆ. ಆ, ಆಮೇಲೆ ಸತ್ ಎನ್ನುವ ಸುವಿಚಾರವನ್ನ ಉತ್ತಮನಾದ ವಿವೇಕಿ ಊಹಿಸ್ತಾ ಹೋಗ್ತಾನೆ ಅಂತ ಹೇಳಿ. ಹಾಗಾಗಿ ಜೀವಾತ್ಮ ಪರಮಾತ್ಮ ಆ ಅದರ ಬಗ್ಗೆ ಅವನು ಚಿಂತನೆ ಮಾಡ್ತಾ ಹೋಗ್ತಾನೆ. ನೋಡುವ ನೋಟ ಅಂತಂದ್ರೆ ಒಳಗೆ ದಿವ್ಯ ದೃಷ್ಟಿಯನ್ನು ನೋಡ್ತಾ ತಾನು ಒಳ್ಳೆಯ ಆ ಬ್ರಹ್ಮಜ್ಞಾನವನ್ನ ಹೊಂದುವವನಾಗಿ ಆ ಪರಮಾತ್ಮನ ಪ್ರತ್ಯಕ್ಷ ಪರಮಾತ್ಮನ ಆ ನೋಡುವ ಪ್ರಯತ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ಒಬ್ಬ ದೊಡ್ಡ ದೊಡ್ಡ ಯೋಗಿ. ಏನು ಆ ಏನು ನಾನು ಎನ್ನುವ ಭಾವನೆ, ಜೀವಾತ್ಮ ಅಂದ್ರೆ ಪ್ರಕೃತಿಯೆಲ್ಲ ಪರಮಾತ್ಮ ಆಗಿರ್ತಾರೆ. ಆ, ಯಾರು ಈ ಅನಂತ ಕೋಟಿ ಬ್ರಹ್ಮಾಂಡನಾದಂತಹ ಆ ಪ್ರತ್ಯಕ್ಷವಾದ ಬ್ರಹ್ಮಾಂಡದ ಈ ಸೃಷ್ಟಿಯನ್ನ ಯಾರು ತನ್ನ ದಿವ್ಯ ದೃಷ್ಟಿಯಲ್ಲಿ ನೋಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೋ ಅವನನ್ನೇ ನಾವು ದೈವ ಅಥವಾ ಪರಮಾತ್ಮ ಅಂತ ಕರಿತೇವೆ. ಆ ಪರಮಾತ್ಮನನ್ನ ಹೊಂದುವ ತಿಳಿಯುವ ಪ್ರಯತ್ನ ಮಾಡುವವನೇ ಯೋಗಿ. ಆ ಯೋಗಿಯಾದವನು ಎಲ್ಲಿ ತನ್ನ ಹುಡುಕುವ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಉಸಿರಿನಲ್ಲಿ. ಅಂದ್ರೆ ಅದೇ ಆನಾಪಾನಸತಿ ಧ್ಯಾನ ಅಂತ ಹೇಳಿ ಅನ್ನಮಯ್ಯ ಅನ್ನುವರು ಒಬ್ಬ ಮಹಾಜ್ಞಾನಿ ಅವರು ತಿಳಿಸಿಕೊಳ್ತಾರೆ. ಹಾಗೆ ಗೌತಮ ಬುದ್ಧರು ಅವರ ಬಗ್ಗೆ ಕೆಲವು ವಿಚಾರಗಳು ಅಂತಂದ್ರೆ, ಬುದ್ಧರು ಹೇಳಿದ್ದು ಧಮ್ಮ ಪದದಲ್ಲಿ ಬುದ್ಧ ಈ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ನಿರಯಂ ಪಾಪ ಕಮ್ಮಿನೋ ಸಗ್ಗಂ ಸುಗತಿಯೋ ಯಂತಿ ಪರಿನಿದ್ದಂತಿ ಅನಾಸವ ಅಂತೇಳಿ. ಅಂದ್ರೆ ಪಾಪದ ಕೆಲಸವನ್ನ ಮಾಡುವವರು ನರಕವನ್ನ, ಪುಣ್ಯಾತ್ಮರು ಸ್ವರ್ಗವನ್ನು ಹೊಂದುತ್ತಾರೆ. ಆದರೆ ಮನಸ್ಸಿನಲ್ಲಿಯೂ ಕೂಡ ಮಾಲಿನ್ಯವನ್ನ ಹೊಂದದ ಪರಿಶುದ್ಧವಾದ ಆನಂದ ಸ್ಥಿತಿಯಲ್ಲಿದ್ದವನು ಪರಿನಿರ್ವಾಣವನ್ನು ಹೊಂದುತ್ತಾರೆ. ಅದೇ ರೀತಿ ಆ ನಿನಗಿಂತಲೂ ನನಗಿಂತಲೂ ಮೊದಲು ಎಷ್ಟೋ ಜನ ಬುದ್ಧರು ಬಂದು ಹೋಗಿದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ಬುದ್ಧರು ಸೃಷ್ಟಿಯಾಗ್ತಾ ಇದ್ದಾರೆ. ಮುಂದೂ ಕೂಡ ಎಷ್ಟೋ ಜನ ಬುದ್ಧರು ಬರ್ತಾರೆ. ಹಾಗಾಗಿ ನೀನು ಕೂಡ ಬುದ್ಧನಾಗು ಅಂತ ಹೇಳಿ ಆ ಬುದ್ಧರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲರೂ ಬುದ್ಧರಾಗಿರಿ, ಬುದ್ಧರಾಗುವ ಪ್ರಯತ್ನ ಮಾಡಿ ಅಂತ ಹೇಳಿ ಬುದ್ಧರ ಸಂದೇಶ. ಹಾಗಾಗಿ ಬುದ್ಧರು ಹೇಳಿದಂತಹ 4 ಸತ್ಯಗಳು. ಆ ಯಾಕೆಂದ್ರೆ ಅವರು ಒಂದು 4 ಈ ಜಗತ್ತಿನನ್ನ ಎಲ್ಲಾ ರೀತಿಯಿಂದಲೂ ತಾವು ಸಂಶೋಧನೆ ಮಾಡಿ 4 ಸತ್ಯಗಳನ್ನು ಕಂಡುಕೊಂಡ್ರು. ಆ ಅದರಲ್ಲಿ ಆ ದುಃಖ, ನಾವೆಲ್ಲ ಕಡೆ ಹೇಳ್ತೀವಿ ಏ ಬುದ್ಧ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತ ಹೇಳಿ. ಹಾಗೆ ದುಃಖವು ಎಲ್ಲೆಡೆಯೂ ಇದೆ. ಎಲ್ಲಾ ಕಡೆ ದುಃಖ ಇದೆ. ದುಃಖ ಇಲ್ಲದಿರುವ ಜಾಗನೇ ಇಲ್ಲ. ನೀವು ಎಲ್ಲೇ ಹೋಗಿ ಬಹಳ ಸಂತೋಷ ಇರುವ ಜಾಗದಲ್ಲೂ ಕೂಡ ಆ ಓ, ದುಃಖ ಅನ್ನೋದು ಇದ್ದೇ ಇದೆ. ದುಃಖ ಅನ್ನುವ ಇಲ್ಲದಿರುವ ಜಾಗವೇ ಇಲ್ಲ. ಹಾಗಾಗಿ ದುಃಖ ಅನ್ನುವುದು ಎಲ್ಲವೂ ಎಲ್ಲಾ ಕಡೆ ಇದೆ. ಈ ದುಃಖಕ್ಕೆ ಮೂಲ ಕಾರಣವೇ ಆಸೆ. ಆಸೆಯಿಂದ ಉಂಟಾಗುವ ಆಸೆಯಿಂದಲೇ ಈ ದುಃಖ ಅನ್ನೋದು ಸೃಷ್ಟಿಯಾಗ್ತದೆ. ಆ ಕೊನೆಗೆ ಆ ಆಸೆ ಏನಿದೆ, ಆ ಆಸೆಗೆ ಕಾರಣ ಏನು ಅಂತಂದ್ರೆ ಅವಿದ್ಯೆ, ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ಇಲ್ಲ ಸಲ್ಲದ ಆಸೆಗಳು ಹುಟ್ಟುತ್ತವೆ. ಅಂದ್ರೆ ಆಸೆಯಲ್ಲಿ ಒಳ್ಳೆ ಆಸೆ ಅಂತ ಹೇಳಿ ಧ್ಯಾನ ಮಾಡಬೇಕು, ಧ್ಯಾನ ಸಾಧನೆ ಮಾಡಬೇಕು, ಇದು ಕೂಡ ಒಂದು ಆಸೆ. ಅಂದ್ರೆ ಇದರಿಂದ ಹಾಳಾಗ್ತಾರೆ ಅಂತಲ್ಲ. ಆದ್ರೆ ಆ ಬೇರೆ ಬೇರೆ, ಇವತ್ತು ನಾನು ಗೋಬಿ ಮಂಚೂರಿ ತಿನ್ಬೇಕು ಅದು ಬೆಳ್ಳುಳ್ಳಿ ಏನಾದ್ರೂ ಹಾಕಿರ್ಲಿ, ಏನಾದ್ರೂ ಹಾಕಿರ್ಲಿ, ಅಂದ್ರೆ ಈ ತರ ಇದೆ ಅನಾವಶ್ಯಕ ಅಥವಾ ಅಂದ್ರೆ ನಮ್ಮ ಸಾಧನೆಗೆ ಪೂರಕವಲ್ಲದ ಅಜ್ಞಾನದಿಂದ ಹುಟ್ಟುವಂತಹ ಆಸೆಗಳಿಂದ ಅದು ದುಃಖಕ್ಕೆ ಕಾರಣ ಆಗ್ತದೆ. ಹಾಗಾದ್ರೆ ಈ ಅಜ್ಞಾನ ಪರಿಹಾರಕ್ಕೆ ಏನು ದಾರಿ ಅಂತಂದ್ರೆ ಅಷ್ಟಾಂಗ ಮಾರ್ಗವೇ ಈ ಅದೇನಂತೀವಿ ಅಜ್ಞಾನ ಪರಿಹಾರಕ್ಕೆ, ಅಜ್ಞಾನ ನಾಶಕ್ಕೆ ಆ ಕಾರಣ ಆಗ್ತದೆ. ಹಾಗಾಗಿ ಅಷ್ಟಾಂಗ ಮಾರ್ಗ. ಏನು ಅಷ್ಟಾಂಗ ಮಾರ್ಗ ಅಂತಂದ್ರೆ, ಅಷ್ಟಾಂಗ ಮಾರ್ಗವನ್ನ ಆ, ಅವಲಂಬಿಸಿರುವುದೇ ಆ, ಒಬ್ಬ ಯೋಗಿಯ ಮೂಲ ಲಕ್ಷಣ. ಯಾವಾಗ ಅಷ್ಟಾಂಗ ಮಾರ್ಗದಲ್ಲಿ ತಾನು ಮನಸ್ಸಿಟ್ಟವನಾಗ್ತಾನೆ ಅವನು ಆಸೆ ಎಂದರೆ ಶ್ರುತಿಯನ್ನು ಕೂಡ ಮೀರಿದ ರಾಗ, ಆಸೆ ಎಂದರೆ ಲಯಕ್ಕೆ ಮೀರಿದ ತಾಳ, ಆಸೆ ಎಂದರೆ ಮಿತಿ ಮೀರಿದ ಅಳತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ. ಅಂತಂದ್ರೆ ಈ ಸಂಗೀತದಲ್ಲಿ ಬರುವಂಥದ್ದು ಅಂದ್ರೆ ಆ ಶ್ರುತಿ ಅಂತ ಹೇಳ್ತೀವಲ್ಲ, ಶ್ರುತಿ ಮೀರಿದ ರಾಗ, ಲಯಕ್ಕೆ ಮೀರಿದ ತಾಳ. ಹಾಗೆ ಅಂದ್ರೆ ಅವೆಲ್ಲವೂ ಒಂದಕ್ಕೊಂದು ಸರಿಯಾಗಿದ್ರೆ ಮಾತ್ರ ಸರಿ ಹೋಗ್ತದೆ. ಇಲ್ಲ ಅಂತಂದ್ರೆ ಅದು ಯಾವುದಕ್ಕೂ ಮೀನಿಂಗೇ ಇರೋಲ್ಲ. ಹಾಗೆ ಆಸೆಯೇ ದುಃಖಕ್ಕೆ ಪ್ರತ್ಯಕ್ಷ ಕಾರಣ. ಆಸೆಯ
ದುಃಖ ರಾಹಿತ್ಯ ಉಂಟಾಗ್ತದೆ. ಹಾಗಾಗಿ ಆಸೆಯಿಂದಾಗಿ, ಹಾಗಾಗಿ ಆಸೆಯನ್ನು ತ್ಯಾಗ ಮಾಡೋದ್ರಿಂದ ದುಃಖ ರಾಹಿತ್ಯ ನಿರ್ಮಾಣವಾಗ್ತದೆ. ಹಾಗಾಗಿ ನಿರ್ವಾಣ ಅಂತಂದ್ರೆ ಮುಕ್ತಿ ಎಂದರು, ಆ, ಅಥವಾ ಆ ಶ್ರೇಯಸ್ಸು ಎಂದರು, ಅಥವಾ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋದ್ರು. ಆದ್ರೆ ಬುದ್ಧ ಹೇಳ್ತಾ ಇದ್ದಾನೆ ನಿರ್ವಾಣ ಅಂತಂದ್ರೆ ಏನು ಅಂತಂದ್ರೆ, ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ದುಃಖ ರಾಹಿತ್ಯ ಸ್ಥಿತಿ. ಅಂದ್ರೆ ಅವನಿಗೆ ದುಃಖವೇ ಇರೋಲ್ಲ, ಯಾವಾಗ್ಲೂ ಪರಮಾನಂದ ಸ್ಥಿತಿಯಲ್ಲಿ ಇರ್ತಾನೆ. ಅವನು ಒಬ್ಬ ಮೋಕ್ಷಜೀವಿ ಅಥವಾ ನಿರ್ವಾಣವನ್ನು ಹೊಂದಿದವನು ಅಂತ ಹೇಳಿ. ಹಾಗಾದ್ರೆ ಅಷ್ಟಾಂಗ ಮಾರ್ಗಗಳು, ಬುದ್ಧನು ಹೇಳಿದಂತಹ ಅಷ್ಟಾಂಗ ಮಾರ್ಗಗಳು ಯಾವುದು ಅಂತಂದ್ರೆ, ಬುದ್ಧ, ಯಾಕೆಂದ್ರೆ ಒಬ್ಬ ಯೋಗಿಗಳು ಆಚರಿಸಲೇಬೇಕಾದಂತಹ ಅಷ್ಟಾಂಗ ಮಾರ್ಗಗಳು ಸಮ್ಮಾ ಸಮ್ಮಾದಿಟ್ಟಿ ಅಂತಂದ್ರೆ ಸರಿಯಾದ ದೃಷ್ಟಿಕೋನ, ಸಮ್ಮಾ ಸಂಕಲ್ಪವು ಅಂತಂದ್ರೆ ಸರಿಯಾದ ಸಂಕಲ್ಪಗಳು, ಸಮ್ಮಾ ವಾಚ ಸರಿಯಾದ ವಾಕು ಅಂದ್ರೆ ಒಳ್ಳೆಯ ಮಾತುಗಳು, ಸರಿಯಾದ ಮಾತುಗಾರಿಕೆ, ಸಮ್ಮಾ ಕರ್ಮ ಸರಿಯಾದ ಕರ್ಮ, ಒಳ್ಳೆಯ ಕರ್ಮಗಳು, ಸಮ್ಮಾ ಜೀವೋ ಸರಿಯಾದ ಜೀವನೋಪಾಯ, ಬದುಕುವ ಶೈಲಿ, ಜೀವನ ಶೈಲಿ, ಸಮ್ಮಾ ವಾಯಾವೋ ಅಂತಂದ್ರೆ ಸರಿಯಾದ ಶ್ರದ್ಧೆ. ಹ? ಇವು ಎಲ್ಲ ಯಾವ ಭಾಷೆ ಅಂತಂದ್ರೆ ಇವೆಲ್ಲ ಪ್ರಾಕೃತ ಪಾಳಿ ಭಾಷೆಯಲ್ಲಿ ಅವರು ರಚನೆ ಮಾಡಿದವು. ಹಾಗಾಗಿ ಇವು ಆ, ಬೇರೆ ಬೇರೆ ರೀತಿ ಕಾಣುತ್ತೆ. ಅಂದ್ರೆ ಪದದ ಅರ್ಥ ಬೇರೆ ಇರ್ತದೆ. ಸಮ್ಮ ಸತಿ ಅಂದ್ರೆ ಸರಿಯಾದ ಏಕಾಗ್ರತೆ, ಸಮ್ಮ ಸಮಾಧಿ ಸರಿಯಾದ ಧ್ಯಾನ. ಹೀಗೆ ಅಂದ್ರೆ ಸರಿಯಾದ ದೃಷ್ಟಿಕೋನ, ನಾವು ನೋಡುವ ದೃಷ್ಟಿ ಒಳ್ಳೇದಿರ್ಬೇಕು. ಎದುರುಗಡೆ ಕಾಣ್ತಾ ಇರುವ ಘಟನೆ ಹೇಗಾದ್ರೂ ಇರ್ಲಿ, ವ್ಯಕ್ತಿ ಹೇಗಾದ್ರೂ ಇರ್ಲಿ, ನಮ್ಮ ಒಳಗಿನ ಭಾವನೆ ಹೇಗಿರ್ತದೆ ಹಾಗೆ ಹೊರಗಿನ ವ್ಯಕ್ತಿ ಅಥವಾ ಘಟನೆ ಕಾಣಿಸ್ಕೊಳ್ತದೆ. ಇದು ಎಷ್ಟು ಸತ್ಯ ಅಂದ್ರೆ, ನೋಡಿ ನಮಗೆ ಆ ಇದನ್ನ ಮನಸ್ಫೂತಂ ಸಮಾಚಾರ ಇದೆ. ಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ, ನೋಡು ನೀನು ಏನೇ ಮಾಡು, ನಾನು ಏನೇ ಹೇಳಲಿ, ನಾನು ಗಂಟೆಗಟ್ಟಲೆ ನಿನಗೆ ಉಪದೇಶ ಕೊಡ್ಲಿ, ಭಗವದ್ಗೀತೆ ಹೇಳಿದ್ದೇನೆ, ಎಷ್ಟೇ ಹೇಳಿ, ಆದ್ರೆ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನಂತಂದ್ರೆ ಮನಸ್ಸು. ಮನಸ್ಸಿನಲ್ಲಿ ತಾನು ಬರಬೇಕದು, ನಾನು ಉದ್ಧಾರ ಆಗ್ಬೇಕಪ್ಪ, ನಾನು ಮಾಡ್ಬೇಕಪ್ಪ ಅನ್ನೋದು ಅವನ ಮನಸ್ಸಿನಲ್ಲಿ ಬರ್ಲಿಲ್ಲ ಅಂತಂದ್ರೆ, ನಾನು ದಿನಪೂರ್ತಿ ಕುತ್ಕೊಂಡು ಎಷ್ಟು ಕತೆ ಹೇಳಿದ್ರು ಈ ಕಡೆ ಕೇಳಿದ ಬಿಟ್ಟ ಹೋದ, ತನ್ನದೇ ತಾನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಮನಸ್ಫೂರ್ತಿ ಸಮಾಚಾರ ಐತಿ. ಏನೇ ಮಾಡ್ಬೇಕಾದ್ರೆ ಮನಸ್ಸನ್ನ ಶುದ್ಧಿ ಮಾಡ್ಕೊ, ಮನಸ್ಸಿನಿಂದ ನಿರ್ಧಾರ ಮಾಡೋದನ್ನ ಕಲಿ. ಹಾಗಾಗಿ ಮನಸ್ಸು ಮುಖ್ಯಪ್ಪ. ಹಾಗಾಗಿ ಆ ನಾವು ಈ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಬಹಳ ಬಹಳ ಇಷ್ಟ, ಅವನು ಬಹಳ ಇಷ್ಟ. ಯಾಕೆಂದ್ರೆ ನೋಡಿ, ಎದುರುಗಡೆ ಕಾಣುವ ಆ ಆ, ಘಟನೆ ಘಟನೆ ಕೆಟ್ಟದ್ದೋ ಒಳ್ಳೇದೋ ಅನ್ನೋದನ್ನ ಘಟನೆ ಹೇಳೋದಿಲ್ಲ, ನಮ್ಮ ದೃಷ್ಟಿಕೋನ ನೋಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಈಗ ಒಬ್ಬ ವ್ಯಕ್ತಿ ಬಹಳ ನಮಗೆ ಬಹಳ ಇಷ್ಟ, ಎಷ್ಟು ಇಷ್ಟ ಅಂತಂದ್ರೆ ಆ ಅವ್ರ ಜೊತೆಗೆ ಎಲ್ಲಿಗಾದ್ರೂ ಹೋಗೋದಿದ್ರು ಅವ್ರ ಜೊತೆಗೆ ಹೋದ ಊಟ ತಿಂಡಿ ಪ್ರತಿಯೊಂದು ಎಲ್ಲವೂ ಅವ್ರ ಜೊತೆಗೆ ಅಷ್ಟು ಇಷ್ಟದಿಂದ ಮಾಡ್ತಾ ಇರ್ತಾನೆ. ಯಾವುದೋ ಕಾರಣದಿಂದ ಇಬ್ಬರ ನಡುವೆ ವೈಮನಸ್ಸು ಬಂದ್ಬಿಡ್ತದೆ, ಜಗಳ ಬಂದ್ಬಿಡ್ತದೆ. ಎಷ್ಟು ಜಗಳ, ಅವ್ರು ಒಬ್ರನ್ನೊಬ್ರು ಬಿಟ್ಟಿರೋರಲ್ಲ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಜೊತೆಗೆ ಹೋಗ್ತಾರೆ, ಅಲ್ಲಿ ತಿಂಡಿ ತಿಂದ್ರು ಜೊತೆಗೆ ತಿಂತಾರೆ, ಕುತ್ಕೊಂಡ್ರು ಜೊತೆಗೆ ಜೊತೆಗೆ ಇರ್ತಾರೆ, ಊಟ ಮಾಡಿದ್ರು ಕೊನೆಗೆ ವಾಪಸ್ ಬರುವಾಗೂ ಜೊತೆಗೆ ಬರ್ತಾರೆ. ಎಲ್ಲಿಗೆ ಪಾರ್ಟಿ ಫಂಕ್ಷನ್ ಎಲ್ಲಿ ಹೋದ್ರು ಜೊತೆಗೆ, ಏನ್ ಮಾಡಿದ್ರು ಜೊತೆಗೆ, ಎಲ್ಲವನ್ನ ಜೊತೆಗೆ ಮಾಡ್ತಾ ಇರ್ತಾರೆ. ಅಷ್ಟು ಯಾವುದೋ ಕಾರಣಕ್ಕೆ ಜಗಳ ಆಗ್ಬಿಡ್ತಾನೆ. ಜಗಳ ಆಗಿ ಎಷ್ಟು ಅಂತಂದ್ರೆ, ನನ್ ಜೀವ ಇರೋವರೆಗೂ ನಿನ್ನ ಮುಖ ನೋಡಲ್ಲ, ನೀನ್ ಸತ್ರ ನಿನ್ ಹೆಣಕು ಬರಲ್ಲ ಅನ್ನುವಷ್ಟು ವೈಮ ವೈಮನಸ್ಸು ಬಂದ್ಬಿಡ್ತದೆ. ಮಾರನೇ ದಿವಸ ಇನ್ನೊಂದು 4 ದಿವಸ ಬಿಟ್ಟು ಎಲ್ಲೋ ಒಂದು ಕಾರ್ಯಕ್ರಮ, ಇಬ್ರು ಎದುರಾಗ್ತಾರೆ. ಅವಾಗ ಏನಾಗ್ತದೆ, ಹಿಂದಿದ್ದ ಭಾವನೆ ಅವರಲ್ಲಿ ಇವತ್ತು ಕಾಣಿಸ್ತದೆ ಇಲ್ಲ. ಆ ಅವನು ನೋಡಿದ ಕೂಡಲೇ ಇವನ ಮೈಯಲ್ಲಿ ಉರಿಲಿಕ್ಕೆ ಶುರು ಆಗ್ತದೆ. ಆಮೇಲೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಅಯ್ಯೋ, ನಮ್ ಏನು ಮುಖನೇ ನೋಡಬಾರ್ದು ಅಂತ ಇದೆ, ಮತ್ತೆ ಈ ಪಾಪಿ ಎದುರುಗಡೆ ಬಂದ್ಬಿಟ್ನಲ್ಲ ಅಂತ ಹೇಳಿ ಒಳಗೆ ಶುರು ಆಗ್ತದೆ. ಕಾರಣ ಏನು? ವ್ಯಕ್ತಿ ಕಾರಣ. 4-5 ದಿವಸದ ಹಿಂದೆ, ವಾರದ ಹಿಂದೆ ಜಗಳ ಆಗೋದಕ್ಕಿಂತ ಮುಂಚೆ ಇದ್ದ ವ್ಯಕ್ತಿನೇ ಇವತ್ತು ಇರೋದು ಅಲ್ವಾ. ಅವನಲ್ಲಿ ಯಾವ ಬದಲಾವಣೆನೂ ಇಲ್ಲ. ಆದ್ರೆ ಅವತ್ತಿದ್ದ ಭಾವನೆ ಇವತ್ತು ಭಾವನೆ ಆಗ್ತಾ ಇಲ್ಲ ಅವನ ನೋಡಿದಾಗ. ಕಾರಣ ಏನು ಅಂತಂದ್ರೆ, ಅದಕ್ಕೆ ಆ ವ್ಯಕ್ತಿ ಕಾರಣ ಅಲ್ಲ, ನನ್ನ ಒಳಗಿನ ಮನೋಭಾವನೆಗಳು, ನನ್ನ ಆಲೋಚನೆಗಳು, ನನ್ನ ಮನಸ್ಥಿತಿ ಅದಕ್ಕೆ ಕಾರಣ. ಹಾಗಾಗಿ ನೋಡುವ ದೃಷ್ಟಿಕೋನ ಸರಿಯಾಗಿದ್ರೆ ಮಾತ್ರ ಹೇಗಿರ್ತದೋ ಹಾಗೆ ಎದುರುಗಡೆ ಕಾಣುವಂತ ಘಟನೆ ನಮಗೆ ಕಾಣಿಸ್ತದೆ ಹೊರತು ಆ ಘಟನೆ ನಮಗೆ ಕಾರಣ ಆಗೋಲ್ಲ. ಹಾಗಾಗಿ ಆ ಅದು ಬಹಳ ಮುಖ್ಯ ಆಗಿರ್ತದೆ. ಹಾಗಾಗಿ ದೃಷ್ಟಿಕೋನಗಳು ಒಳ್ಳೇದಿರಬೇಕು. ಎಲ್ಲಾ ಕಡೆ ನಾವು ಒಳ್ಳೆಯದನ್ನ ಹುಡುಕುವ, ಒಳ್ಳೆಯದನ್ನ ನೋಡುವ ಪ್ರಯತ್ನ ಮಾಡಿದ್ರೆ ಎಲ್ಲದೂ ಒಳ್ಳೇದೇ ಕಾಣ್ತದೆ. ಕೃಷ್ಣ ಹೇಳಿದಂತೆ ದುರ್ಯೋಧನನಿಗೆ, ಎಲ್ಲಾದ್ರೂ ಒಳ್ಳೆಯವರಿದ್ದಾರ ನೋಡ್ಕೊಂಡ್ ಬಾ, ಇಡೀ ರಾಜ್ಯವನ್ನು ಸುತ್ತಿ ಅಂತ. ಹ್ಮ್ ಎಲ್ಲಾ ಕಡೆ ಹೋದಂತೆ ನಾನೇ ದೊಡ್ಡ ಪಾಪಿ ಅನ್ಕೊಂಡಿದ್ದೆ, ನನಗಿಂತಲೂ ಇದ್ದಾರಪ್ಪ ಅಂತ ಹೇಳಿ ಅಂದ್ರೆ ಅವನಿಗೆ ಎಲ್ಲೂ ಒಳ್ಳೆಯವರೇ ಕಾಣ್ಲಿಲ್ಲ. ಧರ್ಮರಾಜನಿಗೆ ಕಳಿಸಿದಂತೆ ಕೃಷ್ಣ, ಎಲ್ಲಾದ್ರೂ ಕೆಟ್ಟವರಿದ್ದಾರ ಹೊಡ್ಕೊಂಡ್ ಬಾ ಅಂತ ಹೇಳಿ.
ಹುಡುಕಿದ್ರೂ ಒಬ್ರು ಸಿಗ್ಲಿಲ್ಲ ಅಂತ ಅವನಿಗೆ ಕೆಟ್ಟವರು. ಹಾಗೆ ನಾವು ನೋಡುವ ದೃಷ್ಟಿಕೋನ ಹೇಗಿರ್ತದೆ ಹಾಗೆ ನಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಆಮೇಲೆ ನಮ್ಮ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇದೆ. ನಾವು ಅದನ್ನು ನಾವು ಏನೋ ಆ ಕನೆಕ್ಷನ್ ಅನ್ನು ತಪ್ಪಿಸ್ಕೊಂಡಿದ್ದೀವಿ. ಯಾಕೆ ತಪ್ಪಿಸ್ಕೊಂಡಿದ್ದೀವಿ ಅಂತಂದ್ರೆ ನಾನು ಅನ್ನುವ ಸ್ವಾರ್ಥ ಭಾವನೆಯಲ್ಲಿ ಬಿದ್ದು, ನಾನು ಅಂದ್ರೆ ದೇಹ ಅನ್ನೋ ಸ್ವಾರ್ಥದಲ್ಲಿ ಬಿದ್ದು ಆ, ನಾವು ಆ ಕನೆಕ್ಷನ್ ಅನ್ನು ತಪ್ಪಿಸ್ಕೊಂಡಿದ್ದೀವಿ. ಆದ್ರೆ ಯಾರು ಆ ಕನೆಕ್ಷನ್ ಅನ್ನ ಅದರಲ್ಲಿ ದೃಢವಾದ ನಂಬಿಕೆ ಇರ್ತದೆ, ಆ ಕನೆಕ್ಷನ್ ಅನ್ನು ಯಾರು ಪುನಃ ರೀಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ, ಅವ್ರಿಗೆ ಏನಾಗ್ತದೆ, ಆ ಅವರ ಭಾವನೆಗಳು ಅರ್ಥ ಆಗ್ತದೆ. ಅಂದ್ರೆ ಈಗ ಇನ್ನೊಬ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಆಗ್ತದೆ. ಏನೋ ಗೊತ್ತಾಗ್ತದೆ ಇನ್ನೋದಕ್ಕೆ. ಮೊನ್ನೆ ಇದರಲ್ಲಿ ಹೇಳ್ತಾ ಇದ್ರು ನೋಡಿ ಕೆಲವರು, ಹ್ಮ್ ಅಂದ್ರೆ ಧ್ಯಾನ ಯಜ್ಞದಲ್ಲಿ ಅವ್ರ ಮನಸ್ಸಲ್ಲಿ ಏನೋ ಅನ್ಕೊಳ್ತಾ ಇದ್ರಂದ್ರೆ ನೆಕ್ಸ್ಟ್ ಸ್ವಲ್ಪ ಹೊತ್ತಲ್ಲಿ ಅದೇ ನಡೀತಾ ಇತ್ತು. ಅಥವಾ ಏನೋ ಅನ್ಕೊಳ್ತಾ ಇರ್ತಾರೆ, ನಾವು ಅದನ್ನೇ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಥವಾ ಭಾವನೆಯಿಂದ. ನೆಕ್ಸ್ಟ್ ಸ್ವಲ್ಪ ಹೊತ್ತಿನಲ್ಲಿ ನಾವು ಅದನ್ನೇ ಮಾಡ್ತೀವಿ. ಕಾರಣ ಏನು ಅಂತಂದ್ರೆ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇದೀವಿ ನಾವು. ನಮ್ಮ ಆತ್ಮಸ್ಥಿತಿ ಬೇರೆ ಅಲ್ಲ, ಅವರ ಆತ್ಮಸ್ಥಿತಿ ಬೇರೆ ಅಲ್ಲ. ಆದ್ರೆ ನಾವು ಅದನ್ನು ಸಾಧಿಸ್ಬೇಕು. ನಾವು ಅವರು ಬೇರೆ ಅಲ್ಲ ಒಂದೇ ಅನ್ನುವ ಭಾವನೆ ಯಾವಾಗ ಬರ್ತದೆ, ಹೊರಗಿಂದ ಬರೋದು ಬೇರೆ, ಒಳಗಿಂದ ಆಗಬೇಕದು. ಹೊರಗಿಂದ ಹೇಳೋದು ಬೇರೆ, ಒಳಗಿಂದ ಆಗ್ಬೇಕು. ಯಾರಿಗ ಆಗ್ತದೆ ಅವ್ರ ಮನಸ್ಸಲ್ಲಿ ನೀವು ಇದೆಲ್ಲ ನಾವು ಹೊಸದಾಗಿ ಇಲ್ಲದೆ ಇರೋದನ್ನ ಕೆದಕಿ ಹೇಳ್ತಾ ಇರಲ್ಲ. ಕೆಲವ್ರು ನೋಡಿ ಈಗ ಹೇಳ್ತಾ ಇರ್ತಾರೆ, ಊಟ ಮಾಡುವ ಕೆಮ್ಮಿದ್ರು ಅಥವಾ ಆ, ಅದೇನೋ ಸಿಕ್ಕೊಳ್ತದಲ್ಲ ಅಥವಾ ಸೀನ್ ಬಂದ್ರೆ ಆ ಅವಾಗೆಲ್ಲ ಯಾರೋ ನನ್ನ ನೆನ್ಸ್ಕೊಳ್ತಾ ಇದ್ದಾರೆ, ಇದೆಲ್ಲ ಹೇಳ್ತೀವಲ್ಲ. ಅಂದ್ರೆ ಆ ಕನೆಕ್ಷನ್ ಅನ್ನೋದಿದೆ. ಕೆಲವರು ನೋಡಿ ಎಲ್ಲೋ ಆ ಯಾರಿಗಾದ್ರೂ ನಮಗೆ ತುಂಬಾ ಆಪ್ತರಿಗೆ ಏನೋ ಕಷ್ಟ ಆಗ್ತಾ ಇದೆ, ತುಂಬಾ ಇದಾಗ್ತಾ ಇದೆ ಅಂತಂದ್ರೆ ಕೆಲವರಿಗೆ ಸಂಕಟ ಆಗ್ತದೆ. ಈಗ ಮನೆಯಲ್ಲಿ ಮಕ್ಕಳಿಗೆ ಏನಾದ್ರು ಆದ್ರೆ ತಾಯಿ ಇವರಿಗೆಲ್ಲ ಏನೋ ಒಂಥರ ಹೊಟ್ಟೆಯಲ್ಲಿ ಸಂಕಟ ಆದಂಗೆ ಆಗೋದು. ಆ ಏನೋ ಒಂಥರ ಅವರಲ್ಲಿ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಸಮಾಧಾನ ಇರೋಲ್ಲ. ಈ ತರದ ಒಂದು ಭಾವನೆಗಳು ಆಗ್ತಾ ಇರ್ತದೆ. ಕಾರಣ ಏನು ಅಂತಂದ್ರೆ ಆ ಕನೆಕ್ಷನ್ ಅನ್ನೋದಿದೆ. ಅದನ್ನ ನಾವು ಸಾಧಿಸ್ಬೇಕು. ಹಾ ಹಂಗಾಗಿ ಆ ಒಳ್ಳೆಯ ದೃಷ್ಟಿಕೋನಗಳನ್ನ ಇಟ್ಕೊಳ್ಳಬೇಕು, ಸರಿಯಾದ ಸಂಕಲ್ಪಗಳಿರ್ಬೇಕು, ಒಳ್ಳೊಳ್ಳೆ ಸಂಕಲ್ಪ. ಹ್ಮ್, ನಾನು ಆ, ಒಳ್ಳೆ ಸಂಕಲ್ಪ ಅಂದ್ರೆ ಗೊತ್ತಿದೆ ಅಲ್ಲ ನಿಮಗೆ, ಒಳ್ಳೆ ಸಂಕಲ್ಪ ಅಂದ್ರೆ ಏನು ಅಂತ. ಸರಿಯಾದ ಮಾತುಗಾರಿಕೆ, ಮಾತಿನಲ್ಲಿ ಬಹಳ ಚಾಣಾಕ್ಷತನ ಇರಬೇಕು. ಒಬ್ಬರಿಗೆ ನೋವಾಗುವಂತಹ ಮಾತುಗಳನ್ನು ಹೇಳಬಾರ್ದು. ಎಲ್ಲೂ ಅಪ್ಪಿತಪ್ಪಿಯೂ ಜಾರಿಯೂ ಕೂಡ ಅನಾವಶ್ಯಕ ಮಾತುಗಳು ಬರಬಾರದು. ಸುಮ್ಮನೆ ಕೆಲವರು ಹೇಳ್ತಾರೆ, ಇದು ಹೇಳಿದ್ದೇ ಹೇಳೋದು 20 ಸಾರಿ ಅದನ್ನೇ ತಿರುಗಿ ಮೀಗಿ ತಿರುಗಿ, ಅದಕ್ಕೂ ಮೀನಿಂಗ್ ಇಲ್ಲ. ಆ, ಹಾಗೂ ಆಗ್ಬಾರ್ದು, ಕೇಳೋರಿಗೂ ಬೋರ್ ಆಗ್ಬಾರ್ದು. ಎರಡೇ ಒಂದೇ ಒಂದು ಮಾತು ಮೊನ್ನೆ ಬಂದಿದ್ರು ನೋಡಿ ಯಾರು, ಮೊನ್ನೆ ನಾವು ಯಾರು ಯಾರವರು ವೆಂಕಟರಮಣ ವೆಂಕಟರಮಣ ಅವರು ಮೊನ್ನೆ 24 ವರ್ಷದಿಂದ ನಿದ್ರೆಯನ್ನ ಮಾಡದ ಯೋಗಿ ಅಂತ ಹೇಳಿ. ಅವತ್ತು ರಾತ್ರಿ ಅವ್ರ ಜೊತೆಗೆ ನಾವು ಕಾಲ ಕಳೆದ್ವಿ, ಪಕ್ಕದಲ್ಲೇ ಕೂತ್ಕೊಂಡು. ಏನು ಒಂದೇ ಒಂದು ಪದ ಎಕ್ಸ್ಟ್ರಾ ಮಾತಾಡಲ್ಲ ಅವ್ರು. ಒಂದೇ ಒಂದು ಪದ, ಎಂತ ಕ್ಷಣ. ಆಮೇಲೆ ಅವರು ಕನೆಕ್ಟ್ ಆಗಿದ್ದೇ ಒಂದು ದೊಡ್ಡ ಆಶ್ಚರ್ಯ ಅದು. ಹ್ಮ್. ಯಾಕೆಂದ್ರೆ ಅವತ್ತು ಸಾವಿರಾರು ಜನ ಬಂದಿದ್ದಾರೆ ಯೋಗಿಗಳು. ಯಾರ ಜೊತೆಗೂ ಕನೆಕ್ಟ್ ಆಗಿಲ್ಲ, ಹೋಗಿ ಅವ್ರ ಜೊತೆಗೆ ನಾನು ಕನೆಕ್ಟ್ ಆಗಿದ್ದೆ. ಅಂದ್ರೆ ಅವ್ರ ರೂಮಲ್ಲಿ ಅವ್ರ ಜೊತೆಗೆ ಅವತ್ತು ರಾತ್ರಿ ಕಳೆಯುವ ಅವಕಾಶ ನೋಡಿ. ಎಷ್ಟೊಂದು ಅವತ್ತು ಸಾವಿರಾರು ಜನ ಬಂದಿದ್ದಾರೆ, ಯಾರ ಜೊತೆಗೂ ಅಲ್ಲ. ಆ, ಮತ್ತೆ ಅವ್ರು ಯಾರು ಅನ್ನೋದೇ ನಂಗೆ ಗೊತ್ತಿಲ್ಲ. ಆಮೇಲೆ ಅಂದ್ರೆ ಅವ್ರ ಪರಿಚಯ ಇತ್ತು, ಒಬ್ರು ಹೀಗಿದ್ದಾರೆ ಅಂತ. ಆಮೇಲೆ ಅವ್ರ ಜೊತೆ ಒಂದ್ಸರಿ ನಾನು ಫೋನಲ್ಲೂ ಮಾತಾಡಿದ್ದೆ. ಫೋನಲ್ಲಿ ಮಾತಾಡಿದ್ದೆ. ಅವ್ರು ಏನ್ ಹೇಳಿದ್ರು ಅವಾಗ, ಅವ್ರಿಗೆ ನನಗೆ ಸ್ಮಾರ್ಟ್ ಫೋನ್ ಎಲ್ಲ ಯೂಸ್ ಮಾಡಕ್ ಬರಲ್ಲ, ನನ್ನ ಹತ್ರ ಇಲ್ಲ ಫೋನು, ಬೇಸಿಕ್ ಸೆಟ್ ಇರೋದು, ಹಂಗಾಗಿ ಕ್ಲಾಸಿಗೆಲ್ಲ ಜಾಯ್ನ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಆ, ಆಮೇಲೆ ಆಯ್ತು ಅಂತ ಹೇಳಿ ಬಿಟ್ಟಿದ್ದೆ, ನಾನು ಸುಮ್ಮನೆ ಆಗಿದ್ದೆ. ಬಟ್ ಒಳ್ಳೆ, ಆಮೇಲೆ ನಾನು ಹೋಗಿ ಕುತ್ಕೊಂಡಿದ್ದೀನಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ರೂಮಲ್ಲಿ ಹೋಗಿ ಕುತ್ಕೊಂಡಿದ್ದೀನಿ, ಅವರು ಯಾರು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರು ಕಣ್ಣು ನೋಡ್ತಾ ಇದ್ದೀನಿ, ಖಂಡಿತ ಇವ್ರು ಯಾರೋ ಗುಡಾಕೇಶನೇ ಇದ್ದಾರೆ ಇವರು. ಯಾಕೆಂದ್ರೆ ಆ ಕಣ್ಣಿನಲ್ಲಿ ಆ ಶೈನಿಂಗ್ ಬರ್ತಾ ಇದೆ. ಆಮೇಲೆ ಅವರನ್ನೇ ನೋಡ್ತಾ ಇದ್ದೀನಿ, ಇಲ್ಲ ಇವ್ರ ಜೊತೆಗೆ ನಾನು ಯಾವಾಗೋ ಮಾತಾಡಿದ್ದೀನಿ. ಆಮೇಲೆ ಇವರು ಏನೋ ಇದ್ದಾರೆ, ಇವ್ರು ಏನೋ ವಿಶೇಷ ಇದ್ದಾರೆ. ಆಮೇಲೆ ಅವ್ರು ಏನು ಆಮೇಲೆ ಅಲ್ಲೇನು ಬಹಳ ಜನ ಇರ್ಲಿಲ್ಲ, ನಾವು ಒಂದು 3-4 ಜನ. ನಾವು ಅನಂತ್ ಸರ್ ಅಂತಿದ್ರು, ಅವರು ರೂಮಲ್ಲಿ ಇದ್ದೀವಿ, ಮನೆಯಲ್ಲಿ ಮಾತಾಡ್ತಾ ಇದ್ದೀವಿ. ಮಾತಾಡುವಾಗ ಅವ್ರು ಸುಮ್ಮನೆ ಕೂತಿದ್ರು, ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ನ ಬರೀ ಅವ್ರ ಕಡೆನೇ ಹೋಗ್ತಾ ಇದೆ ಗಮನ. ಕೊನೆಗೆ ನಾನು ಕೇಳೇಬಿಟ್ಟೆ, ನಿಮ್ಮ ಹತ್ರ ಯಾವಾಗೋ ನಾನು ಮಾತಾಡಿದ್ದೀನಿ ಅನ್ಸುತ್ತೆ ಅಂತ ಹೇಳಿ. ಹೌದಾ, ಏನು ಹೆಂಗೆ ಗೊತ್ತಾಯ್ತು ಅಂತ ಹೇಳಿ ಅವಾಗ ನಿಧಾನ ಕೆದಕ್ತಾ ಹೋದೆ. ಅವಾಗ ಗೊತ್ತಾಯ್ತು,
ಓ, ನಾನು ಒಂದ್ಸಾರಿ ಇವ್ರ ಹತ್ರ ಮಾತಾಡಿದೀನಿ. ಆ ಇವರೇ ವೆಂಕಟರಮಣ ಅಂತಂದ್ರೆ ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್. ನಾನು ಗುಡಾಕೇಶ, ಅವರು ಗುಡಾಕೇಶ. ಗುರುಗಳ ಪತ್ರಿಜಿ ಅವರು, ಆ ಅವ್ರ ಜೊತೆಗೆ ಆಮೇಲೆ ಅವ್ರು ಇವತ್ತಿನವರೆಗೂ ಒಂದೇ ಒಂದು ಜೂಮ್ ಕ್ಲಾಸಲ್ಲಿ ಮಾತಾಡಿಲ್ಲ ಅಂತ. ಅವತ್ತು ನಾವು ಜೂಮ್ ಕ್ಲಾಸಲ್ಲಿ ಮಾತಾಡಿದ್ದೆ ಫಸ್ಟ್ ಕ್ಲಾಸ್ ಅಂತ. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಮಾತಾಡೋದು ಏನಿಲ್ಲ ಗೊತ್ತಿಲ್ಲ. ಆದ್ರೆ ಹಂಗೆ ಎಂತ ಗ್ರೇಟ್ ಪರ್ಸನ್. ಅಯ್ಯೋ, ಅಂದ್ರೆ ಎನರ್ಜಿ. ಅವ್ರ ರಾತ್ರಿ ಎಲ್ಲ ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಆ ಧ್ಯಾನ ಮಾಡಿದೀವಿ. ಅಷ್ಟೇ ಅಲ್ಲ, ಅಲ್ಲಿ ಹಾಸನದಲ್ಲೂ ಕೂಡ ಧ್ಯಾನ ಯಜ್ಞದಲ್ಲೂ ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಧ್ಯಾನ ಮಾಡಿದ್ವಿ. ನನಗೆ ಪಕ್ಕದಲ್ಲೇ ಸೀಟ್ ಇಟ್ಕೊಂಡಿದ್ರು. ಆಮೇಲೆ ಬಹಳ ಖುಷಿ ಆಯ್ತು ಅವ್ರಿಗೆ. ಬಹಳ ಖುಷಿಯಾಗಿ ಆ ಎಂತ ಒಳ್ಳೆ ಕಾರ್ಯಕ್ರಮ, ಇನ್ನೂ ಬೆಳಿಬೇಕು, ಇದು ಮಾಡಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಇದು ಮಾಡಿದ್ರು. ಆವಾಗ ನಾನಂತೂ ಬರೀ ಗುರುಗಳೇ ಬನ್ನಿ, ಗುರುಗಳೇ ಬನ್ನಿ ಅಂತ ಹೇಳಿ ಬೆಳಗ್ಗೆ ಎದ್ದವರಿಗೆ ಸ್ನಾನ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಕೂಡಲೇ ಬನ್ನಿ ಬನ್ನಿ ಗುರುಗಳೇ ಅಂತ ಹೇಳಿ ಬರೀ ಗುರುಗಳೇ ಗುರುಗಳೇ ಅಂತ ಹೇಳಿ ಪಾಪ. ಅಂದ್ರೆ ಒಂದ್ ರೀತಿ ಅಜ್ಜ ಮೊಮ್ಮಗ ಇದ್ದಂಗೆ ಆಗಿತ್ತು. ಪಾಪ ಒಳ್ಳೆ ಬಹಳ ಇಷ್ಟ ಆಗ್ಬಿಟ್ರು ಅವ್ರು. ಆ ಇರ್ಲಿ, ನೆಕ್ಸ್ಟ್ ನಮ್ದು ಯಾವ್ದಾದ್ರು ಧ್ಯಾನ ಯಜ್ಞ ಇರ್ತವಲ್ಲ ಅವಾಗ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತಾ, ಬರ್ತಾರವ. ಹ್ಮ್ ಅವಾಗ ಎಲ್ಲರಿಗೂ ಒಳ್ಳೆ ಎನರ್ಜಿ, ಎಂತ ಎನರ್ಜಿ ಅಂತಂದ್ರೆ ಆ ಅದನ್ನ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಎಲ್ಲೇ ಪಿರಮಿಡ್ಗಳಾದ್ರೂ ಅವ್ರ ಮೂಲಕನೇ ಮಾಡಿಸ್ತಾರೆ ಅಂತ ವ್ಯಕ್ತಿ. ಆಮೇಲೆ ಅವರು ಅವಾಗ್ಲೇ ಅವ್ರು ಹೇಳಿದ್ರು ಕೆಲವು ಸಂದೇಶ. ಅವ್ರು ಪತ್ರಿಜಿಯವರು ಅವಾಗ ಆ ಅವ್ರು ಫಸ್ಟ್ ನೋಡಿದ ಕೂಡಲೇ, ನೋಡು ಬರೀ ನಿನಗ್ ನೀನೇ ಧ್ಯಾನ ಮಾಡೋದಲ್ಲ, ನಿನ್ನಿಂದ ಲೋಕ ಕಲ್ಯಾಣ ಆಗ್ಬೇಕು, ಆ ಕೆಲಸ ಮಾಡು ಅಂತ ಹೇಳಿ ಅವರು. ಆಮೇಲೆ ಕೇಳಿದೆ ನಾನು, ನಿಮ್ಗೆ ಯಾರು ಗುಡಾಕೇಶಿ ಹೇಳ್ಕೊಟ್ಟರು, ಯಾರು ನಿಮ್ಗೆ ಹೆಂಗೆ ಅಭ್ಯಾಸ ಇದೆ? ಅವ್ರು ಏನ್ ಮಾಡೋದಂತೆ, ಧ್ಯಾನ ಪ್ರಚಾರಕ್ಕೆ ಅಂತ ಹೋಗೋದು ರಾತ್ರಿ ಆದ್ಕೊಂಡು 40 ಹಳ್ಳಿ ಹಳ್ಳಿಗೆ ಹೋಗಿ ಧ್ಯಾನ ಪ್ರಚಾರ ಮಾಡೋದು. ಆದ್ರೆ ಅವ್ರು ಹಂಗೆ ಹೋಗಿ ಹೇಳ್ಕೊಟ್ಟು ಬರ್ತಾ ಇರ್ಲಿಲ್ಲ. ಪ್ರತಿ ನಿತ್ಯ 48 ದಿವಸ ಪ್ರತಿ ಹಳ್ಳಿಗೂ ಹೋಗ್ತಿದ್ರಂತೆ. ಇವತ್ತೊಂದು ಹಳ್ಳಿಗೆ ಹೋಗಿ ಹೇಳ್ಕೊಟ್ಟು ಬಂದ್ರೆ ಅಲ್ಲಿಗೆ ಮುಗಿಲಿಲ್ಲ, 48 ದಿನನೂ ಆ ಹಳ್ಳಿಗೆ ಹೋಗ್ತಿದ್ರಂತೆ. ಹೋಗಿ ರಾತ್ರಿ ಯಾವ್ದಾದ್ರು ಒಂದು ದೇವಸ್ಥಾನನೋ ಎಲ್ಲೋ ಒಂದು ಗುರುತಿಸ್ಕೊಳ್ತಿದ್ರಂತೆ. ಅಲ್ಲಿ ಹೋಗಿ ಕುತ್ಕೊಂಡ್ ಬಿಡು ಧ್ಯಾನಕ್ಕೆ. ಅವಾಗ ಯಾರ್ಯಾರು ಬರ್ತಾರೋ ಎಲ್ಲ ಬರ್ಲಿ, ಇವರು ಬೆಳತಕ ಸುಮ್ಮನೆ ಹಿಂಗ್ ಕುತ್ಕೊಂಡ್ ಬಿಡೋದು. ಅವಾಗ ಎಷ್ಟು ಜನ ಬರ್ತಾರೋ ಬಂದು ಅವ್ರವ್ರಿಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಧ್ಯಾನ ಮಾಡಿ ಹೋಗೋದು. ಆಮೇಲೆ ಅಟ್ಲೀಸ್ಟ್ ಇವ್ರನ್ನ ನೋಡಿ ಆದ್ರೂ ಬೇರೆಯವರು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾರೋ ಬಂದು ಹಿಂಗ್ ಕುತ್ಕೊಂತಾರೆ, ಧ್ಯಾನ ಮಾಡ್ತಾರೆ ಅಂತೇಳಿ. ಹಂಗೆ ಅವ್ರಿಗೆ ಅಲ್ಲಿಂದ ಅಭ್ಯಾಸ ಅಭ್ಯಾಸ ಆಗಿ ಆಮೇಲೆ ಆ ಬಹಳ ಒಳ್ಳೆ ಸಾಧನೆ ಅವ್ರದ್ದು. ಮಾಡ್ತಾ ಮಾಡ್ತಾ ಹಾಗೆ ಅದು ನಿರಂತರವಾಗಿ ಆಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಬಹಳ ಬಹಳ ಚೆನ್ನಾಗಿದೆ. ಬಹಳ ಎಕ್ಸ್ಪೀರಿಯನ್ಸ್ ಅವ್ರು. ಮುಂದೆ ಒಬ್ಬ ವ್ಯಕ್ತಿ ನೋಡಿದ್ರೆ ಅವ್ನು ಎಷ್ಟು ದಿವಸ ಬದುಕ್ತಾನೆ, ಎಷ್ಟು ದಿವಸ ಸಾಯ್ತಾನ ಬದುಕ್ತಾನ ಅನ್ನೋದನ್ನೇ ಹೇಳ್ತಾರೆ ಅಂತ ಗೊತ್ತಾಗ್ತದೆ. ಅಂದ್ರೆ ಅಂತ ಶಕ್ತಿ ಇದೆ ಅವ್ರಿಗೆ. ಹ್ಮ್ ಹಂಗೆ ಏ, ಒಳ್ಳೆ ಅಂದ್ರೆ ನಮ್ಮ ನಡುವೆ. ಆಮೇಲೆ ನಿಜವಾಗ್ಲೂ ನನಗನಿಸಿದ್ದೇನು ಅಂತಂದ್ರೆ, ಅವರ ಸಾಧನೆ, ಅವರ ಜ್ಞಾನವನ್ನು ನೋಡಿ ಆ ನಿಜವಾಗ್ಲೂ ಅವರೆಲ್ಲ ಹೊರ ಜಗತ್ತಿಗೆ ಅಂದ್ರೆ ಪ್ರಚಾರಕ್ಕೆ ಸಿಕ್ಕಿಲ್ಲ ಅಷ್ಟೇ. ಅವರು ಪ್ರಚಾರಕ್ಕೆ ಬಂದಿಲ್ಲ. ಅದು ಬಿಟ್ರೆ ಆ ಇವತ್ತೇನು ಪ್ರಚಾರದಲ್ಲಿ ಇದ್ದೀವಿ ನಾವೆಲ್ಲ, ಬೇಕಾದಷ್ಟು ಮಾಸ್ಟರ್ಸ್. ಅಂದ್ರೆ ನಾವು ಕೆಲವು ಮಾಸ್ಟರ್ಸ್ ನಲ್ಲಿ ಇವರು ಬಾರಿ ದೊಡ್ಡ ಮಾಸ್ಟರ್ಸ್, ಬಾರಿ ದೊಡ್ಡ ನಾನು ಗಮನಿಸಿದೆ ಅವರನ್ನ. ನಿಜವಾಗ್ಲೂ ಇವರಿಗಿಂತ ದೊಡ್ಡ ಮಾಸ್ಟರ್ ಸದ್ಯಕ್ಕೆ ಯಾರು ಇಲ್ಲ ಅಂತ. ಅಂದ್ರೆ ಅಷ್ಟು ದೊಡ್ಡ ಮಾಸ್ಟರ್ ಇದ್ದಾರೆ. ಆ ಆದ್ರೆ ಪ್ರಚಾರಕ್ಕೆ ಬಂದಿಲ್ಲ ಅಷ್ಟೇ. ಹಂಗಂತ ಹೇಳಿ ಅವ್ರಿಗೊಂದು, ನಾನು ಇಷ್ಟು ದೊಡ್ಡ ಮಾಸ್ಟರ್ ಇದ್ದೀನಿ, ಸ್ವಲ್ಪ ಪ್ರಚಾರಕ್ಕೆ ಬರಬೇಕು ಅನ್ನೋ ಒಂದು ಸಾಮಾನ್ಯ ಇದು ಇಲ್ಲ ಅವ್ರಿಗೆ. ಆಸೆ ಕೂಡ ಇಲ್ಲ. ಅಷ್ಟು ನಿರ್ಲಿಪ್ತತೆ ಇದೆ. ಸುಮ್ಮನೆ ಕುತ್ಕೊಂಡಿರ್ತಾರೆ. ತಮ್ದೇನೋ ಡ್ಯೂಟಿ ಇದೆ ಅದ್ರ ಮಾತ್ರ. ಹಂಗ್- ಈಗೂ ಕೂಡ ಯಾರಿಗಾದ್ರೂ ಏನೇ ಇದ್ರೆ ಅವ್ರು ಹೇಳೋದಂದೆ, ಮನೆ ಮನೆ ಧ್ಯಾನ ಮಾಡಿ, ಮನೆ ಮನೆ ಧ್ಯಾನ ಮಾಡಿ. ಫೋನ್ ಮಾಡಿದವರಿಗೆಲ್ಲ ಮನೆ ಮನೆ ಧ್ಯಾನ ಮಾಡ್ತಾ ಇದ್ದೀರಾ ಅಂತಾನೆ ಕೇಳೋದಂತ. ಹಾಗೆ ಮನೆ ಮನೆ ಧ್ಯಾನ ಅನ್ನೋದು ಬಹಳ ಹಿಟ್ ಆಗುವಂತ ಒಂದು ಇದು ಮನೆ ಮನೆ ಧ್ಯಾನ. ನೀವು ನಿಮ್ಮ ಮನೆಗಷ್ಟೇ ಕುತ್ಕೊಂಡು 4 ಜನರನ್ನ ಸೇರಿಸಿ ಮಾಡೋದಕ್ಕೂ, ನಿಮ್ಮ ಕೇರಿಯಲ್ಲಿ ಅಥವಾ ಊರಲ್ಲಿ ಆ ಮನೆ ಮನೆ ಧ್ಯಾನ ಹಾಕೋಬೇಕು. ಅದು 2 ಜನ ಬರ್ಲಿ, 3 ಜನ ಬರ್ಲಿ, ಧ್ಯಾನ ಪ್ರಚಾರ ಆಗ್ಬೇಕಂದ್ರೆ ಈ ದಿನ ಸಂಜೆ ಇವಾಗೆಲ್ಲ ಈ ಭಜನಾ ಮಂದಿರಗಳೆಲ್ಲ ಇರ್ತದೆ. ಇಲ್ಲೆಲ್ಲ ಇದು ಮಾಡ್ತಾರೆ. ಗೀತೆ ಪ್ರತಿನಿತ್ಯ ಒಬ್ಬೊಬ್ಬರ ಮನೆ ಹೋಗಿ ಗೀತಾ ಬೋಧನೆ ಮಾಡೋದು, ಗೀತಾ ಪಾರಾಯಣ ಮಾಡೋದು. ಹ್ಮ್ ಇಲ್ಲ ಭಜನೆ ಮಾಡೋದು, ಒಬ್ಬೊಬ್ಬರ ಮನೇಲಿ ಒಂದೊಂದು ದಿವಸ ಹಾಗೆ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು. ಅವಾಗ ಏನಾಗ್ತದೆ, ಎಲ್ಲರಲ್ಲೂ ಅದೊಂದು ಕುತೂಹಲ ಶುರುವಾಗ್ತದೆ. ಇವತ್ತೊಂದು ದಿನ ಒಬ್ಬರ ಮನೆಯಲ್ಲಿ, ಇನ್ನೊಂದು ದಿವಸ ಇನ್ನೊಬ್ಬರ ಮನೆಯಲ್ಲಿ. ಅವ್ರ ಮನೆಯಲ್ಲಿದ್ದವರೆಲ್ಲ ಎಷ್ಟೋ ಹೊತ್ತು ಕುತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆಮೇಲೆ ಹಂಗೆ ದಿನನಿತ್ಯ ಜನ ಸೇರೋದನ್ನ ನೋಡಿ ಒಬ್ಬರ ಮನೆಯಿಂದ ಅವಾಗ ಎಲ್ಲರಲ್ಲೂ ಒಂದು ಕುತೂಹಲ ಭಾವನೆ ಶುರುವಾಗ್ತದೆ. ಏನೋ ಇದೆ, ಇದು ಏನೋ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳಿ. ಹಂಗಾಗಿ
ಮನೆ ಮನೆ ಧ್ಯಾನ ಬಹಳ ಮುಖ್ಯ. ಆಮೇಲೆ ಅವರು ನನಗೆ ಹೇಳಿದ್ದೇನು ಅಂತಂದ್ರೆ, ನೀನು ನೀನಷ್ಟು ಧ್ಯಾನ ಮಾಡಿದ್ರೆ ₹1 ಲಾಭ, ನೀನು ಇನ್ನೊಬ್ಬರಿಗೆ ಧ್ಯಾನ ಪ್ರಚಾರ ಮಾಡಿದ್ರೆ ಅದು ₹1000 ಲಾಭ ಇದೆ. ಹಂಗಾಗಿ ಧ್ಯಾನ ಪ್ರಚಾರ ಮಾಡೋದು ಹೆಚ್ಚು ಹೆಚ್ಚು. ಆ, ನಾವು ಅವ್ರು ಆಫ್ಲೈನ್ ಮಾಡ್ತಾರೆ, ನಾವು ಆನ್ಲೈನ್ ಅಷ್ಟೇ ವ್ಯತ್ಯಾಸ. ಹಂಗಾಗಿ ಬಹಳ ಖುಷಿ ಆಯ್ತು ನನಗೆ ನಿಜವಾಗ್ಲೂ. ಆ, ಆ, ಆಮೇಲೆ ನನಗೆ ಅನಿಸಿದ್ದು ಏನು ಅಂತಂದ್ರೆ ಅದೇ, ನಾನು ಹಾಸನಕ್ಕೆ ಹೋಗಿದ್ದೆ ಅವರನ್ನು ಮೀಟ್ ಮಾಡ್ಲಿಕ್ಕೆ, ಅವ್ರನ್ನ ಕನೆಕ್ಟ್ ಆಗ್ಲಿಕ್ಕೆ ಅನ್ನುವುದು ಅಲ್ಲಿ ಗೊತ್ತಾದಂತ ವಿಚಾರ. ಅಂತಹ ಗ್ರೇಟ್ ಮಾಸ್ಟರ್. ಹಂಗಾಗಿ ನಾನು ಕಂಡಲ್ಲೆಲ್ಲ ಬನ್ನಿ ಗುರುಗಳೇ 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 ಅಂತ ಹೇಳಿ ಪಾಪ ಅವ್ರನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ಮಾಸ್ಟರ್. ಓಕೆ. ಹಾಗೆ ಸರಿಯಾದ ಜೀವನ ಕರ್ಮ ಅನ್ನೋದಿರ್ಬೇಕು, ಸರಿಯಾದ ಜೀವನೋಪಾಯ. ಸರಿ, ಅಂದ್ರೆ ಜೀವನೋಪಾಯ ಅಂತಂದ್ರೆ ಬದುಕಲಿಕ್ಕೆ ಏನು ಮಾಡಿ ಬದುಕ್ತೀವಿ ಅನ್ನೋದು ಮುಖ್ಯ. ಯಾಕೆಂದ್ರೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ನೂರಾರು ದಾರಿಗಳಿದ್ದಾವೆ. ಹಾಗಾಗಿ ಏನೇನೋ ದಾರಿಯನ್ನು ಅನುಸರಿಸಿ ಉಪಾಯವನ್ನು ಕಂಡುಕೊಳ್ಳೋದಲ್ಲ, ಸನ್ಮಾರ್ಗದಲ್ಲಿ ಜೀವನೋಪಾಯವನ್ನು ಮಾಡೋದು. ಸರಿಯಾದ ಶ್ರದ್ಧೆ ಇರಬೇಕು, ಮಾಡುವ ಕರ್ಮದಲ್ಲಿ, ಕೆಲಸದಲ್ಲಿ, ಪ್ರತಿಯೊಂದರಲ್ಲೂ ಶ್ರದ್ಧೆಯಿಂದ, ಸರಿಯಾದ ಏಕಾಗ್ರತೆ ಇರಬೇಕು, ಸರಿಯಾದ ಧ್ಯಾನ. ಸರಿಯಾದ ಧ್ಯಾನ ಅಂದ್ರೆ ಸಮಾಧಿ. ಸರಿಯಾದ ಧ್ಯಾನ ಅಂದ್ರೆ ಅದೇ ಆನಾಪಾನಸತಿ ಧ್ಯಾನವನ್ನು ಮಾಡ್ತಾ ಅವನು ಈ ಅಜ್ಞಾನದಿಂದ ಹೊರಗಡೆ ಬರ್ತಾನೆ, ಪ್ರಜ್ಞಾಶೀಲನಾಗ್ತಾನೆ, ಸಮಾಧಿಯ ಸ್ಥಿತಿಯನ್ನು ತರುತ್ತಾನೆ. ಹಾಗಾಗಿ ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪಗಳು ಅಂದ್ರೆ ಕೋರಿಕೆಗಳು, ಹೀಗೆ ಸರಿಯಾದ ಶೀಲ. ಶೀಲ ಅಂತಂದ್ರೆ ಸರಿಯಾದ ಮಾತುಗಾರಿಕೆ, ಸರಿಯಾದ ಜೀವನೋಪಾಯ, ಸರಿಯಾದ ಕರ್ಮ, ಆಮೇಲೆ ಸಮಾಧಿ, ಸರಿಯಾದ ಶ್ರದ್ಧೆ, ಏಕಾಗ್ರತೆ, ಸರಿಯಾದ ಧ್ಯಾನ. ಹೀಗೆ ಇದರಿಂದ ಒಬ್ಬ ಮನುಷ್ಯ ತಾನು ಎನ್ಲೈಟೆಡ್ ಮಾಸ್ಟರ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರೂ ಆತ್ಮಸ್ಥಿತಿಯಲ್ಲಿರು, ಆತ್ಮಸ್ಥಿತಿಯನ್ನು ಆ, ಆದಷ್ಟು ಕಾಪಾಡಿಕೊಳ್ಳೋಣ, ಮತ್ತೆ ದೇಹ ಸ್ಥಿತಿಯಿಂದ ಹೊರಬರೋಣ. ಏಕೆಂದರೆ ದೇಹ ಸ್ಥಿತಿಯನ್ನ ಆ, ಹೊಂದಲಿಕ್ಕೆ ಬೇಕಾದಂತ ವಾತಾವರಣ ನಮ್ಮಲ್ಲಿ ಸುತ್ತಮುತ್ತ ಬಹಳ ಇರ್ತದೆ. ಅದನ್ನು ಮೀರಿ ನಾವು ಆದಷ್ಟು ಆತ್ಮಸ್ಥಿತಿಯಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತಾ? ವೆರಿ ಗುಡ್. ಆ ಇಷ್ಟು ಹೇಳಿ ನಾಳೆ ದಿವಸ ಮುಂದಿನ ಇದನ್ನು ನೋಡೋಣ ಅಂತ ಹೇಳಿದ್ರೆ, ಕಾಯಿನ ವಾಚ ಮನಸ್ಸಿನ ಇರುವ ಬುದ್ಧಾತ್ಮನ ಪ್ರಕೃತಿ ಸ್ವಭಾವದ ಕರವನ್ನು ಇಂದೆಸಗಳನ್ನು ಬಳಸಿ ನಾರಾಯಣನಿಗೆ ಸಮರ್ಪಯ. ಇಲ್ಲಿಯವರಿಗೆ ಯಾರ್ಯಾರು ಯೂಟ್ಯೂಬ್ ಜೂಮ್ನಲ್ಲಿ ಕೇಳಿದ್ರೆ ಎಲ್ಲ ಧ್ಯಾನವಿಧಿ ಬಂಧುಗಳಿಗೆ ನನಗೆ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ನಾನು ರೈಸ್ ಮಾಡಿ ಮಾತಾಡಿ, ಇಲ್ಲಾಂದರೆ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮದು ಇದಿದೆಯಲ್ವಾ, ಏನು ವಾಟರ್ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ಆ, ನೀವು ಅದನ್ನು ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ಆಯಿತಾ? ಬಹಳ ಪವರ್ಫುಲ್ ಇದೆ. ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡಿ. ಯಾಕೆಂದರೆ ನನ್ನ ಸ್ವಂತ ಅನುಭವ ಮತ್ತು ತುಂಬ ಜನ ಮಾಸ್ಟರ್ಸ್ ಅನುಭವ ಕೂಡ ಬಹಳ ಪವರ್ಫುಲ್ ಅಂದರೆ ಬಹಳ ಪವರ್ಫುಲ್ ಇದೆ. ಅದನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ ಆದಷ್ಟು. ಹಾ, ಅರುಣ ಮಾಸ್ಟರ್ ಮಾತಾಡಿ. ಸರ್ ನಮಸ್ಕಾರ. ಹಾ, ನಮಸ್ತೆ ಮಾಸ್ಟರ್. ಅದೇ ಸರ್, ನೀವು ಇವಾಗ ಹೇಳ್ತಾ ಇದ್ರಲ್ಲ ಸರ್, ಅದು ಅವರು ವೆಂಕಟರಮಣ ಸರ್ ಹತ್ರ ಎಷ್ಟೊಂದು ಎನರ್ಜಿ ಇದೆ, ಎಷ್ಟೊಂದು ಅಂತ ಹೇಳ್ತಾ ಇದ್ರಲ್ವಾ, ಇವಾಗ ನನ್ಗೆ ಗೊತ್ತಾಯ್ತು. ಮೊನ್ನೆ ರಾತ್ರಿ ಧ್ಯಾನಕ್ಕೆ ಕೂತ್ನಲ್ಲ, ಅವ್ರ ಹತ್ರ ಮಾತಾಡಿದ್ವಲ್ಲ, ಝೂಮ್ ಅಲ್ಲಿ ಮಾತಾಡ್ಸಿದ್ರಲ್ಲ, ಅವತ್ ಧ್ಯಾನಕ್ಕೆ ಕೂತಾಗ ತುಂಬಾ ಎನರ್ಜಿ ಫೀಲ್ ಆಗ್ತಾ ಇತ್ತು. ಏನ್ ಇಷ್ಟೊಂದು ಒಂಥರ ಮಲ್ಕ ಎಷ್ಟು ಬೆಳಗ್ಗೆ ಆದ್ರೂನು ನಾನು ಮಲ್ಕೊಳ್ಬೇಕು ಅಂತ ಅನ್ಸ್ತಾನೆ ಇಲ್ಲ ಒಂದೊಂದ್ಸರಿ. ಅಂದ್ರೆ ಅವಾಗ ಆ, ಇದು 41 days ಇದ್ ಮಾಡುವಾಗ ನಾನು ಹೋಲ್ ನೈಟ್ ಕೂತ್ಕೊಳ್ತಿದ್ದೆ. ಆಮೇಲಿಂದ 1 2 3 ಹಿಂಗೆ ಮ್ಯಾಕ್ಸಿಮಮ್ 2 o'clock 3 o'clock ಮಲ್ಕೊಂಡ್ಬಿಡ್ತಿದ್ದೆ. ಸ್ವಲ್ಪ ಬಲವಂತದಿಂದನೂ ಕೂತ್ಕೊಳ್ತಾ ಇದ್ದೆ. ಅವತ್ತು ಹೋಗಿ ಮಲ್ಕೋಬೇಕು ಅಂತಾನೆ ಅನ್ಸ್ಲಿಲ್ಲ. ಚೆನ್ನಾಗ್ ಒಂಥರ ಅಂದ್ರೆ ತುಂಬಾ ಎಚ್ಚರಿಕೆ ಸ್ಥಿತಿಯಿಂದಾನೇ ಧ್ಯಾನ ಸಾಕ್ತಾ ಇತ್ತು. ಯಾಕೆ ಇವತ್ತು ಇಷ್ಟೊಂದು ಒಂಥರ ಇಷ್ಟು ಆ ಹಿಂಗಿದೆಯಲ್ಲ, ತುಂಬಾ ಎನರ್ಜಿ ಫೀಲ್ ಆಗ್ತಾ ಇತ್ತು ಸರ್ ಇವತ್ತು. ಹ್ಮ್, ಯಾಕೆ ಇವತ್ತು ಈ ತರ ಏನೋ ಬೇರೆ ಫೀಲ್ ಆಗ್ತಾ ಇದೆಯಲ್ಲ, ಏನು ಅಂತ ಅನ್ಸ್ತಾ ಇತ್ತು. ಒಂಚೂರು ಮಲ್ಕೊಳ್ಬೇಕು ಅಂತಾನೆ ಅನ್ಸ್ತಾ ಇರ್ಲಿಲ್ಲ. ಇವತ್ತು ನೀವು ಹೇಳ್ದಾಗ ಅನ್ಸ್ತು ಅವ್ರದ್ದು ಎನರ್ಜಿ ಅಲ್ಲಿಂದಾನೇ ಪಾಸ್ ಆಗ್ತಾ ಇತ್ತೇನೋ ಅಂತ ಸರ್. ಹೌದು, ಹೌದಾ? ಭಾಳ ಒಳ್ಳೆ ಎನರ್ಜಿ ಅವ್ರದ್ದು. ಹ್ಮ್. ಮತ್ತೆ ಅವರು ಮಾತಾಡುವಾಗ ಏನ್ ತಮಾಷೆ ಮಾಡ್ತಾ ಇದ್ರು, ವ್ಯಂಗ್ಯ ಮಾಡ್ತಾ ಇದ್ರು ಗೊತ್ತಾಗ್ಲಿಲ್ಲ. ಅವ್ರು ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇರ್ಲಿಲ್ಲ ನನಗೆ. ಅಯ್ಯೋ, ಹೌದು, ನಿಮ್ಮಂತವ್ರ ಜೊತೆ ಧ್ಯಾನ ಮಾಡೋದು ನಮ್ಗೆ
ಹೇಳ್ಕೊಡಿ ಏನೇನ್ ಹೇಳ್ತಿದ್ರು. ಅದೇ ಹೇಳಿದ್ದು ನಾವೀಗ ಅಷ್ಟು. ನೆನ್ನೆ ಮೊನ್ನೆ ಬಚ್ಚಗಳು ನಾವು ಜನವರಿನಲ್ಲಿ ಸೇರ್ಕೊಂಡಿದ್ದು ಅಂದ್ರೆ ಜನವರಿಯಿಂದ ಸೇರ್ಕೊಂಡು ಇಷ್ಟೊಂದು ಇದು ಮಾಡ್ಬಿಟ್ಟಿದ್ದೀರಾ ಅಂತ ನಾವ್ ಏನೇನೇನೋ ಹೇಳ್ತಾ ಇದ್ರಿ, ಇವ್ರು ಏನ್ ಹೇಳ್ತಾ ಇದಾರೆ ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ ನಂಗೆ. ಆಮೇಲೆ ನಿಮ್ ಜೊತೆ ಕುತ್ಕೊಂಡು ಧ್ಯಾನ ಮಾಡೋದು ಇದು ಸಿಕ್ತು ನಮ್ಗೆ ಏನದು. ಆಮೇಲೆ ಇದು ಇಷ್ಟು ಬೇಗ ಇಷ್ಟೊಂದೆಲ್ಲ ಇದಾಗ್ಬಿಟ್ಟಿದ್ದೀರಾ ನೀವು ಅಂತ ಅನ್ನೋದು. ಅವ್ರು ನೋಡಿದ್ರೆ 25 ವರ್ಷದಿಂದ ಧ್ಯಾನ ಮಾಡ್ತಾ ಇದಾರೆ. ಅದ್ ಏನೇನೋ ಹೇಳ್ತಾ ಇದ್ರು ನಂಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ಅವ್ರು ವ್ಯಂಗ್ಯ ಮಾಡ್ತಾ ಇದಾರೋ ಅಥವಾ ತಮಾಷೆ ಮಾಡ್ತಾ ಇದಾರೋ ಏನಪ್ಪ ಮಾಡ್ತಾ ಇದ್ರು ಇವ್ರು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ ನಂಗೆ. ಹಂಗೇನೇನೋ ಅಂದ್ರೆ ಅಷ್ಟು ಎತ್ತರದ ಸ್ಥಿತಿನಲ್ಲಿ ಇದ್ರೂನು ನಾನೇನು ಅಲ್ಲ ಅನ್ನೋ ತರ ಹೇಳ್ಕೊಡ್ತಾ ಇದ್ರು. ಅಥವಾ ವ್ಯಂಗ್ಯ ಮಾಡ್ತಾರೋ ಏನು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ನಂಗೆ, ತಮಾಷೆ ಮಾಡ್ತಾ ಇದ್ರು ಅಂತ. ಅದೇ ಹೇಳಿದ್ದು. ಅದೇ ಅವರು ಅಷ್ಟಿದ್ರೂ ತನ್ನನ್ನ ಗುರುತಿಸ್ಬೇಕು ಅನ್ನೋ ಇದಿಲ್ಲ, ತನ್ನ ಸಾಧನೆ ಹೇಳ್ಕೊಳ್ಳುವ ಇದು ಇಲ್ಲ. ಹ್ಮ್. ಏ, ಅಂದ್ರೆ ಹೇಳ್ಕೊಳತ್ತಲ್ಲ ಅಥವಾ ಏನ್ ಅಥವಾ ವ್ಯಂಗ್ಯ ತರ ಮಾತಾಡ್ತಾ ಇದಾರೆ ಇವ್ರು ಅನ್ಸ್ತಾ ಇತ್ತು ನಂಗೆ. ಅಂದ್ರೆ ನೆನ್ನೆ ಮನೆ ಬಂದಿದ್ದಾರೆ ಏನೇನೋ ಹೇಳ್ತಾ ಇದಾರೆ, ನಾ ಅಷ್ಟು ವರ್ಷದಿಂದ ಮಾಡ್ತಾ ಇದೀನಿ ಅಂತ ಆ ತರ ಮಾತಾಡ್ತಾ ಇದಾರ ಅಂತ ಗೊತ್ತೇ ಆಗದ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇತ್ತು ಅವ್ರ ಹತ್ರ ಮಾತಾಡುವಾಗ ನನಗೆ. ಹ್ಮ್. ಆಮೇಲೆ ಇವಾಗ ನೀವ್ ಮಾತಾಡಿದಾಗ ಅನ್ಸ್ತು ನಿಜವಾಗ್ಲೂ ಅವತ್ತು ಅಷ್ಟೊಂದು ಎನರ್ಜಿ ಫೀಲ್ ಆಗ್ತಾ ಇದ್ದಿದ್ದು, ಒಂಥರ ಫ್ರೆಶ್ನೆಸ್. ಒಂದೊಂದ್ಸರಿ ಕಣ್ ತೂಕಡಿಸ್ದಂಗ್ ಆಗೋದು, ಹೋಗ್ ಮಲ್ಕೊಳ್ಳೋಣ ಅನ್ನೋದು ಹಂಗಾಗ್ಬಿಡ್ತಾ ಇತ್ತು. ಅವತ್ ಮೊನ್ನೆ ಮಾತ್ರ ಸ್ವಲ್ಪನೂ ಮಲ್ಕೊಳ್ಬೇಕು ಅಂತ ಅನಿಸ್ತಾನೆ ಇರ್ಲಿಲ್ಲ. 4 ಗಂಟೆವರೆಗೂ ಧ್ಯಾನ ಮಾಡಿ ಅದೇ ಕರ್ಮ ಪ್ರಕ್ಷಾಳನವರೆಗೂ ಮಾಡಿ ಆಮೇಲೆ ಇವತ್ತು ಹೋಗ್ಲೇಬೇಕು ಅಂತ ಎದ್ದೋಗಿ ಸ್ನಾನ ಮಾಡಿ ಹೊರಟ್ಬಿಟ್ಟೆ ಸರ್ ನಾನು. ಅವತ್ತು ರಾತ್ರಿ ಎಲ್ಲರೂ ಮಲ್ಕೊಂಡಿದ್ರು, ನಾವಿಬ್ರೇ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರು ರಾತ್ರಿ ಎಲ್ಲ. ಪಕ್ಕದಲ್ಲಿ ಕೂತ್ಕೊಂಡು ಅಂತೂ ಗುರುಗಳೇ, ನೀವು ಹೇಳ್ತಾ ಇದ್ದೀರಿ ಬರೀ ಲೋಕ ಕಲ್ಯಾಣದ ಕೆಲಸ ಮಾಡ್ಬೇಕು, ನಾನು ಅದನ್ನೇ ಮಾಡ್ತಾ ಇದ್ದೀನಿ, ನಿಮ್ ಎನರ್ಜಿ ಕೊಡಿ ಅಂತ ಅವ್ರ ಕೈ ಹಿಡ್ಕೊಂಡ್ ಕೂತಿದ್ದೆ ನಾನು. ಆ, ಹ್ಮ್. ಅಲ್ಲ ಹಂಗಾಗಿ ಇದ್ರ ಝೂಮ್ ಅಲ್ಲೇ ಇಷ್ಟ ಎನರ್ಜಿ ಫೀಲ್ ಆಗ್ತಾ ಇತ್ತು ಅಂದ್ರೆ ಕೈ ಹಿಡ್ಕೊಂಡ್ ಕೂತಿದ್ರು ಇನ್ನೇನ್ ಎನರ್ಜಿ ತಗೊಂಡಿರ್ಬೇಕು ಅಂತ ಫೀಲ್ ಆಗ್ತಾ ಇತ್ತು. ಕಾರಲ್ಲಿ ಬಂದಾಗೂ ನಾನು ಅವ್ರ ಕೈ ಹಿಡ್ಕೊಂಡು ಕುಂತಿದ್ವಿ. ಅಂದ್ರೆ ಅವರು ನನ್ನ ನಡುವೆ ಬಹಳ ಒಳ್ಳೆ ಕನೆಕ್ಟಿವಿಟಿ ಚೆನ್ನಾಗಿ ಇದಾಯ್ತು. ಅವ್ರ ಕೈ ಹಿಡ್ಕೊಂಡು ಕೂತಿದ್ದೆ. ಆಮೇಲೆ ಅವರಿಗೆ ಅಷ್ಟು ದೊಡ್ಡ ಸಾಧಕರು ಅವ್ರು ನನಗೇನೋ ಏನೋ ನಮ್ಮ ತಾತ ತಾತ ಮೊಮ್ಮಕ್ಕಳು ಇರ್ತಾರಲ್ಲ, ಹಂಗೆ ಫೀಲ್ ಆಗೋದು ನನಗೆ. ಹ್ಮ್. ಅವರು ಏನು ಜಾಸ್ತಿ ಏನು ಹೇಳ್ತಿರ್ಲಿಲ್ಲ. ಆಯ್ತಾಯ್ತು ಮಾಡು ಮಾಡು ಅನ್ನೋರು. ಮತ್ತ ಅವತ್ತು ನಂಗೆ ಅದು ಧ್ಯಾನದಲ್ಲಿ ಅವತ್ತು ಅದೇ ಮೊನ್ನೆ ಅವ್ರ ಹತ್ರ ಮಾತಾಡಿದ್ದಿಂದಲ್ಲಿ ನಂಗೆ ಧ್ಯಾನದಲ್ಲಿ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅಂದ್ರೆ, ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದೇನೋ ಅದೇ ಒಂಥರ ನಾನು ಧ್ಯಾನ ಮಾಡ್ತಾ ಇರುವಾಗ ನಾನು ಮನೆ ಮುಂದೆ ನಿಂತ್ಕೊಂಡಿದ್ದೀನಿ. ಒಂದು ಬಿಳಿ ಪಕ್ಷಿ ಹಾರ್ ಬಂದು ನನ್ನ ಕಾಲ ಹತ್ರ ಕುತ್ಕೊಂತು. ಹ್ಮ್. ಆಮೇಲೆ ಕುತ್ಕೊಂಡ್ ಏನ್ ಬಿಳಿ ಪಕ್ಷಿ ಬಂದಿದೆಯಲ್ಲ, ಬಿಳಿದ್ ಯಾವ್ದಿದು ಪಕ್ಷಿ ಅಂತ ಅನ್ಕೋತಾ ಇದ್ದಂಗೆ ಮನ್ಸಲ್ಲೇ. ಆಮೇಲೆ ಪದ್ಮಾ ಮೇಡಮ್ ಹೇಳಿದ್ರಲ್ಲ ಅಲ್ಲಿ 2 ಪಕ್ಷಿಗಳು ಬಂದ್ವು, ಅದ್ರಲ್ಲಿನ ಒಂದು ಪತ್ರಿಜಿ ಸರ್ ಅಂತ ಅನ್ಕೊಂಡೆ, ಇನ್ನೊಂದು ಇವರು ಪ್ರಬೋಧ್ ಸರ್ ಅಂತ ಅನ್ಕೊಂಡೆ ಅಂತ. ಹಂಗೆ ಅದ್ ಸ್ವಲ್ಪ ನಂಗೆ ಒಂಥರ ಧ್ಯಾನದಲ್ಲೇನೆ ಆ ತರ ಸ್ವಲ್ಪ ಅನ್ಸಕ್ ಶುರು ಆಯ್ತು. ಅವತ್ ಹೇಳಿದ್ರಲ್ಲ ಪದ್ಮಾ ಮೇಡಮ್ ಆ ತರ ಇದು ಪಕ್ಷಿ ಯಾವ್ದೋ ಮಾಸ್ಟರ್ ಇರ್ಬೇಕು ಅಂತ ಅನ್ಕೊಂತಾ ಇದ್ದೆ. ಹಂಗ ಅನ್ಕೊಂತಾ ಇದ್ದಂಗೆ ಬಲಗಡೆಯಿಂದ ಪಕ್ಷಿ ಬಂದ್ ಕೂತ್ಕೊಂತು ನಮ್ಮ ಮನೆ ಮುಂದೆ ನಾನು ನಿಂತಿರುವಾಗ. ಎಡಗಡೆಯಿಂದ ಪುರಂದರದಾಸರು ಸೇಮ್ ಹಿಂಗೆ ಇದು ತಂಬೂರಿನ ಹಾಕೊಂಡು ಇಲ್ಲಿ ಇದು ಜುಟ್ಟು ಎಲ್ಲ ಆ ತರ ಸೇಮ್ ಪುರಂದರದಾಸರು ನಡ್ಕೊಂಡ್ ಬರ್ತಾ ಇದಾರೆ ನನ್ನ ಹತ್ರ ಆ ತರ ಫೀಲ್ ಆಯ್ತು ಸ್ವಲ್ಪ. ಹ್ಮ್. ಹ್ಮ್. ಒಳ್ಳೆ ಆ- ಎಕ್ಸ್ಪೀರಿಯನ್ಸ್. ಆಮೇಲೆ ಇನ್ನೊಂದಂದ್ರೆ ನೀವು ಹಾಸ್ಟೆಲ್ ಟ್ರಾವೆಲ್ ಮಾಡಿಸ್ತಾ ಇದ್ರಲ್ಲ ಅವಾಗ ಅಲ್ಲಿ ಹಿಮಾಲಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೊಡ್ಡ ಮರ, ತುಂಬಾ ದೊಡ್ಡದು ಅಂದ್ರೆ ಎಷ್ಟು ಕಣ್ಣು ಹಾಯಿಸಿದಷ್ಟು ಅಷ್ಟು ದೊಡ್ಡ ಮರ. ಅದ್ರ ಕೆಳಗಡೆ ಎಲ್ಲಾ ಋಷಿ ಮುನಿಗಳು ಓಡಾಡ್ತಾ ಇದಾರೆ, ಕಮಾಂಡ್ ಎಲ್ಲ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ಇದು ಗಡ್ಡ ಈ ತರ ಇಲ್ಲಿ ಜುಟ್ ಕಟ್ಕೊಂಡಿರ್ತಾರಲ್ಲ ಆ ತರ ಎಲ್ಲ ಇದೆ. ಓಡಾಡೋರು ಓಡಾಡ್ತಾ ಇದಾರೆ, ತಪಸ್ ಮಾಡೋರು ತಪಸ್ ಮಾಡ್ತಾ ಇದಾರೆ. ತುಂಬಾ ಅಂದ್ರೆ ದೊಡ್ಡ ಏರಿಯಾ, ಅದ್ರೊಳಗಡೆ ಎಲ್ಲ ಇವ್ರದೇ ಎಲ್ಲ. ಇವರು ಋಷಿ ಮುನಿಗಳೇ ಎಲ್ಲಾರು ಓಡಾಡ್ತಾ ಇದ್ರು. ಕೆಲವ್ರು ಓಡಾಡ್ತಾ ಇದ್ರು, ಕೆಲವರು ಸ್ನಾನ ಮಾಡ್ತಾ ಇದ್ದಂಗೆ, ಕೆಲವರು ತಪಸ್ಸು ಕೂಳ್ತಿದ್ದಂಗೆ ಆ ತರ ಕಾಣಿಸ್ತು ಸರ್. ಹ್ಮ್. ಹ್ಮ್. ಮತ್ತೆ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಲ್ಲ ಅಂತಿದ್ರಿ. ನಂಗೆ ಇದು ಎಕ್ಸ್ಪೀರಿಯನ್ಸ್ ಏನು ಅಂತಾನೆ ಗೊತ್ತಾ, ಒಂದ್ ಕ್ಷಣ ಹಂಗ್ ಸುಮ್ನೆ ಸುಮ್ನೆ ಆತರ ಮನ್ಸಿಗೆ ಬರುತ್ತೆ. ಹ್ಮ್. ಅದೇನು ಅಂತ ಗೊತ್ತಾಗ್ಲಿಲ್ಲ, ಅದನ್ನೇ ಎಕ್ಸ್ಪೀರಿಯನ್ಸ್ ಅನ್ನೋದು ಸರ್. ಹಾ ಹಾ. ಹೌದಾ. ಮತ್ತೆ ನಂಗೆ ಅಲ್ಲಿ ನನ್ನ ಇದ್ರಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಹಾಸನದಲ್ಲಿ ಧ್ಯಾನದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಶ್ರೀಚಕ್ರ ಕಾಣಿಸ್ತು ಸರ್ ನಂಗೆ. ಹ್ಮ್. ಹ್ಮ್. ಶ್ರೀಚಕ್ರ ಅರ್ಶಿನ ಕುಂಕುಮದಲ್ಲಿ ಬರ್ದಿರೋದು, ಕೆಲವು ಲೈನ್ ಅರ್ಶಿಣದಲ್ಲಿ ಬರ್ದಿರೋದು, ಪೌಡರ್ ಅರ್ಶಿಣದ ಪೌಡರ್ ಇರುತ್ತಲ್ಲ ಅದ್ರಲ್ಲಿ ಕೆಲವು ಲೈನ್ ಎಲ್ಲ ಕುಂಕುಮದಲ್ಲಿ ಬರ್ದಿರೋದು ಆ ತರ ಕಾಣಿಸ್ತು.
ಆಮೇಲೆ ಏನಾಯ್ತು ಅಂದ್ರೆ ಪಕ್ಕದಲ್ಲೇನೆ ಅರಿಶಿನ ಕುಂಕುಮದ ಬಟ್ಲುಗಳಿದೆ, ಅದ್ರಲ್ಲಿ ಅರಿಶಿನ ತುಂಬಾ ಇದೆ, ತುಂಬ್ಲು ಇದೆ. ಕುಂಕುಮದ ಬಟ್ಲು ಮಾತ್ರ ಪೂರ್ತಿ ಖಾಲಿಯಾಗಿ ಹೋಗಿತ್ತು. ನಂಗೆ ಹ್ಮ್. ಯಾಕೆ ಈ ತರ ಆಗಿದೆ ಅಂತ ಸ್ವಲ್ಪ ಒಂಥರ ಅನಿಸ್ತಿದ್ರೆ. ಹ್ಮ್ ಕುಂಕುಮದ ಬಟ್ಲು ಫುಲ್ ಖಾಲಿಯಾಗಿ ಹೋಗಿತ್ತು, ಅರಿಶಿನ ಬಟ್ಲು ಮಾತ್ರ ತುಂಬಿತ್ತು. ಯಾಕಂಗಾಯ್ತೋ ಗೊತ್ತಾಗ್ಲಿಲ್ಲ. ಓಕೆ ಮೇಡಮ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಲ್ಲ, ಕುಂಕುಮದ ಬಟ್ಲು ಖಾಲಿಯಾಗಿ ಹೋಗಿತ್ತಲ್ಲ, ನಂಗೆ ಯಾಕೆ ಒಂಥರ ಅನಿಸ್ತು ಸರ್. ಏನಿಲ್ಲ. ಹ್ಮ್. ಅದು ಒಂಥರ ಅಂದ್ರೆ ಒಳ್ಳೆ ಸಂಕೇತ ಅಲ್ವೇನೋ ಅಂತ ಅನಿಸ್ತು ಸರ್. ಹಾಗೇನಿಲ್ಲ. ಧ್ಯಾನದಲ್ಲಿ ಒಳ್ಳೇದು ಕೆಟ್ಟದಂತೆ ಯಾವ್ದಿಲ್ಲ. ಮತ್ತೆ ಎಲ್ಲರೂ. ಇನ್ನೊಂದ್ಸರಿ ಅಲ್ಲಿ ಬಿಲ್ಡಿಂಗ್ ಹೋದ್ವಲ್ಲ ನಾವು ಒಳಗಡೆಗೆ, ಅದು ಎಂಟ್ರೆನ್ಸ್ ಅಲ್ಲಿ ಒಂದು ಆನೆ ಸೊಂಡ್ಲು ಎತ್ಕೊಂಡ್ ನಿಂತಿತ್ತು. ಅದ್ರ ಮೈ ಮೇಲೆ ಚಿನ್ನದ್ದು ಇದು ಕಸೂತಿ ಇರೋದು ಆ, ಕವಚ ಇದ್ದಂಗಿತ್ತು ಸರ್. ಕವಚ, ಆ ಚಿನ್ನದ್ದೆಲ್ಲ ಕವಚ ಹಾಕೊಂಡು ಆನೆ ಸೊಂಡ್ಲು ಎತ್ಕೊಂಡ್ ನಿಂತಿರೋ ತರ ಕಾಣಿಸ್ತು ಸರ್. ನಾವು ಬಿಲ್ಡಿಂಗ್ ಇದು ಧ್ಯಾನ ಮಾಡ್ತಾ ಇದ್ವಲ್ಲ ಬಿಲ್ಡಿಂಗ್ ಎಂಟ್ರೆನ್ಸ್ ಅಲ್ಲಿ, ಅಂತ ಆನೆ ನಿಂತಿರೋ ತರ ಕಾಣಿಸ್ತು ಸರ್. ಅಬಾಂಡೆನ್ಸ್ ಅಬಾಂಡೆನ್ಸ್ ಏನಂದ್ರಿ? ಅಬಂಡೆನ್ಸ್. ಅಬಾಂಡೆನ್ಸ್ ఉంది. ಅಬಂಡೆನ್ಸ್. ಹ್ಮ್. ಈ ತರ ಎಲ್ಲ ಈಗ ಈ ನಡುವೆ ಸ್ವಲ್ಪ ಚೆನ್ನಾಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಮತ್ತೆ ಅದೇ ಗುಡಕೇಶಗೆಲ್ಲ ಹೋಗಿ ಬಂದ ಮೇಲಿಂದ ಎನರ್ಜಿ, ಅಲ್ಲಿ ಎನರ್ಜಿ ಫೀಲ್ ಆಗ್ತಾ ಇರ್ಲಿಲ್ಲ, ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ಸುಮ್ನೆ ಇದ್ರೆ, ಏನು ಮಾತಾಡದೆ ಸುಮ್ನೆ ಕುತ್ಕೊಂಡಿದ್ರೆ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಇದು ಎನರ್ಜಿ ಪಾಸ್ ಇದಾಗ್ತಾ ಇರೋದು ಗೊತ್ತಾಗುತ್ತೆ ಸರ್. ಉಡುಪಿಯಲ್ಲಿ ಕೆಳಗಡೆ ಕೆಳಗೆ ಒಂದು ಸೆಕೆಂಡ್ ಫ್ಲೋರ್ ಅಲ್ಲ, ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದಿದ್ದು ಗೋಶಾಲೆ, ಆಯ್ತಾ. ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದು ಆ ಏನು ಅನ್ನ ಸಂತರ್ಪಣೆ ನಡೀತಾ ಇತ್ತಲ್ಲ, ಅದು ಗೋಶಾಲೆ. ಗೋಶಾಲೆ, ಅನ್ನಶಾಲೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಿದ್ದು ನಮ್ದು ಧ್ಯಾನ. ಆಮೇಲೆ ಅಲ್ಲಿ ಪ್ರತಿನಿತ್ಯ ಯಜ್ಞಗಳು ನಡೆಯುವಂತ ಜಾಗ. ಅಲ್ಲಿ ನೋಡಿ, ಅಲ್ಲಿ ಬೆಳಗ್ಗೆ ಎದ್ದು ಯಜ್ಞ ಮಾಡುವಾಗ ಅಲ್ಲಿ ಮೇಲೆ ಅದು ಹೊಗೆ ಎಲ್ಲ ಮೇಲೆ ಬರುತ್ತೆ. ಹ್ಮ್. ಆಮೇಲೆ ಅದು ಆಮೇಲೆ ಇನ್ನೊಂದು ಅಲ್ಲಿ ನಿರಂತರವಾಗಿ ಗೀತಾ ಪಾರಾಯಣ ನಡೀತಾ ಇರ್ತದೆ. ಆಮೇಲೆ ಒಳಗಡೆ ಅಲ್ಲಿ ಕೃಷ್ಣ ಭಜನೆ ನಡೀತಾ ಇದೆ. ಅಂದ್ರೆ ಸಂಪೂರ್ಣವಾಗಿ ಸಾತ್ವಿಕತೆ ಇರುವಂತಹ ಜಾಗ ಅದು. ಅಂತ ಒಂದು ಎನರ್ಜಿ ಪ್ಲೇಸ್ ಅಲ್ಲಿ ಅಂತಂದ್ರೆ, ಬಟ್ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ, ನೆಕ್ಸ್ಟ್ ಟೈಮ್ ಮಿಕ್ಸ್ ಮಾಡಬೇಡ್ರಿ ಅಷ್ಟೇ. ಅಷ್ಟೊಂದು ಹೇಳ್ಬೋದು ಅಷ್ಟೇ. ಹೌದು ಸರ್. ಅದು ಅದೇ ಹೇಳ್ತನಲ್ಲ, ಇಲ್ಲಿಗೆ ಬಂದ್ಮೇಲೆ ಅದು ಎನರ್ಜಿ ಫೀಲ್ ಆಗೋದು ತುಂಬಾ ಜಾಸ್ತಿ ಆಗ್ತದೆ. ಸುಮ್ನೆ ಕೂತಿದ್ರೆ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ. ಆಮೇಲೆ ಏನಾದ್ರು ಆಧ್ಯಾತ್ಮದ ವಿಷಯ ತಲೆಗೆ ಬಂತು ಅಂದ್ರೆ ಎನರ್ಜಿ ಫೀಲ್ ಆಗೋದು. ಆಮೇಲೆ ಮೆಡಿಟೇಷನ್ ವಿಷಯ, ಏನಾದ್ರು ಮೆಡಿಟೇಷನ್ ನೆನಪಾಯ್ತು ಅಂದ್ರೆ ಎನರ್ಜಿ ಫೀಲ್ ಆಗುತ್ತೆ. ಆತರ ಸುಮ್ನೆ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ ಸರ್. ಈ ನಡುವೆ ಆತರ ಎನರ್ಜಿ ಫೀಲ್ ಆಗೋದು ಗೊತ್ತಾಗ್ತಿರ್ಲಿಲ್ಲ. ಅದು ಹೋಗೇ ಬಿಟ್ಟಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಅದೇ ಹಂಗೆ ಹೇಳಿದ್ನಲ್ವಾ. ಒಂದು ವರ್ಷ ಗುಡಾಕೇಶ ಸಾಧನೆ ಮಾಡಿ ಬಂದಿದ್ದೀರಿ. ಹ್ಮ್. ಹ್ಮ್. ಒಂದ್ ವರ್ಷ ಸಾಧನೆ ಮಾಡಿ. ಹಾ, ಮತ್ತೆ ಒಂದು ಧ್ಯಾನ ಯಜ್ಞ ಅಟೆಂಡ್ ಮಾಡಿ ಬಂದಿದ್ದೀರಲ್ವಾ 3 ದಿವಸ. ಅದಕ್ಕೆ ಒಂದ್ ವರ್ಷ ಸಾಧನೆ ಮಾಡಿದಷ್ಟು ಎನರ್ಜಿ ಬಂದಿದೆ ಅಂತ. ತಗೊಂಡ್ ಬಂದಿದ್ದೀರಲ್ಲ. ಹ್ಮ್ ನಿಜವಾಗ್ಲೂ ಇವಾಗಂತೂ ನೆನ್ನೆ ಮೊನ್ನೆಯಿಂದಂತೂ ತುಂಬಾ ಫೀಲ್ ಆಗ್ತದೆ ಎನರ್ಜಿ. ಸುಮ್ನೆ ಕೂತಿದ್ರೆ ಎನರ್ಜಿ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ ಇದೇನಿದು, ನಾವ್ ಧ್ಯಾನಕ್ಕೆ ಕೂತಾಗ ಎನರ್ಜಿ ಫೀಲ್ ಆಗೋದು ಅದೆಲ್ಲ ಎಲ್ಲ ವಿಶೇಷ ಇತ್ತು. ಅದು ಅಂದ್ರೆ ವಿಶೇಷ ಸಂದರ್ಭಗಳಲ್ಲಿ. ಈಗ ಸುಮ್ನೆ ಕೂತಿದ್ರು ಎನರ್ಜಿ ಫೀಲ್ ಆಗ್ತಾ ಇರುತ್ತೆ. ಆ ತರ ಆಗ್ತದೆ ಸರ್. ಓಕೆ ಮೇಡಮ್. ಒಳ್ಳೇದು. ಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮಾಸ್ಟರ್. ನಮಸ್ತೆ. ಅದು ವೆಂಕಟರಮಣ ಸರ್ದು ಇದನ್ನ ಹೇಳ್ತಿದ್ರ ಅನುಭವನ ಸರ್. ಕೇರ್ಪೇಟೆಯಲ್ಲಿ ಸಸ್ಯಾಹಾರಿ ರ್ಯಾಲಿಗೆ ಹೋಗಿದ್ದೆ ಒಂದ್ಸಲ ಫಸ್ಟ್. ಅವ್ರನ್ನ ಭೇಟಿಯಾಗಿ ಫಸ್ಟ್ ಅದೇ ಅವ್ರು ಮೇಡಮ್ ಹೇಳಿದ್ರಲ್ಲ, ಅದೇ ತರ ಅನಿಸ್ತು ನನ್ಗೆ. ಇವ್ರೇ ನನ್ನೇನ್ ತಮಾಷೆ ಮಾಡ್ತಾ ಇದಾರೋ, ಏನ್ ಮಾಡ್ತಾ ಇದಾರೋ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹಿಂಗ್ ಮಾಡ್ತಾ ಇದಾರಲ್ಲ ಅಂತ ಒಂದ್ ಕ್ಷಣ ಅನಿಸ್ತು. ಅವತ್ತೊಂದ್ ಅನುಭವ ಹೇಳಿದ್ರು ಸರ್. ಪತ್ರಿಜಿ ಸರ್ ಕರ್ಕೊಂಡೋಗಿದ್ರಂತೆ ಮಾನಸ ಸರೋವರಕ್ಕೆ. ಅವ್ರು ಎಲ್ಲ ಹೋಗಿದ್ದಾರೆ, ಇವ್ರ ಕೈಲಿ ಹೋಗಕ್ ಆಗ್ಲಿಲ್ವಂತೆ ಏನೋ ಕಾರಣದಿಂದ. ಅದೇ ಯೋಚನೆ ಮಾಡ್ತಾ ಪತ್ರಿಜಿ ಸರ್ ಕಾಲ್ ಹತ್ರ ಅವ್ರ ಕಾಲ್ ಒತ್ತುತ್ತಾ ಕೂತಿದ್ರಂತೆ. ಅಷ್ಟ್ರಲ್ ಟ್ರಾವೆಲ್ ಅಲ್ಲಿ ಹೋದ್ರಂತೆ, ಪತ್ರಿಜಿ ಸರ್ ಕರ್ಕೊಂಡ್ ಹೋದ್ರಂತೆ. ಇವ್ರು ಅಲ್ಲಿಂದ ಬರಂಗೇ ಇಲ್ವಂತೆ ಮತ್ತೆ. ಅವ್ರು ಹೇಳ್ತಾರೆ ಜೋಕ್ ನೋಡಿದ್ರೆ ಎಷ್ಟ್ ಚೆನ್ನಾಗಿತ್ತು ಸರ್ ಅಂದ್ರೆ. ಆಮೇಲೆ ಕೊಳ್ಪಟ್ಟಿ ಇಟ್ಕೊಂಡ್ ತಗೊಬಂದ್ ತಪ್ಪನ್ ಕುಕ್ಕರ್ಸಿದ್ರು. ನಾನ್ ಬರಂಗಿಲ್ಲ, ಅವ್ರು ಬಿಡಂಗಿಲ್ಲ ನನ್ನನ್ನ.
ಅಂದ್ರೆ ಪತ್ರಿಜಿ ಸರಿಗೆ ಪತ್ರಿಜಿ ಅವ್ರಿಗೆ ಗೊತ್ತಾಯ್ತು, ಓ ಇವ್ರು ಮಾನಸ ಸರೋವರಕ್ಕೆ ಹೋಗಕ್ ಆಗಿಲ್ಲ ಅಂತ, ಇವ್ನು ಚಿಂತೆ ಮಾಡ್ತಿದ್ದಾನೆ ಅಂತ. ಮೇಡಮ್ ನನ್ನನ್ನ ಅಲ್ಲಿ ಕರ್ಕೊಂಡೋದ್ರು ಅವ್ರು. ಅಲ್ಲಿ ಏನೇನ್ ಅವ್ರ ಊರವರೆಲ್ಲ ಹೋಗಿದ್ ಬಂದಿದ್ದೆಲ್ಲ ಹೇಳ್ತಾ ಇದಾರಂತೆ. ಇವ್ರು ಇಲ್ಲೇ ಕೂತಿದ್ಯಲ್ಲ, ನಿನ್ಗೆ ಹೆಂಗ್ ಗೊತ್ತಾಯ್ತು? ನೀನ್ ಬಂದಿರ್ಲಿಲ್ವಲ್ಲ ನಮ್ ಜೊತೆಯ, ನಿನ್ಗೆ ಹೆಂಗ್ ನೋಡ್ದೆ ನೀನ್? ಅದ್ ಪ್ರತಿ ಬಂದು ಅವ್ರು ಅಲ್ಲಿ ಹೋಗಿ ಏನ್ ನೋಡಿದ್ರೆ ರಾಷ್ಟ್ರ ಟ್ರಾವೆಲ್ ಅಲ್ಲೇ ಎಲ್ಲ ನೋಡಿದ್ದಾರೆ. ಬರಲ್ಲ ಬರಲ್ಲ ಅಂತ ಕೂತಿದ್ದೆ, ಪತ್ರಿಜಿ ಸರ್ ಕೋಳ್ಪಟ್ಟಿ ಎಳ್ಕ ಬಂದ್ರು ನನ್ನನ್ನ. ಅವ್ರ ಅನುಭವ ಸಸ್ಯಾಹಾರಿ ಅಲ್ಲಿಗೆಲ್ಲ ಹೋದಾಗ ಅವ್ರ ಜೊತೆ ಒಂದ್ ಪಕ್ಷಿ ಆದ್ರೆ ಅವ್ರ ಜೊತೆಲೆ ಹೆಗ್ಲ ಮೇಲೆ ಇರೋದಂತೆ ಸರ್. ಯಾವಾಗ್ಲೂ ರ್ಯಾಲಿ ಮುಗಿಸ್ಕೊಂಡ್ ಬರೋವರೆಗೂ ಅದ್ ಇರೋದಂತೆ. ಅವತ್ತು ಅಲ್ಲಿ ಹಾಸನ ಇದ್ರಲ್ಲಿ ಫುಲ್ ಒಂದ್ ರೌಂಡ್ ಆಗ್ತಾ ಇತ್ತು ಮೇಲೆ ಪಕ್ಷಿ. ಅದಕ್ಕೆ ಹ್ಮ್ ನೋಡಿದ್ರ ಹಸನ್ ಎಲ್ರು ನೋಡಿದ್ರು, ಅದನ್ನ ಅಬ್ಸರ್ವ್ ಮಾಡಿದ್ರು. ಬಟ್ ಅಂದ್ರೆ ಅವ್ರು ಎಲ್ಲಿ ಇರ್ತಾರ ಆ ಜಾಗದಲ್ಲಿ ಒಂದು ಚಿಟ್ಟೆನಾದ್ರೂ ಇರುತ್ತೆ ಸರ್ ಅವ್ರು ಇದ್ರಲ್ಲಿ. ಹ್ಮ್ ಅವ್ರದ್ದು ಸಲ ನಾನು ಭೇಟಿ ಮಾಡಿದೀನಿ. ನಿಜವಾಗ್ಲೂ ಅವ್ರು ಭೇಟಿ ಮಾಡಿದಂತದ್ದು ನಾವೇ ಪುಣ್ಯವಂತರು. ನಿಮಗೂ ಆ ಅವಕಾಶ ಸಿಕ್ತು ಮೊನ್ನೆ ಹಾಸನದಲ್ಲಿ. ನಾನ್ ಬರ್ಬೇಕಾಗಿತ್ತು ಅಂತ ಕೊನೆಗ್ ಫೀಲ್ ಆಯ್ತು. ಸುಧಾಕರ್ ಸರ್, ವರಣ್ಣ ಸರ್ ಎಲ್ಲ ಇದ್ರು. ಅಯ್ಯೋ ನಾನು ಎಂತ ಚಾನ್ಸ್ ಮಿಸ್ ಮಾಡ್ಕೊಬಿಟ್ಟೆ. ನನ್ನ ಬೆಳಗ್ಗೆ ಅಷ್ಟ್ ಬೇಗನೆ ಹೊರಟ್ ಬಂದೆ. ಅಷ್ಟೊತ್ತಿಗೆಲ್ಲ ಆನಂದ್ ಸರ್ ನಾನ್ ಚೌಟ್ರಿ ಹತ್ರ ತಾಂಡಕ್ ಬಿಟ್ಟು ಬಂದಿದ್ದೀನಿ ಮೇಡಮ್ ಅಂತ ಅಂದ್ರು. 6 ಗಂಟೆಗೆಲ್ಲ ಇಲ್ಲ, ಅಲ್ಲೇ ಪರಿಚಯ, ಅಲ್ಲೇ ಭೇಟಿ ಮಾಡಿ ಮಾತಾಡ್ಬೇಕು ಅನ್ಕೊಂಡ್ ಅಷ್ಟು ಹೊರಟ್ ಬಂದೆ. ಅವತ್ ನೈಟ್ ಅಂತ ನಾನು ತುಂಬಾ ಫೀಲ್ ಮಾಡ್ಕೊಬಿಟ್ಟೆ. ಅಯ್ಯೋ ನಾನು ಹೋಗ್ಬೇಕಾಗಿತ್ತು ಆನಂದ್ ಸರ್ ಮನೆಗೆ ಅಂತ ಹಂಗ ಅನಸ್ತು. ಅವ್ರದ್ದು ಎನರ್ಜಿ ಅಂತ ತುಂಬಾನೇ ಇದೆ ಸರ್ ಅವ್ರ ಬಗ್ಗೆ. ಹ್ಮ್ ಸಾಧನೆ ಮಾಡಿದೀನಿ ಅಂತ ಅವ್ರು ತೋರ್ಸ್ಕೊಳ್ಳೋದೇ ಇಲ್ಲ. ಕೇರ್ಪೇಟೆಯಲ್ಲಿ ಪಿರಮಿಡ್ ಅಲ್ಲಿ ಹೋದ್ವಿ. ಅದೆಲ್ಲ ರ್ಯಾಲಿ ಎಲ್ಲ ಆದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡಲ್ಲ ಪಿರಮಿಡ್ ಇತ್ತು, ಪಿರಮಿಡ್ಗೆ ಹೋದ್ವಿ ಸರ್. ಅಲ್ಲಂತೂ ಎನರ್ಜಿ ಅಲ್ಲಿದು ತುಂಬಾ. ಅವ್ರು ಅಂದ್ರೆ ಮನೆ ಮೇಲೆ ಮಾಡಿದಾರೆ ಒಬ್ರವ್ರು, ರವಿ ಅಣ್ಣ ಅಂತ. ಅವ್ರ ಆನಂದ್ ಸರಿಗೆ ಗೊತ್ತು ಅವ್ರದ್ದು, ಪಿರಮಿಡ್ ಮನೆ ಮೇಲ್ ಮಾಡಿದ್ದಾರೆ. ಅದ್ರಲ್ಲೂ ತುಂಬಾ ಎನರ್ಜಿ ಇತ್ತು ಸರ್. ಅಂದ್ರೆ ಅವ್ರ ಜೊತೆ ಇದ್ರೇನೆ ಎನರ್ಜಿ, ಅವರೇ ಒಂದ್ ಎನರ್ಜಿ ಒಂದು ಇದಾಗಿ ಆಗಿದ್ದಾರೆ. ನಾವೆಲ್ಲ ಮೊಬೈಲ್ ನೋಡ್ಕೊಂಡು ಝೂಮ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ, ಆದ್ರೆ ಅವ್ರ ಹತ್ರ ಫೋನ್ ಇರೋದು ಚಿಕ್ಕ ಫೋನು. ಅದ್ರಲ್ಲಿ ಯಾವ್ದು ಮಾತಾಡ್ಬೋದು ಅಷ್ಟೇ, ಯಾವ್ದು ಇಲ್ಲ. ಸುಮ್ನೆ ಅವ್ರು ಬೆಳಗ್ಗೆಲ್ಲ ಕೂತಿರ್ತಾರೆ, ಹೇಳ್ತಾ ಇರ್ತಾರೆ. ಹಂಗಂದ್ರು ನನ್ಗೇನು ತಮಾಷೆ ಮಾಡ್ತಿದಾರೆ ಮೇಡಮ್ ಹೇಳಿದ್ರಲ್ಲ, ಅದೇ ತರ ಅನುಭವ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಆ ಸರ್ ಮಾತಾಡ್ಸ್ದಾಗ. ತುಂಬಾ ಚೆನ್ನಾಗಿತ್ತು ಸರ್, ಖುಷಿ ಆಯ್ತು. ಅದ್ರಲ್ಲೂ ನೀವ್ ಹಾಸನಕ್ ಬಂದಿದ್ದಂತ ನನಗಂತೂ ಭಾರಿ ಖುಷಿ ಆಯ್ತು. ಗೊತ್ತಿಲ್ಲ ಸರ್, ನೀವ್ ಹಾಸನಕ್ ಬರ್ಬೇಕು 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 ಒಂದೇ ಸಲ ಮನಸ್ಸು ನನಗಂತೂ. ಅಂತೂ ಕೊನೆಗ್ ಬಂದ್ರಲ್ಲ, ಖುಷಿ ಆಯ್ತು ನನಗಂತೂ, ತುಂಬಾ ಖುಷಿ ಆಯ್ತು. ಓಕೆ ಮೇಡಮ್. ಮಮತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಹೀಗೆ. ಮೊನ್ನೆ ಹಾಸನದಲ್ಲಿ ತುಂಬಾ ಚೆನ್ನಾಗಿತ್ತು ಮಾಸ್ಟರ್ ಹ್ಮ್ ಧ್ಯಾನ. ಎಲ್ಲಾರು ಹೇಳ್ತಾ ಇದ್ರು ಉಡುಪಿ ಬರ್ಲಿದ್ದು ಮಿಸ್ ಮಾಡ್ಕೊಂಡಿದ್ದು ತುಂಬಾ ಬೇಜಾರಾಗ್ತಾ ಐತೆ. ಅದೇ ಅನುಭವಗಳು ಕೇಳ್ತಾ ಇದ್ರೇನೆ ನಾನು ಹೋಗ್ಬೇಕಿತ್ತು ಅನಿಸ್ತಾ ಇತ್ತು. ಬಟ್ ಏನೋ ಪ್ರಾಬ್ಲಮ್ ಇತ್ತು, ಬರಕ್ಕಾಗ್ಲಿಲ್ಲ. ಇಲ್ಲಿ ಹ್ಮ್ ಹಾಸನದಲ್ಲಿ ನಡೆದದ್ದು ತುಂಬಾನೇ ಚೆನ್ನಾಗಿತ್ತು ಮಾಸ್ಟರ್. ನಿಮ್ಮನ್ನ ನೋಡಿದ್ದು ರಿಯಲಿ ಇದು 2ನೇ ಸತಿ ನೋಡಿದ್ದು. ಭಾಳನೇ ಖುಷಿ ಆಯ್ತು. ಉಮೇಶ್ ಸರ್ನಂತೂ ನೋಡಿದ್ರೆ ಇದ್ದದ್ರಲ್ಲೂ ಖುಷಿನೂ ಆಗೋದು, ನಾಚಿಕೆನೂ ಆಗೋದು. ಯಾಕೆಂದ್ರೆ ಆ ಏಜಲ್ಲಿ ಅವ್ರು ಅಷ್ಟು ಎನರ್ಜಿ ಆಗಿದ್ದಾರೆ. ನಾವು ಈ ಚಿಕ್ಕ ಏಜಲ್ಲೇ ನಮ್ಗೆ ಎನರ್ಜಿ ಕಳ್ಕೊಂಡ ಥರ ಇರ್ತೀವಲ್ಲ ಅಂತ ಎರಡೂ ಆಯ್ತು ಮಾಸ್ಟರ್. ಆಮೇಲೆ ಉಮೇಶ್ ಸರ್ ಡ್ಯಾನ್ಸ್ ಮಾಡೋದು ನೋಡಿ ನನಗೆ ಸಿಕ್ಕಾಬಟ್ಟೆ ಅಳು ಬಂತು, ಖುಷಿಗೆ ಬಂತು, ಏನಕ್ಕಂತ ಗೊತ್ತಿಲ್ಲ, ಸುಮ್ಮನೆ ಅಳ್ತಾ ಇದ್ದೆ. ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಮಾಸ್ಟರ್ ಎಲ್ಲರೂ ಅನುಭವಗಳು ಹೇಳ್ಕೊಂತಾರೆ. ನಾನು ಈಗ ಧ್ಯಾನ ಮಾಡಕತ್ತಿ 1.5 ವರ್ಷ ಆಯಿತು. ನಮಗೆ ಎಂಥ ಅನುಭವನೇ ಆಗ್ತಾ ಇಲ್ಲ. ಹಂಗಾಗಿ ನಾನು ಝೂಮಲ್ಲಿ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ, ಅನುಭವನೇ ಆಗಲ್ಲ ಮಾಸ್ಟರ್. ಕುತ್ಕೊಂಡ್ರೆ ನಿದ್ದೆ ಮಾಡ್ತೀನೋ ಧ್ಯಾನ ಮಾಡ್ತೀನೋ ಒಂದೂ ಗೊತ್ತಿಲ್ಲ. ಹ್ಮ್ ಏನಂತ ಅರ್ಥ ಆಗ್ತಿಲ್ಲ ಮಾಸ್ಟರ್. ಅನುಭವ ಆಗುವುದು ಮುಖ್ಯ ಏನಲ್ಲ. ಅನುಭವ ಹ್ಮ್ ಅದು ಒಂದು ಹಂತ ಅಷ್ಟೇ. ಅನುಭವ ಹ್ಮ್ ಆಗುವ ಹಂತ, ಹ್ಮ್ ಅನುಭವ ಹ್ಮ್ ಆಗದೇ ಇರುವುದು ಅದರ ಮುಂದುವರಿದ ಹಂತ. ಮೊನ್ನೆ ಹಾಸನದಲ್ಲಿ 9 ಗಂಟೆ ಕಣ್ಣು ಮುಚ್ಚಿದಳು, 11:55 ಕಣ್ಣು ಬಿಟ್ಟಿದ್ದೀನಿ ಮಾಸ್ಟರ್. ಅಷ್ಟು ದಾಂಧಲೆಯಲ್ಲಿ ನನಗೆ ಎಚ್ಚರನೇ ಆಗಿಲ್ಲ. ಹ್ಮ್ ನಾನು ಎದ್ದ ತಕ್ಷಣ ಇಷ್ಟೊಂದು ನಿದ್ದೆ ಮಾಡಿದ್ನಲ್ಲ ಅಂದ್ಕೊಂಡೆ ಮಾಸ್ಟರ್. ಅದೇ ಅವೇರ್ನೆಸ್ಸು ಇರಬೇಕು. ತೀರಾ ಈಗ ನಾವು ಅಲ್ಲಿ 3 ತಾಸು ಕೂಡ ಎಚ್ಚರ ಇದ್ದೀವಿ. ಹ್ಮ್ ಆ, ಹ್ಮ್ ಏನು ಯೋಗ ನಿದ್ರೆ ಈ ತರ ಎಲ್ಲ ಏನಿಲ್ಲ. ಮತ್ತೆ ರಾತ್ರಿ ಎಲ್ಲ ಮತ್ತೆ ನಾವು ಧ್ಯಾನನೇ ಮಾಡಿದ್ದೀವಿ, ನಾವು ನಿದ್ದೆ ಮಾಡಿಲ್ಲ. ಅಂದ್ರೆ ಅದು ಅಭ್ಯಾಸ ಮಾಡಬೇಕು. ಅವೇರ್ನೆಸ್ ಅನ್ನೋದು ಇಂಪಾರ್ಟೆಂಟ್. ಬರೀ ನಾವು ಧ್ಯಾನ ಕೂತ್ರೆ ಬರೀ ಯೋಗ ನಿದ್ರೆ ಅನ್ನೋ ಹಾಗೆ ಆಗ್ಬಾರ್ದು. ಹ್ಮ್ ಹ್ಮ್ ಅದಕ್ಕೆ ಅದ ಆಮೇಲೆ ಅನುಭವ ಆಗ್ತಾ ಇಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ಅನುಭವ ಆಗುವುದು, ಅನುಭವ ಆಗದೇ ಇರುವ ಹಂತದ ಹಿಂದಿನ ಹಂತ ಅದು. ಹ್ಮ್ ಯಾರಿಗೂ ಹ್ಮ್ ಹ್ಮ್ ಅನುಭವ ಆಗ್ತಾ ಇಲ್ಲ, ಅವ್ರು ಆಲ್ರೆಡಿ ಆ ಹಂತ ಮೀರಿ ಮುಂದಿನ ಹಂತಕ್ಕೆ ಹೋಗಿದ್ದಾರೆ ಅಂತ ಅರ್ಥ.
ಹ್ಮ್ ಹ್ಮ್ ಹಾ, ಹಂಗಂತೇಳಿ ಅನುಭವ ಆಗೋರೆಲ್ಲ ಸಣ್ಣವರು ಅಂತನೂ ಅರ್ಥ ಅಲ್ಲ. ಹ್ಮ್ ಬಟ್ ಆಗದೆ ಇರೋದು ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ಬಾರ್ದು ಅಂತ. ಅವ್ರು ಆಲ್ರೆಡಿ ಹ್ಮ್ ಒಂದು ಸ್ಥಿತಿಯಲ್ಲಿ ಹೋಗಿದ್ದಾರೆ ಅಂತ. ಹ್ಮ್ ಈಗ ಸರಿ ನೀವು ಈಗ ಏನು ಬೆಂಗಳೂರು ಟು ಮೈಸೂರು ಹೋದವರಿಗೂ ಆಲ್ರೆಡಿ ಮೈಸೂರು ಹೋದವರಿಗೂ ವ್ಯತ್ಯಾಸ ಇರ್ತದಲ್ಲ. ಹ್ಮ್ 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 ಈಗ ಬೆಂಗಳೂರು ಟು ಮೈಸೂರು ಹೋಗೋವರಿಗೆ ದಾರಿಯಲ್ಲಿ ಏನೇನೋ ಕಾಣ್ತಾ ಹೋಗ್ತದೆ. ಆಲ್ರೆಡಿ ಹ್ಮ್ ಮೈಸೂರಿಗೆ ಹೋದವರಿಗೆ ಏನ್ ಕಾಣ್ತದೆ? ಏನು ಕಾಣಲ್ಲ. ಹಾಗೆ ಹಂಗಂತೇಳಿ ಅವರು ಶ್ರೇಷ್ಠ ಇವ್ರು ಕನಿಷ್ಠ ಅಂತಲ್ಲ. ಹ್ಮ್ ಬೇಜಾರು ಆ ಥರ ಬೇಜಾರು ಮಾಡ್ಕೊಳ್ಬಾರ್ದು. ಬಟ್ ಏನಂದ್ರೆ ಅವೇರ್ನೆಸ್ಗೆ ಪ್ರಯತ್ನ ಮಾಡ್ಬೇಕು ಸಾಧ್ಯ ಹೆಚ್ಚು. ಆದಷ್ಟು ಅದಕ್ಕೆ ಏನು ಅಂತಂದ್ರೆ ಈಗ ನೋಡಿ ನಮ್ಮ ಮೊನ್ನೆ ಧ್ಯಾನ ಯಜ್ಞ ಅಟೆಂಡ್ ಮಾಡಿದಾರಲ್ಲ, ಅವ್ರಿಗೆ ಇನ್ನು ಮುಂದೆ ಅವೇರ್ನೆಸ್ ಜಾಸ್ತಿ ಇಂಪ್ರೂವ್ ಆಗಿದೆ. ಹಾ ಹ್ಮ್ ಅಂದ್ರೆ ಯೋಗ ನಿದ್ರೆ ಹೋಗೋದೇ ಇಲ್ಲ ಅಂತಲ್ಲ, ಆದ್ರೆ ಇಮ್ಮಿಡಿಯೇಟ್ ಆಗಿ ವಾಪಸ್ ಬರ್ತಾರೆ. ಹ್ಮ್ ಯೋಗ ನಿದ್ರೆ ಜಾರಿದ್ರು ಕೂಡ ಸ್ವಲ್ಪ ಏನಾದ್ರು ಸೌಂಡ್ ಆದ್ರೂ ಕೂಡ ವಾಪಸ್ ಬರ್ತಾರೆ. ಅವಶ್ಯಕತೆ ಇದೆ ಅಂದ್ರೆ ವಾಪಸ್ ಬರ್ತಾರೆ. ಹೀಗೆ ಅವರಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ಅಟೆಂಡ್ ಮಾಡಿ ನೆಕ್ಸ್ಟ್ ಎಲ್ಲ ಆ, ಆ, ಏನು ಧ್ಯಾನ ಯಜ್ಞ ಇರ್ತದಲ್ಲ, ಗುಡಾಕೇಶ ಅದನ್ನ ಅಟೆಂಡ್ ಮಾಡಿ ಅವಾಗ ಆಮಷ್ಟು. ಅವೇರ್ನೆಸ್ ಜಾಸ್ತಿ ಇಂಪ್ರೂವ್ ಆಗುತ್ತೆ. ಯಾಕೆ ಅವೇರ್ನೆಸ್ ಇಂಪ್ರೂವ್ ಆಗಿದೆ ಕೇಳಿ, ಅವ್ರು ಎಷ್ಟು ಸರ್ಕಸ್ ಮಾಡಿದಾರೆ ಕೇಳಿ. ಕಣ್ಣಿ ಬಟ್ಟೆ ಕಟ್ಕೊಂಡು ಅನುಭವ ಹೇಳ್ತಿದ್ರೇನೆ ಖುಷಿ ಆಗೋದು, ಬೇಜಾರಾಗೋದು ಮಾಸ್ಟರ್. ಅಷ್ಟು ಚೆನ್ನಾಗಿತ್ತಲ್ಲ, ಹೋಗಕ್ ಅವಕಾಶ ಸಿಗ್ಲಿಲ್ಲಲ್ಲ ಅಂತ. ಈಗ ನೆಕ್ಸ್ಟ್ ಟೈಮ್ ಎಲ್ಲರಾಗ್ಲಿ ಮಿಸ್ ಮಾಡಬಾರ್ದು ಅಂತ. ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದಿದ್ದು ಹಾಲಲ್ಲಿ ಏನೋ ಧ್ಯಾನ. ವಾಶ್ರೂಮ್ ಇದ್ದಿದ್ದು, ಶೌಚಾಲಯ ಇದ್ದಿದ್ದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೋ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ. ಹ್ಮ್ ಇಲ್ಲಿಂದ ಅಲ್ಲಿ ಹೋಗಿ ಬರ್ತಿದೆ ವಾಶ್ರೂಮಿಗೆ, ಅದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು. ಮತ್ತೆ ಅವೇರ್ನೆಸ್ ಬರದೇ ಇರ್ತದ. ನಿಮ್ಮನ್ನ ಹಾಗೆ. ನೋಡಿದ್ ಬಹಳ ಖುಷಿ ಆಯ್ತು ಮಾಸ್ಟರ್. ಹ್ಮ್. ಸಿದ್ರು ಬೆಟ್ಟದಲ್ಲಿ ಒಂದ್ಸತಿ ನೋಡಿದ್ದೆ, ಅವಾಗ ಅಷ್ಟೊಂದೇನು ಅಂದ್ರೆ ಈ ಗುಡಾಕೇಶ ಸುಮ್ನೆ ಹಿಂಗ್ ಮಾಡ್ತಾ ಇದ್ದೆ. ಅಷ್ಟು ಹ್ಮ್. ಗೊತ್ತಿರ್ಲಿಲ್ಲ ನನಗೆ. ಎಲ್ಲ 1 ನೈಟ್ ಕೂರೋದು, 1 ನೈಟ್ ಮಲಗೋದು ಈ ತರ ಮಾಡ್ತಾ ಇದ್ದೆ. ಬಟ್ ಈ ಸತಿ 29 ಡೇಸ್ ಕಂಟಿನ್ಯೂಸ್ ಮಾಡಿದ್ದೀನಿ. ಹ್ಮ್ 29 ಡೇಸ್ ಮಾಡಿದೆ ಮಾಸ್ಟರ್. ವೆರಿ ಗುಡ್. ಆಮೇಲೆ ಒಂದು 2 ಡೇಸ್ ಮಲಗ್ಬಿಟ್ಟೆ, ಗೊತ್ತಾಗಿಲ್ಲ. ಮಾಡಿ ಖುಷಿ ಮಾಡಿ ಆಯ್ತು. ಇನ್ನು ಮುಂದೆ ಮಾಡಿ. ಇವತ್ತಿಂದ ಮತ್ತೆ 41 ಡೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೆನ್ನೆ ಟ್ರಾವೆಲಿಂಗ್ ಇದ್ನಲ್ಲ, ಅದು ಸ್ವಿಚ್ ಆಫ್ ಆಗಿತ್ತು ಫೋನು, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಅಲ್ಲ, ಮೊಬೈಲ್ ಸ್ವಿಚ್ ಆಫ್ ಆದ್ರೂ ಮಲಗಬಾರ್ದು ಅಷ್ಟೇ, ಧ್ಯಾನದಲ್ಲಿ ಇರ್ಬೇಕು. ಅಲ್ಲ, ಬಸ್ಸಲ್ಲಿ ಬಂದಲ್ಲ ಮಾಸ್ಟರ್, ಕುತ್ಕೊಂಡೆ ಬಂದಿದ್ದು. ಆಯ್ತು, ಕಂಟಿನ್ಯೂ ಮಾಡಿ. ಆಲ್ ದ ಬೆಸ್ಟ್ ಹೇಳಿ ಮಾಸ್ಟರ್, ಹಾ 41 ಡೇಸ್ ಕಂಪ್ಲೀಟ್ ಆಗಲಿ ಅಂತ. ಒಳ್ಳೇದಾಗ್ಲಿ, ಮಾಡ್ತೀರಿ, ನಿಮ್ಮಲ್ಲಿದೆ ಆ ಶಕ್ತಿ. ಹೇಳಿ, ಎದ್ದೇಳಿ. ಥ್ಯಾಂಕ್ ಯು ಮಾಸ್ಟರ್. ಗುರಿ ಮುಟ್ಟೋವರೆಗೂ ನಿಲ್ಲದಿರಿ. ಪೂರ್ಣಿಮಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹ್ಮ್ ನಾನು ಉಡುಪಿಗೆ ಬರಕ್ ಆಗ್ಲಿಲ್ಲ. ಅವಾಗಿನ್ನೂ ಹೊಸ್ದಾಗಿ ಗೊತ್ತಾಯ್ತು. ಹ್ಮ್ ಅಂದ್ರೆ ನನಗ್ ಸ್ವಲ್ಪ ಹುಷಾರಿರ್ಲಿಲ್ಲ, ಹಂಗಾಗಿ ನಾನು ಬರ್ಲಿಲ್ಲ. ನೆನ್ನೆ ಹಾಸ್ಪಿಟಲ್ ಬಂದಾಗ ನಿಮ್ಮನ್ನ ನೋಡ್ಬೇಕು ಅನ್ಕೊಂಡೆ. ಹ್ಮ್ ಆದ್ರೆ ನೀವು ಬಂದಿದ್ದೀರಾ ಅಂತ ಗೊತ್ತಿತ್ತು, ಆದ್ರೆ ನೀವು ಸಿಗ್ಲಿಲ್ಲ ನಮ್ಗೆ. ಅದು ಏನ್ ಬೇಜಾರಾಯ್ತು. ಹಿಂಗೆ ಎಲ್ಲರೂ ನನ್ನೇ ಈ ಹೇಳೋರು, ವಿಡಿಯೋದಲ್ಲಿ ಅಲ್ಲ ಹೈಲೈಟ್ ಆಗಿ ಕಾಣ್ತಾ ಇದೀರಿ ಅಂತ ಎಲ್ಲ ನನಗೆ ಹೇಳಿದ್ದಾರೆ. ನಾನು ಹಾಕಿರೋ ಎಂತವರೆಲ್ಲ ಹುಡುಕಿದ್ದಾರೆ. ನೋಡಿಲ್ಲ. ಇನ್ನೊಂದ್ಸಲ ಉಡ್ಪಿಲ್ ಮತ್ತೆ ಮಾಡಿದ್ರೆ ಬರ್ಬೇಕು ಅಂತ ಅನ್ಕೊಂಡಿದೀನಿ ಮಾಸ್ಟರ್. ಬನ್ನಿ ಮತ್ತೆ ನಿಮ್ ಉಡುಪಿಯಲ್ಲಿ. ಜೊತೆ ಇವತ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದೀನಿ. ಎಲ್ಲೇ ಎಲ್ಲೇ ನಡೆದ್ರು ಬನ್ನಿ. ಹಾ. ಉಡುಪಿಯಲ್ಲಿ ಒಂದ್ಸರಿ ಅಷ್ಟೇ ನಡೀತದೆ. ಕರ್ನಾಟಕದಲ್ಲಿ ಎಲ್ ನಡೆದ್ರು ಬರ್ಬೋದು ಮಾಸ್ಟರ್, ಮತ್ತೆ ಔಟ್ ಆಫ್ ಸ್ಟೇಟ್ ಎಲ್ಲ ಬರಕ್ ಆಗಲ್ಲ ನಮ್ಗೆ. ಆಯ್ತು, ಕರ್ನಾಟಕದಲ್ಲೇ ಬನ್ನಿ. ಮನೇನು ಓಕೆ ಓಕೆ. ಕರ್ನಾಟಕದಲ್ಲೇ ಇರ್ತದೆ, ಔಟ್ ಆಫ್ ಹಾ ಹಾ. ಸ್ಟೇಟ್ ಇರ್ತದೆ, ಬನ್ನಿ. ಓಕೆ ಮೇಡಮ್. ಕರ್ನಾಟಕದಲ್ಲಿ ನಡೆದಾಗ ಬರ್ತೀನಿ. ಹ್ಮ್ ಓಕೆ, ಥ್ಯಾಂಕ್ ಯು. ಎಲ್ಲಿ ಅವರು ನೀವು? ನಾವು ಶಿವಮೊಗ್ಗ ಮಾಸ್ಟರ್, ಹೌದಾ? ಶಿವಮೊಗ್ಗದವರು. ಓಕೆ, ವೆರಿ ಗುಡ್ ಮೇಡಮ್. ಮಾಡಿ ಮಾಡಿ. ನನ್ಗೆ ಈಗ ಹೊಸದಾಗಿ ಗೊತ್ತಾಗಿದ್ದು ನಿಮ್ ಬಗ್ಗೆ. ಹಾ ಅದಕ್ಕೆ ನಾನು ಉಡುಪಿಗೆ ಬರ್ಬೇಕು ಅನ್ಕೊಂಡೆ. ಆಮೇಲೆ ನನ್ಗೆ ಇನ್ನು ಅಷ್ಟೇನೋ ಈಗ ಒಂದ್ 10 ದಿವಸ 8 ದಿವಸದಿಂದ ಗೊತ್ತಾಗಿದ್ದು ಅಷ್ಟೇ ನಿಮ್ ಬಗ್ಗೆ. ಉಡುಪಿ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ 2 ದಿನ ಮುಂಚೆ ಗೊತ್ತಾಯ್ತು ಅಷ್ಟೇ. ಇರ್ಲಿ ಬಿಡಿ. ಸರಿ, ಹೋಗೋಣ ಅನ್ಕೊಂಡೆ, ಆದ್ರೆ ಬರಕ್ ಆಗ್ಲಿಲ್ಲ. ಹುಷಾರ್ ಬೇರೆ ಇರ್ಲಿಲ್ಲ, ಹಂಗಾಗಿ ಸುಮ್ನಾಗ್ಬಿಟ್ಟೆ.
ಮತ್ತೆ ಹುಷಾರಿಲ್ದಿದ್ದಾಗ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಹುಷಾರ್ ತಗೋಬೇಡ ಅನ್ನೋ ಒಂದು ಇದ್ರಲ್ಲಿ ಬರ್ಲಿಲ್ಲ. ಹಂಗೇನಿಲ್ಲ ಮೇಡಮ್, ಹಾಸನದಲ್ಲಿ ಅದು ಹುಷಾರಿಲ್ದವ್ರು ಬಂದ್ರೆ ಹುಷಾರಾಗ್ತಾರೆ. ಹಾ ಅದು ನಮ್ಗೆ ಐಡಿಯಾ ಇರಲ್ವಲ್ಲ ಮತ್ತೆ. ಹ್ಮ್. ಹೊಸದಾಗಿ ಗೊತ್ತಾಗಿರೋದಲ್ಲ ಏನು ಅಂತ ಗೊತ್ತಿರಲ್ಲ. ಓಕೆ ಓಕೆ ಮಾಡಿ. ಹಾ, ಶಿವಲೀಲಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಹಾ ಸರ್, ಇವಾಗ ಅವ್ರ ಮಮತಾ ಅವ್ರು ಹೇಳಿದ್ರಲ್ಲ ನಮ್ಗೇನೋ ಅನುಭವನ ಆಗಲ್ಲ ಅಂತ. ಸರ್ ನನ್ಗೂ ಅದೇ ತರ ಸರ್, ನನ್ಗೆ ಯಾವ ತರ ಅನುಭವ ಆಗಲ್ಲ. ಬಟ್ ನನ್ಗೆ ಇವಾಗ ಫಸ್ಟ್ ಅನಿಸ್ತಿತ್ತು, ಎಲ್ಲರಿಗೂ ಹಂಗ್ ಕಾಣಿಸುತ್ತೆ ಹಿಂಗ್ ಕಾಣಿಸುತ್ತೆ, ಅಸ್ಟ್ರಲ್ ಟ್ರಾವೆಲ್ ಆಗುತ್ತೆ, ನನ್ಗೇನ ಆಗೋದೇ ಇಲ್ಲಲ್ಲ ಅಂತ ನನಗೂ ಬೇಜಾರಾಗ್ತಿತ್ತು. ಬಟ್ ಇವಾಗ ಆ ತರ ಏನಿಲ್ಲ ಸರ್. ಬೇಡ, ಏನ್ ಆಗ್ಲಿ ಏನ್ ಬಿಡ್ಲಿ, ಬಟ್ ನಂಗೆ ಧ್ಯಾನದೊಳಗ ಒಂದ್ ನಂಬಿಕೆ ಇದೆ. ಸೊ ಅದು ಒಳ್ಳೇದ್ ಮಾಡುತ್ತೆ. ಸೊ ನನ್ನ ಒಂದು ಪಾಸಿಟಿವ್ ಎನರ್ಜಿ ಕರ್ಕೊಂಡು ಹೋಗುತ್ತೆ, ಸಾಕು ಅಷ್ಟೇ. ಅದೇನ್ ಕಾಣುತ್ತೆ ಏನ್ ಬಿಡುತ್ತೆ, ಆ ಪತ್ರಿಜಿ ಇರುತ್ತೆ, ಆ ಕೃಷ್ಣನ್ ಇಚ್ಛೆ ಅನ್ಕೊಂಡ್ ಸುಮ್ನಾಗ್ಬಿಡ್ತೀನಿ ಸರ್. ನಾನು ಆಕ್ಚುಲಿ ಹಾಸನದಲ್ಲಿ 3 ಅವರು 3 ತಾಸುನು ಅವೇರ್ನೆಸ್ ಆಗಿದ್ದೆ ಸರ್ ನಾನು. ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಾಯ್ತು, ಆಮೇಲೆ ಮತ್ತೆ ಯೋಚನೆಗಳು ಸ್ಟಾರ್ಟ್ ಆದ್ವು, ಬೇಜಾರಾಗಕತ್ತಿತ್ತು. ಮತ್ತೆ ಅವೇರ್ನೆಸ್ ಆಗಿದ್ರು, ಚೆನ್ನಾಗಿ ಧ್ಯಾನ ಆಯ್ತು. ಬಟ್ ಯಾವ ಬಣ್ಣಗಳು, ಹಾಸ್ಟೆಲ್ ಟ್ರಾವೆಲ್, ಆ ಶಿವ ಅಂತೆ ಕೃಷ್ಣ ಅಂತೆ ಯಾರು ಕಾಣಲ್ಲ ಸರ್. ಬಟ್ ಗೊತ್ತಿಲ್ಲ, ಕಾಣಲಿಲ್ಲ ಆದ್ರೂ ಬಟ್ ಖುಷಿ ಇದೆ ಸರ್, ಚೆನ್ನಾಗಾಯ್ತು ಅಂತ ಖುಷಿ ಇದೆ ಯಾರು ಅಷ್ಟೇ. ನಿಜವಾದ ಧ್ಯಾನ ಯಾವುದು ಅಂದ್ರೆ ಶೂನ್ಯ ಸ್ಥಿತಿ. ಹಾ ಸರ್. ಏನು ಕಾಣದೆ, ಯಾರ ದರ್ಶನನೂ ಆಗದೆ, ಏನೂ ಆಗದೆ ತನ್ನಲ್ಲಿ ತಾನು ಲೀನನಾಗಿರ್ತಾನಲ್ಲ, ಅದೇ ನಿಜವಾದ ಧ್ಯಾನ ಸ್ಥಿತಿ. ಹಾ ಸರ್. ಅದರಲ್ಲೇ ಪರಮಾನಂದ, ನಾನು ಅದರಲ್ಲಿ ತನ್ನ ಮೂಲ ಚೈತನ್ಯ ಶಕ್ತಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗೋದು. ಹಾ ಸರ್, ನನ್ಗೂ ಏನೋ ಈ ತರ ಕಾಣಿಸಲ್ಲ ಸರ್, ಏನೂ ಆಗಲ್ಲ. ಬಟ್ ಖುಷಿ ಇರುತ್ತೆ ಸರ್, ನನ್ಗೆ ಏನೋ ಸಮಾಧಾನ ಇರುತ್ತೆ, ಖುಷಿ ಇರುತ್ತೆ. ಏನೋ ಒಳ್ಳೆ ಫೀಲ್ ಆಗುತ್ತೆ, ಒಳ್ಳೆ ಏನೋ ಎನರ್ಜಿ ಏನೋ ಪಾಸ್ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಚೆನ್ನಾಗಿರುತ್ತೆ ಸರ್. ಹ್ಮ್. ಈಗ ನೋಡಿ ಎಷ್ಟು ಆಕ್ಟಿವ್ ಇದೀರಿ. ಮೊದ್ಲಿಗೆ ಹೆಂಗಿದ್ರಿ? ಹಾ ಹಾ ಸರ್, ಚೆನ್ನಾಗ್ ಆಗ್ತಿದೆ ಅಲ್ವಾ ಸರ್, ಖುಷಿ ಆಗ್ತಿದೆ. ಸೊ ನಾನ್ ಅನ್ಕೊಂಡಿದ್ದೆಲ್ಲ ಆಗ್ತಿದೆ ಸರ್, ಅದಕ್ಕೆ ಖುಷಿಯಾಗಿದ್ದೇನೆ ಸರ್. ಮೇಡಮ್ ಅವರು ರಾಗಿ ಮಾಲ್ಟ್ ಬಹಳ ಫೇಮಸ್ ಇದೆ, ಎಲ್ಲಾ ಕಡೆ ಹವಾ ಮಾಡ್ತಾ ಇದೆ. ತುಂಬಾ ಸರ್ ಮೊನ್ನೆ ಹಾ ನಾನು ಸರ್. ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಳಸಿ ಎಲ್ಲರೂ. ಶಿವಲೀಲಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಅವರು ರಾಗಿ ಮಾಲ್ಟ್ ಬಹಳ ಚೆನ್ನಾಗಿದೆ. ಇಷ್ಟ 35 ಎಷ್ಟೋ ಆ, ಪದಾರ್ಥಗಳನ್ನೆಲ್ಲ ಹಾಕಿ ಮಾಡಿದ್ದಾರೆ, ಬಹಳ ನ್ಯಾಚುರಲ್ ಆಗಿ, ಬಹಳ ಹೆಲ್ತಿ ಫುಡ್. ಸುಮ್ಮನೆ ಆಗೋಗೋದು ಏನೇನೋ ಹಾಳು ಮೂಳು ತಿನ್ನೋದಕ್ಕಿಂತ ತರಿಸ್ಕೊಂಡು ಬಹಳ ನ್ಯಾಚುರಲ್ ಆಗಿರ್ತದೆ, ಒಳ್ಳೆ ಹೆಲ್ತಿ ಫುಡ್ ತರಿಸ್ಕೊಂಡು ಆರಾಮ್ಸೆ ಆ, ಯಾರಿಗೂ ಹೊರೆಯನ್ನ ಆಗಲ್ಲ ಅಂತ ಅನ್ಕೊಂಡಿರ್ತೇನೆ. ಯಾಕೆಂದ್ರೆ ಏನೇನೋ ಆಗೋಗೋದನ್ನೆಲ್ಲ ತಗೊಂಡು ಬಂದು ತಿನ್ನೋದಕ್ಕಿಂತ ತರಿಸ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿದೆ. ನನಗೂ ಒಂದ್ 2-3 ಪ್ಯಾಕೆಟ್ ಕೊಟ್ಟಿದ್ದಾರೆ, ಅದನ್ನೇ ಬಳಸ್ತಾ ಇದ್ದೀನಿ, ಬಹಳ ಚೆನ್ನಾಗಿದೆ. ಏನೋ ಒಂಥರ. ಹಾ ಸರ್, ಹಾ ಸರ್, ಕಾಲ್ ಮಾಡಿ ಎಲ್ಲ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್ ಎಲ್ಲಾರು. ಹೌದು. ಅದೇ ಖುಷಿ ಆಯ್ತು ಸರ್, ನನ್ಗೂ ಇಷ್ಟ ಆಯ್ತಲ್ಲ ಎಲ್ಲಾರ್ಗು ಅಂತ ಖುಷಿ ಆಯ್ತು ಸರ್. ನೆಕ್ಸ್ಟ್ ಟೈಮ್ ನಮ್ಮ ಧ್ಯಾನ ಯಜ್ಞಕ್ಕೆ ತಗೊಂಡ್ ಬನ್ನಿ, ಸ್ವಲ್ಪ ಎಲ್ಲರಿಗೂ ಕೊಡೋಣ ಮಾಲ್ಟ್. ಸರ್ ಮೊನ್ನೆನು ಏನಾಯ್ತು ಗೊತ್ತಾ, ನಾನು ಆಕ್ಚುಲಿ ಹಾಸನಕ್ಕೂ ತಗೊಂಬಂದಿದ್ದೆ ಸರ್. ಪದ್ಮಮ್ಮ ಹೇಳಿದ್ರು ನಮ್ ಫ್ರೆಂಡ್ಸ್ ಎಲ್ಲ ತಗೊಂಬ ಅಂತ. ಪಾಪ ಎಲ್ಲರಿಗೂ ಅವ್ರು ಹೇಳಿ ಹೇಳಿ ಕೊಡ್ಸಿದ್ರು ಸರ್. ಪದ್ಮಮ್ಮನೇ ಇವ್ರ್ ಕೊಡು ಅಂತ ಒಂದ್ 6 kg ಅಷ್ಟು ತಂದಿದ್ದೆ ಸರ್ ನಾನು. ತುಂಬಾ ಅಂದ್ರೆ ಹೊತ್ಕೊಂಬರಕ್ ಹೆವಿ ಆಗುತ್ತಲ್ವಾ ಅಂತ ಒಂದ್ 6 kg ಅಷ್ಟೇನೆ. ನನ್ ಮಗ ಇದನ್ನ ಹೊತ್ಕೊಂಬರಕ್ ನನ್ ಕರ್ಕೊಂಡ್ ಬಂದಿದ್ಯಾ ಅಂತ ಹೇಳ್ತಾ ಇದ್ದಾನೆ ಸರ್. ನೀನ್ ನನ್ ಕೆಲ್ಸಕ್ಕೆ ಅಷ್ಟೇ ಕರ್ಕೊಂಡ್ ಬರ್ತೀಯ ಅಂತ ಬೈತಾ ಇದ್ದಾನೆ ಸರ್, ನೀನ್ ಕರ್ಕೊಂಡ್ ಬಂದಿದ್ಯಾ ಅಂತ. ಇಲ್ಲಪ್ಪ, ನೀನು ಒಂದ್ ಸ್ವಲ್ಪ ಧ್ಯಾನ ಮಾಡು, ನಿನ್ಗೊಂದ್ ಸ್ವಲ್ಪ ಎನರ್ಜಿ ಬರ್ಲಿ ಅಂತ ಕರ್ಕೊಂಡ್ ಬಂದಿದ್ದೇನಪ್ಪ, ಹೊತ್ಕೊಂಬರಕ್ ಏನು ಕರ್ಕೊಂಡ್ ಬಂದಿಲ್ಲ ನಿನ್ನ. ಇರ್ಲಿ ಬಿಡು, ನಿನ್ ಕಷ್ಟ ಆದ್ರೆ ನಾನೇ ಹೊತ್ಕೋತೀನಿ ಅಂತ. ಬಟ್ ಆದ್ರೆ ಪದ್ಮಮ್ಮನೇ ಎಲ್ಲ ಇದನ್ ಮಾಡಿದ್ರು ಸರ್. ಮತ್ತೆ ಉಮೇಶ್ ಸರ್ನು ಚೆನ್ನಾಗಿದೆ ಅಂತ ಹೇಳಿ, ನಾನೊಂದ್ ಸ್ವಲ್ಪ ಬೇಕಾದ್ರೆ ನೀನ್ ಕೊಟ್ ಕಳ್ಸಿ, ನಾನೊಂದ್ ಸ್ವಲ್ಪ ಇಲ್ಲೆಲ್ಲ ಕೊಡ್ತೇನೆ, ಟೇಸ್ಟ್ ಚೆನ್ನಾಗಿದೆ ಅಂತ ಉಮೇಶ್ ಸರ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಮತ್ ಪದ್ಮಮ್ಮನು ಸಪೋರ್ಟ್ ಮಾಡಿದ್ರು ಸರ್, ಟೇಸ್ಟ್ ಆಗಿದೆ ಅಂತ. ಗೊತ್ತಾಗಿದ್ರೆ ನಾವು ಅದ್ರಲ್ಲೇ ರಾಗಿ ಗಂಜಿ ಮಾಡಿಸ್ತಿದ್ವಿ ಇದರಲ್ಲಿ. ಹಾ ಸರ್, ನನ್ಗೂ ಅದು ಹಳಹಳಿ ಆಯ್ತು ಸರ್. ನನ್ಗೂ ಅಯ್ಯೋ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ, ಎಲ್ಲಾ ಧ್ಯಾನಿಗಳು ಕುಡಿತಿದ್ರಲ್ವಾ, ಅಯ್ಯೋ ನನ್ಗೆ ಯಾಕೆ ಐಡಿಯಾ ಬರ್ಲಿಲ್ಲ, ಮನ್ಸಿಗೆ ಬೇಜಾರಾಯ್ತು ಸರ್. ಅದು ಒಂದ್ ವಿಷಯ ನನಗೂ ಸ್ವಲ್ಪ ಇದಾಯ್ತು.
ಅದೇ ನಾನು ನನ್ ಗಮನಕ್ ಬಂದಿದ್ರೆ ನಾ ಬರ್ದಾದ್ರು ತೋರಿಸ್ತಿದ್ನಲ್ಲ, ನನ್ಗೆ ಯಾಕೋ ನನ್ಗ ಗಮನಕ್ಕೆ ಬರ್ಲಿಲ್ಲ ಅಲ್ವಾ ಅದು ಅಂತ ಅನಿಸ್ತು. ಅದೇ ಉಮೇಶ್ ಸರ್ಗ್ ಅಂದೆ ನಾನು, ಸರ್ ಇದನ್ನೇ ಕೊಟ್ಬಿಡೋದು ತಾನೇ, ನೀವ್ ಯಾಕೆ ಇದನ್ನ ಕೊಟ್ಟಿಲ್ಲ ಅಂತ. ನಾನು ಹೇಳ್ದೆ, ಅವ್ರು ಇದು ಬೇಡ ಇದು ಬೇಡ ಅಂದ್ರು ಮೇಡಮ್ ಅಂದ್ರು ಅಂತ ಅಂದ್ರು ಸರ್, ಅದಕ್ಕೆ ನಾನು ಸುಮ್ನಾದೆ. ನೀವೇನಾರ ಮಾರ್ಕೆಟಿಂಗ್ ಮಾಡಕ್ ತಂದಿಟ್ಟಿದ್ದೀರೇನಂತ ಸುಮ್ಮನಾದ್ವಿ, ಯಾಕೆ ಬೇಕು. ಸರ್ ಹಂಗೆ ಅಲ್ಲ ಸರ್, ಮಾರ್ಕೆಟಿಂಗ್ ಒಂದೇ ಉದ್ದೇಶ ಅಲ್ಲ ಸರ್. ಆಕ್ಚುಲಿ ನಂದು ಉದ್ದೇಶ ಇರೋದೇನೆ ಅಂದ್ರೆ ಒಳ್ಳೇದಾಗ್ಬೇಕು ಅಂತ ಉದ್ದೇಶ ಇರೋದು ಸರ್. ನಾ ಆಕ್ಚುಲಿ ಹಂಗೆ ಮಾರ್ಕೆಟಿಂಗ್ ಓಕೆ ಅದು ಇರದೆ, ಬಟ್ ಆದ್ರೂ ಹಂಗೇನೆ ಎಷ್ಟೊಂದ್ ಜನಕ್ಕೂ ಕೊಟ್ಟಿದ್ದೇನೆ ಸರ್. ಹಂಗಾದ್ರೆ ನಾನು ಕೊಡಾಕ ಹೋಗ್ತಿದ್ದಿಲ್ಲ. ಯಾಕಪ್ಪ ಅವ್ರಿಗೆ ಕೊಡೋದು, ನಾನ್ ಮಾರ್ಕೆಟ್ ಮಾಡಕ್ ತಂದಿದ್ದೇನೆ ಅಂತ ಸುಮ್ನೆ ಇರ್ತಿದ್ದೆ. ಆಕ್ಚುಲಿ ಪದ್ಮಮ್ಮನ್ಗೆ ಹಂಗ ಕೊಡಾಕ್ ಹೋಗೇನೆ ಇದಾಗಿದ್ದು. ಉಮೇಶ್ ಸರ್ಗ್ ಹಂಗ ಕೊಟ್ನಾ, ಅದಕ್ಕೆ ಪದ್ಮಮ್ಮ ನನ್ ಕೊಡಲ್ಲ ಅಂತ, ತಗೊಳ್ಳಿ ಅಮ್ಮ ನಿಮ್ಗ್ ಬಿಟ್ಟಿ ಮತ್ತೆ ಯಾರು ಕೊಡುತ್ತೆ ಅಂತ ಕೊಟ್ಟೆ. ಪಾಪ ಬಿಡ್ಲಿಲ್ಲ, ಅವರು ಅಮೌಂಟ್ ಕೊಟ್ರು. ಅದು ಕೊಟ್ಟಿದ್ ಕಾರಣನೇ ನೋಡಿ, ಈಗ ಉಮೇಶ್ ಸರ್ಗೆ ನಾವು ಏನೋ ಒಟ್ ಮನಸ್ಫೂರ್ತಿಯಾಗಿ ಕೊಟ್ಟಿದ್ದು ಸರ್, ಏನ್ ಯಾವ್ದು ಉದ್ದೇಶ ಇಟ್ಕೊಂಡ್ ಕೊಟ್ಟಿಲ್ಲ. ಬಟ್ ಅವ್ರು ಕೊಟ್ಟಿದ್ ಕೇಳಿ ಪದ್ಮಮ್ಮ ನನ್ ಕೊಡಲ್ವಾ ಅಂತ ಕೇಳಿದ್ರು, ಸರಿ ಆಯ್ತು ಅಂತ ಕೊಟ್ಟೆ. ಬಾದ್ರ ಅಮೌಂಟ್ ಕೊಟ್ರು. ಬಟ್ ಅವ್ರು ಕುಳಿದು ಎಷ್ಟು ಮಂದಿ ಕೊಡ್ತಿದ್ರು ಗೊತ್ತಾ ಸರ್. ನಿನ್ನೆ ಏನಿಲ್ಲ ಅಂದ್ರೆ ಒಂದ್ 6-7 ಕಿಲೋ ಅವ್ರೇನೆ ಎಲ್ಲಾರ್ಗು ಹೇಳಿ ಕೊಡ್ಸಿದ್ರು, ಚೆನ್ನಾಗಿದೆ ನಾನು ಕೊಡ್ದಿದ್ದೀನಿ ತಗೊಳ್ಳಿ ಅಂತ. ನೋಡಿ, ನಾವು ಏನೋ ಒಂದ್ ಮನಸ್ಫೂರ್ತಿಯಾಗಿ ಒಂದ್ ಒಳ್ಳೇದ್ ಮಾಡಿದ್ರೆ ಅದು ಉಲ್ಟಾ ನಮ್ಗೆ ಒಳ್ಳೇದೇನೆ ಡಬಲ್ ಆಗಿ ಸಿಗುತ್ತೆ ಅನ್ನೋದಕ್ಕೆ ನನ್ಗದು ಇದಾಯ್ತು ಸರ್, ಕಾರಣ ಆಯ್ತು. ಒಳ್ಳೇದು. ಯಾಕೆಂದ್ರೆ ಈಗ BP ಇರೋರು, ಶುಗರ್ ಇರೋರು, ಆಮೇಲೆ ಅನಾರೋಗ್ಯ, ವೀಕ್ನೆಸ್ ಇರೋರು, ಹಾ ಆಮೇಲೆ ಸರ್. ಬಾಡಿ ಹೀಟ್ ಜಾಸ್ತಿ ಇರೋರು, ಅವರೆಲ್ಲ ಬಹಳ ಒಳ್ಳೆ ಹೆಲ್ತಿ ಇರ್ತದೆ ರಾಗಿ ಗಂಜಿ ಹಾ ಕುಡಿಯೋದು. ಸರ್. ಇಲ್ಲ ಸರ್, ವೇಟ್ ಲಾಸು ಆಗುತ್ತೆ, ಅದರಿಂದ ವೇಟ್ ಲಾಸ್ ಆಗುತ್ತೆ, ವೇಟ್ ಗೇನು ಆಗುತ್ತೆ, ನಾರ್ಮಲ್ ವೇಟು ಆಗುತ್ತೆ. ಬಟ್ ನಾವ್ ಹೆಂಗ್ ಯೂಸ್ ಮಾಡ್ತೇವೆ ಅದ್ರ ಮೇಲೆ ಇರುತ್ತೆ. ಸೊ ಅದನ್ನೇ ಜಾಸ್ತಿ ಯೂಸ್ ಮಾಡಿ ನಾವು ಊಟನೂ ಬಿಡ್ಬೋದು, ಅದನ್ನೇ ಕಡಿಮೆ ಯೂಸ್ ಮಾಡಿ ನಾವು ಊಟನೂ ಮಾಡ್ಬೋದು. 2-3 ತರನು ಬಳಸ್ಕೋಬಹುದು ಸರ್. ಇವಾಗ ಎಲ್ಲಾನು ಏನಾದ್ರು ಕೆಮಿಕಲ್ ಮಿಕ್ಸ್ ಇರುತ್ತಲ್ಲ ಸರ್. ಇವಾಗ ಬೂಸ್ಟ್ ಅಂತೆ, ಬೋರ್ಮಿಟಾ ಅಂತೆ, ಅದ್ರಲ್ಲಿ ಏನ್ ಹಾಕಿರ್ತಾರೋ ಏನ್ ಬಿಟ್ಟಿರ್ತಾರೋ ನಮ್ಗೇನು ಗೊತ್ತಿಲ್ಲ. ಸೊ ಇದಾದ್ರೆ ಮನೇಲಿ ಬಳಸೋ ಪದಾರ್ಥಗಳನ್ನೇ ಮಾಡಿರೋದು. ತುಂಬಾ ಒಳ್ಳೇದು ಸರ್. ನಮ್ಗ್ ದಿನ ಬಾದಾಮಿ ತಿನ್ನಕ್ಕಾಗಲ್ಲ, ವಾಲ್ನಟ್ಸ್ ತಿನ್ನಕ್ಕಾಗಲ್ಲ, ಹುರುಳಿಕಾಳು, ಅಲಸಂದಿ ಕಾಳು, ಬೇಳೆಕಾಳು, ಕಡಲೆಕಾಳು, ಗಸಗಸೆ, ಇವ್ನ ಯಾವನು ಡೈಲಿ ತಿನ್ನಕ್ಕಾಗಲ್ಲ. ಬಟ್ ದಿನಾ ನಾವು ಅದನ್ನ ಒಂದ್ ಗ್ಲಾಸ್ ಮಾಡ್ಕೊಂಡ್ ಕುಡಿದ್ವಿ ಅಂದ್ರೆ ದಿನಾನು ಹೊಟ್ಟೆ ಒಳಗ್ ಹೋಗುತ್ತೆ ಎಲ್ಲಾ ಪದಾರ್ಥಗಳು. ಸೊ ಒಳ್ಳೇದಲ್ವಾ ಸರ್, ನಮ್ಗೆ ಒಳ್ಳೆ ಎನರ್ಜಿನೂ ಸಿಗುತ್ತೆ. ಎಲ್ಲ ಕಾಳು ಎಲ್ಲ ಏನೇನು ಒಬ್ಬ ವ್ಯಕ್ತಿ ದೇಹಕ್ಕೆ ಬೇಕು ಆರೋಗ್ಯ ಎಲ್ಲ ಮಾಡಿ ಒಳ್ಳೆ ತರ ಮಾಡಿ. ಹಾ ಸರ್. ಹಾ ಸರ್, ಥ್ಯಾಂಕ್ ಯು. ಯಾರಿಗಾದ್ರೂ ಮಾಸ್ಟರಿಗೆ ಬೇಕಿದ್ರೆ ಶಿವಲೀಲಾ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಬೇಕಾದ್ರೆ ಕೊರಿಯರ್ ಮಾಡಿ ಕಳಿಸ್ತಾರೆ. ಓಕೆ ಮೇಡಮ್. ಓಕೆ ಓಕೆ ಸರ್ ಸರ್, ಥ್ಯಾಂಕ್ ಯು. ಇದು ಹಾಸನಕ್ಕೆ ಬಂದಿದ್ನಲ್ಲ ಸರ್, ಅವಾಗ ಅನ್ಸಿದ್ದು 3 ದಿನ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದ್ವಿ, ಮತ್ತೆ ಹೋಲ್ ನೈಟ್ ಧ್ಯಾನ ಮಾಡ್ತಾ ಇರ್ತೀವಿ. 3 ಗಂಟೆ ಧ್ಯಾನ ಮಾಡೋದು ಏನು ಅಲ್ಲ ಅಂತಾರ, ಅಂದ್ರೆ ಅಷ್ಟೆಲ್ಲ ಮಾಡಿ ಇದು ಏನು ಅಲ್ಲ ಅಂತಂದಂಗ ಅನ್ಸುತ್ತೆ ಸರ್. 3 ಗಂಟೆ ಅಷ್ಟೇ ಧ್ಯಾನ ಮಾಡೋದು, ಮತ್ತೆ ಇನ್ನೇನು ಎಕ್ಸ್ಟ್ರಾ ಕಾರ್ಯಕ್ರಮಗಳು ಏನೂ ಇರ್ಲಿಲ್ಲ ಅಲ್ಲಿ. ಬರೀ 3 ತಾಸು ಧ್ಯಾನ ಮಾಡೋದು ಅಷ್ಟೇನೆ ಅಲ್ಲಿ ಮೇನ್ ಇದಿದ್ದು. ಅದ್ ಬಿಟ್ರಿ ಇನ್ನೆಲ್ಲ ಸುಮ್ನೆ ಅವರು ಇವ್ರಿಗೆ ಅದು ಇದು ಮಾಡೋದು ಅದೇ ಇಷ್ಟ ಇತ್ತಲ್ವಾ. ಅಯ್ಯೋ 3 ದಿನ ಕಂಟಿನ್ಯೂಸ್ ಆಗಿ ಮಾಡಿದೀವಿ, ಎಷ್ಟೋ ಹೋಲ್ ನೈಟ್ ಮಾಡಿದೀವಿ. ಇದೇನು 3 ತಾಸು ಧ್ಯಾನ ಮಾಡಕ್ ಇಲ್ಲಿವರೆಗೂ ಬರ್ಬೇಕಾಯ್ತು ಅಂತಾನು ಅನ್ನಿಸ್ತು. ಅಂದ್ರೆ ಗ್ರೂಪ್ ಎನರ್ಜಿ ಸಿಗುತ್ತೆ ಅನ್ನೋದು, ಅಂದ್ರೆ ಅಟ್ಲೀಸ್ಟ್ ಒಂದ್ 3 hours ಒಂದ್ ಏನೋ ಬೆಟರ್ ದ್ಯಾನ್ ಇಲ್ಲಿ ಮನೇಲಿ ಇರೋದಕ್ಕಿಂತ ಅಂತ ಬಂದಂಗ ಆಯ್ತು ಅನ್ಸುತ್ತೆ. ನಿಮ್ನೆಲ್ಲಾ ನೋಡಿ ಎಲ್ಲಾರು ಝೂಮ್ ಅಲ್ಲ ಎಲ್ಲಾ ಬೇರೆ ಇದು ಝೂಮ್ ಮೇಟ್ಸ್ ಅಲ್ಲಿದೀವಿ ಅಂದ್ಬಿಟ್ರಲ್ಲ, ನಂಗೆ ಮನಸ್ಸು ತಡೆಯಕ್ಕಾಗಲಿಲ್ಲ. 4 ಗಂಟೆವರೆಗೂ ಧ್ಯಾನ ಮಾಡಿ 4 ಗಂಟೆಗೆ ಸ್ನಾನ ಮಾಡಿ ಹೊರಟೇ ಬಿಟ್ಟೆ ಸರ್. ಇಲ್ಲಿ ಇಬ್ರು ಬರ್ತೀಯ ಅಂತ ರಾತ್ರಿ ಕೇಳಿದ್ರು ನಂಗೆ, ನನ್ನ ಫ್ರೆಂಡ್ಸು. ಬರಲ್ಲ ಅಂತ ಕೇಳ್ಬಿಟ್ಟಿದ್ದೆ 11 ಗಂಟೆಲಿ ನಾನು. ಆಮೇಲೆ ಕ್ಲಾಸ್ ನಡೀತಾ ನನಗೆ ಆ ಕಡೆನೇ ದಿಗ್ಲಲ್ಲಿ ಶುರು ಆಗೋಯ್ತು, ನಿದ್ದೆನೂ ಬರ್ಲಿಲ್ಲ. ಇಲ್ಲಿಗೆ ಎದ್ದು ಹೊರಟ್ರು ಬಂದ್ರೂನು ಒಂಥರ ಸಮಾಧಾನ ಆಯ್ತು. ಒಂಥರ ಅಯ್ಯೋ 3 ಗಂಟೆ ಧ್ಯಾನ ಮಾಡಕ್ ಇಲ್ಲಿವರೆಗೂ ಬರ್ಬೇಕಾಯ್ತು. ಮನೇಲೆ ಹೋಲ್ ನೈಟ್ ಮಾಡ್ತಿದ್ದೆ, ಮತ್ತೆ ಅಲ್ಲಿ 3 ದಿವಸ ಎಲ್ಲ ಮಾಡಿದ್ದೆ ಅಂತಾನು ಅಂದ್ರೆ ಇದ್ರ ಎದುರಿಗೆ ಒಂಥರ ಸಪ್ಪೆ ಅನ್ಸ್ತದು ಎಲ್ಲ ಸರ್ ನಾವು. ನನ್ ಮಗನು ಹಂಗೆ ಅಂದ ಸರ್, ಅಲ್ಲಿ ಅಷ್ಟೊಂದ್ ಧ್ಯಾನ ಮಾಡಿದೀಯ ಮಮ್ಮಿ, ನೀವ್ 3 ದಿನ ಮಾಡಿದೀಯಾ, ಇಲ್ಲಿ ಏನ್ 3 hour ಮಾಡಕ್ ಅಲ್ಲಿಂದ ಇಲ್ಲಿ ತನ ಬರ್ಬೇಕಾಗಿತ್ತ ಅಂತಂದ. ಹಂಗಲ್ಲಪ್ಪ, ಇದು 3 hour ಧ್ಯಾನ ಅಂತಲ್ಲ, ಸೊ ಸ್ಪ್ರೆಡ್ ಆಗುತ್ತೆ. ನಾವ್ ಎಷ್ಟ್ ಜನ ಹೋಗುತ್ತೇವೆ ಅದನ್ನೆಲ್ಲ ಗಮನಿಸ್ತಾರೆ ಜನ. ಅಯ್ಯೋ ಇಷ್ಟೊಂದ್ ಜನ ಅಲ್ಲಿಂದ ಇಷ್ಟು ದೂರ ಬಂದಿರ್ತಾರೆ ಅಂದ್ರೆ ಇದ್ರಗಳು ಒಂದ್ ಒಳ್ಳೆ ಎನರ್ಜಿ ಇದೆ ಅಂತ ಅವ್ರಿಗೆ ಅನ್ಸುತ್ತೆ. ನೋಡಿ ಅವರು ಮಾಡ್ತಾರೆ. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೋಕ ಕಲ್ಯಾಣ ಮಾಡ್ಬೇಕಪ್ಪಿ. ಅದಕ್ಕೆ ಅದು ಎಲ್ಲೇ ದೂರ ಇದ್ರು ನಾವ್ ಹೋಗ್ಬೇಕು ಮಾಡ್ಬೇಕು ಅಂತ ಹೇಳ್ದೆ. ಹೌದಾ ಮಮ್ಮಿ, ಹಂಗ ಆಯ್ತು ಬಿಡು ಮಮ್ಮಿ ಅಂತ ಹೇಳ್ದ ಸರ್. ಧ್ಯಾನ ಪ್ರಚಾರದ ಒಂದು ಭಾಗ ಅದಷ್ಟೇ. ಅದೇ ಸರ್, ಅದೇ ಅದೇ. ಓಕೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋದು. ಮತ್ತೆ